ಅಲ್ಪ ನಿಮಿಷ ದೇವರ ವಾಕ್ಯದಲ್ಲಿ ದೇವರು ಕೊಟ್ಟಂಥ ಒಂದು ಚಿಕ್ಕ ಆಲೋಚನೆಯನ್ನು ನಿಮ್ಮ ಮುಂದೆ ಹೇಳಿ ನಾನು ಕುಳಿತುಕೊಳ್ಳಲಿಕ್ಕಾಗಿ ನಾನು ಇಷ್ಟಪಡುವವನಾಗಿರ್ತೇನೆ. ಕಳೆದ ಗುರುವಾರ ಮಧ್ಯರಾತ್ರಿಯಲ್ಲಿ ಆಗಿರಬೇಕಾದ್ರೆ ನಾನೊಂದು ಸ್ವರ ನನ್ನ ಕಿವಿಗಳಲ್ಲಿ ನಾನು ಕೇಳಿದೆ. ನಾನು ಕೇಳಿದಂಥ ಸ್ವರ ಈ ರೀತಿ ಇತ್ತು: ನನ್ನ ಜನರ ಸಮಸ್ತ ರೋಗಗಳನ್ನು ನಾನು ವಾಸಿ ಮಾಡುವ ದೇವರು ಎಂದು. ನಾನು ದೇವರ ಸಮ್ಮುಖದಲ್ಲಿ ಆ ಗುರುವಾರ ಆ ಮಧ್ಯರಾತ್ರಿಯಲ್ಲಿ ಎಚ್ಚರವಾಗಿದ್ದು ಏನಕ್ಕೆ ಈ ರೀತಿಯಾದಂಥ ಶಬ್ದ ನಾನು ಕೇಳಿದೆ ಅಂತ ಹೇಳಿದಾಗ, ದೇವರು ಅನೇಕ ಕಾರ್ಯಗಳನ್ನು ದೇವರ ವಾಕ್ಯದಲ್ಲಿ ದೇವರು ಮಾತನಾಡಲಿಕ್ಕಾಗಿ ದೇವರು ಪ್ರಾರಂಭಿಸಿದನು. ಇವತ್ತು ಆ ಚಿಕ್ಕ ಆಲೋಚನೆಯನ್ನು ಆಧಾರವಾಗಿ ಹಿಡಿದುಕೊಂಡು ಅನೇಕ ಸಂಗತಿಗಳನ್ನು ನಾನು ಮಾತನಾಡಲಿಕ್ಕಾಗಿ ಇಷ್ಟಪಡ್ತೇನೆ. ದೇವರ ಮಕ್ಕಳು ಬಹಳ ಪ್ರಾರ್ಥನೆಯೊಟ್ಟಿಗೆ ದೇವರ ಸಮ್ಮುಖದಲ್ಲಾಗಿರ್ರಿ. ದೇವರು ತನ್ನ ಜನರನ್ನು ಸ್ವಸ್ಥ ಮಾಡುವಂಥ ಕಾರ್ಯಗಳನ್ನು ದೇವರು ನಿಲ್ಲಿಸಲಿಲ್ಲ. ಯಾವ ಮಂಡಲಗಳಲ್ಲಿ ಸ್ವಸ್ಥತೆಯನ್ನು ಆಗ್ರಹಿಸುವವರು ಇದರ ಮಧ್ಯದಲ್ಲಿ ಇದ್ದೀರೋ, ಈ ಬೆಳಗಿನ ಜಾವದಲ್ಲಿ ಈ ಆರಾಧನೆ ಮುಗಿಸ್ಕೊಂಡು ನೀವು ಇಲ್ಲಿಂದ ಹಿಂತಿರುಗಿ ಹೋಗಬೇಕಾದ್ರೆ ತನ್ನ ಸೌಖ್ಯ ಮಾಡುವಂಥ ದೇವರ ಹಸ್ತ ದೇವರು ಕೆಲವೊಂದು ಕುಟುಂಬಗಳ ಮೇಲೆ, ಕೆಲವೊಂದು ವ್ಯಕ್ತಿಗಳ ಮೇಲೆ, ಕೆಲವೊಂದು ಆರ್ಥಿಕವಾದಂಥ ವಿಷಯಗಳ ಮೇಲೆ ದೇವರು ತನ್ನ ಕೈ ಚಾಚಲಿಕ್ಕಾಗಿ ಹೋಗ್ತಾನೆ. ನಂಬುವ ದೇವರ ಮಕ್ಕಳು ಮಾತ್ರ ಕೈಗಳೆತ್ತಿ ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ ಹೇಳ್ರಿ. ಇವತ್ತು ಅದಕ್ಕೆ ಆಧಾರವಾಗಿ ನಾನು ಆರಿಸಿಕೊಂಡಂಥ ವಾಕ್ಯ ಯೆಶಾಯನ ಬರೆದ ಪ್ರವಾದಿ ಗ್ರಂಥ 57ನೇ ಅಧ್ಯಾಯದ 18 ಮತ್ತು 19ನೇ ವಚನವನ್ನು ನಾವು ಓದಿಕೊಳ್ಳುವಂತರಾಗಿರೋಣ. ಯೆಶಾಯನ ಬರೆದಂಥ ಪ್ರವಾದಿ ಗ್ರಂಥ 57ನೇ ಅಧ್ಯಾಯದ 18, 19ನೇ ವಾಕ್ಯವನ್ನು ನಾವು ಓದುವಂತರಾಗಿರೋಣ. ಅವರ ಮಾರ್ಗಗಳನ್ನು ನೋಡಿದ್ದೇನೆ, ಅವರನ್ನು ಸ್ವಸ್ಥ ಮಾಡಿ ನಡೆಸುತ್ತಾ ಅವರಿಗೆ ಅವರಲ್ಲಿಯೂ ದುಃಖಿತರಿಗೆ ಆದರಣೆಯನ್ನು ಪ್ರತಿಫಲವಾಗಿ ಕೊಡುವೆನು. ಯೆಹೋವನು ಮನುಷ್ಯರ ಬಾಯ ಯೋಗ್ಯ ಫಲವಾಗಿರುವ ಸ್ತೋತ್ರವನ್ನು ಉಂಟು ಮಾಡುವವನಾಗಿಯೂ ದೂರದವನಿಗೆ ಸಮೀಪದವನಾಗಿಯೂ ಕ್ಷೇಮವಿರಲಿ ಸುಕ್ಷೇಮವಿರಲಿ, ನಾನು ಅವರನ್ನು ಸ್ವಸ್ಥ ಮಾಡುವೆನು ಎಂದು ಹೇಳುತ್ತಾನೆ. ನಾವು ಓದಲ್ಪಟ್ಟಂತ ವಚನದಲ್ಲಿ ನಾವು ಈ ರೀತಿಯಾಗಿ ನಾವು ಗಮನಿಸ್ತೇವೆ: ಅವರ ಮಾರ್ಗಗಳನ್ನು ನೋಡಿದ್ದೇನೆ, ಅವರನ್ನು ಸ್ವಸ್ಥ ಮಾಡಿ ನಡೆಸುತ್ತಾ ಅವರಿಗೆ ಅವರಲ್ಲಿಯೂ ದುಃಖಿತರಿಗೆ ಆದರಣೆಯನ್ನು ಪ್ರತಿಫಲವಾಗಿಯೂ ನಾನು ಕೊಡುವೆನು. 19ನೇ ವಾಕ್ಯ ಹೇಳುತ್ತದೆ: ಯೆಹೋವನು ಮನುಷ್ಯರ ಬಾಯ ಯೋಗ್ಯ ಫಲವಾಗಿರುವ ಸ್ತೋತ್ರವನ್ನು ಉಂಟು ಮಾಡುವವನಾಗಿ ದೂರದವನಿಗೂ ಸಮೀಪದವನಿಗೂ ಕ್ಷೇಮವಿರಲಿ ಸುಕ್ಷೇಮವಿರಲಿ, ನಾನು ಅವರನ್ನು ಸ್ವಸ್ಥ ಮಾಡುವೆನು ಎಂದು ಯೆಹೋವನು ಹೇಳುತ್ತಾನೆ. ನಾವು ಓದಲ್ಪಟ್ಟಂಥ ವಚನ ನಮಗೆಲ್ಲರಿಗೂ ಸುಪರಿಚಿತವಾಗಿರುವಂಥ ಒಂದು ವಚನ. ದೇವರ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ನಾವು ಗಮನಿಸಲಿಕ್ಕೆ ಸಾಧ್ಯವಾಗುವಂಥ ಒಂದು ಕಾರ್ಯ, ದೇವರು ಹೇಳ್ತಾ ಇದ್ದಾನೆ, ಅವರ ಮಾರ್ಗಗಳನ್ನು ನಾನು ನೋಡಿದ್ದೇನೆ. ಇವತ್ತಿಲ್ಲಿ ಕೂಡಿ ಬಂದಿರುವಂಥ ಪ್ರತಿಯೊಂದು ದೇವರ ಮಕ್ಕಳೇ, ನೀವು ಹಾದು ಹೋಗುವಂಥ ಪ್ರತಿಯೊಂದು ಮಾರ್ಗಗಳನ್ನು ದೇವರು ನೋಡುತ್ತಾ ಇದ್ದಾನೆ. ದೇವರ ಕಣ್ಣಿಗೆ ಮರೆಯಾದದ್ದು ಒಂದು ಇಲ್ಲ. ನಿನ್ನ ಪರಿಸ್ಥಿತಿ ದೇವರ ಕಣ್ಣಿಗೆ ಮರೆಯಾಗಿಲ್ಲ, ನಿನ್ನ ಕುಟುಂಬ ದೇವರ ಕಣ್ಣಿಗೆ ಮರೆಯಾಗಿಲ್ಲ, ನಿನ್ನ ಹೃದಯ ದೇವರ ಕಣ್ಣಿಗೆ ಮರೆಯಾಗಿಲ್ಲ, ನಿನ್ನ ಜೀವನದಲ್ಲಿ ಸಂಭವಿಸುತ್ತಿರುವ ಕಾರ್ಯಗಳು ದೇವರ ಕಣ್ಣಿಗೆ ಮರೆಯಾಗಿಲ್ಲ. ನೀನು ಅನುಭವಿಸುತ್ತಿರುವಂಥ ವೇದನೆ, ನೀನು ಸುರಿಸುತ್ತಿರುವಂಥ ಕಣ್ಣೀರು, ನೀನು ಏಕಾಂತವಾಗಿ ನೀನು ನಡೆದು ಹೋಗುತ್ತಿರುವಂಥ ಮಾರ್ಗ, ಒಂದು ಪಕ್ಷ ನಿನಗೆ ಅನಿಸುತ್ತೆ ಲೋಕದಲ್ಲಿರುವಂಥ ಯಾವ ಮನುಷ್ಯನು ಅದನ್ನು ದೃಷ್ಟಿಸಿ ನೋಡುತ್ತಾ ಇಲ್ಲ ಎಂದು. ಆದರೆ ದೇವರು ಆತನು ಈ ಬೆಳಗಿನ ಜಾವದಲ್ಲಿ ಇಲ್ಲಿ ಕೂಡಿ ಬಂದಿರುವಂಥ ಪ್ರತಿಯೊಂದು ದೇವರ ಮಕ್ಕಳ ಬಳಿಯಲ್ಲಿ ದೇವರ ಆತನು ಹೇಳ್ತಾ ಇದ್ದಾನೆ, ನಾನು ನಿನ್ನ ಮಾರ್ಗಗಳನ್ನು ನಾನು ನೋಡಿದ್ದೇನೆ. ಇವತ್ತು ದೇವರು ನಿನ್ನ ಬಳಿಯಲ್ಲಿ ಮಾತನಾಡಲಿಕ್ಕಾಗಿ ಏನಕ್ಕಾಗಿ ದೇವರು ಬಯಸುತ್ತಾದನೆಂದರೆ, ನನ್ನ ದೇವರು ನಿನ್ನನ್ನು ನೋಡುತ್ತಾ ಇದ್ದಾನೆ, ನನ್ನ ದೇವರು ನಿನ್ನ ಕುಟುಂಬನ ನೋಡುತ್ತಾ ಇದ್ದಾನೆ, ನನ್ನ ದೇವರು ನಿನ್ನ ಹಣಕಾಸಿನ ವ್ಯವಸ್ಥೆಯನ್ನು ದೇವರು ನೋಡುತ್ತಾ ಇದ್ದಾನೆ, ನನ್ನ ದೇವರು ನಿನ್ನ ಇಕ್ಕಟ್ಟನ್ನು ನೋಡುತ್ತಾ ಇದ್ದಾನೆ, ನನ್ನ ದೇವರು ನಿನ್ನ ಮನಸ್ಸನ್ನು ನೋಡುತ್ತಾ ಇದ್ದಾನೆ. ಇವತ್ತು ಕರ್ತನಿಗೆ ಮನಸ್ಸಿದೆ ನಿನ್ನನ್ನು ಸ್ವಸ್ಥ ಮಾಡಲಿಕ್ಕಾಗಿ. ಇವತ್ತು ಕರ್ತನಿಗೆ ಮನಸ್ಸಿದೆ ನೀನು ಹಾದು ಹೋಗುವಂಥ ಮಾರ್ಗದಲ್ಲಿ ನೀನು ಅಸ್ವಸ್ಥನಾಗಿ, ನಿನ್ನ ಭಾರ ಉಳ್ಳವನಾಗಿ, ನೀನು ವೇದನೆ ಉಳ್ಳವನಾಗಿ, ರೋಗಿಯಾಗಿ, ಬಲಹೀನನಾಗಿ, ಕುಂದಿದವನಾಗಿ ಇನ್ನು ನೀನು ಮುಂದೆ ಯಾತ್ರೆ ಮಾಡೋದು ಬೇಕಾಗಿಲ್ಲ. ಈ ಸೆಪ್ಟೆಂಬರ್ ತಿಂಗಳು ದಾಟೋದ್ರ ಒಳಗಾಗಿ ನಿನಗಾಗಿ ನಾನೊಂದು ಅದ್ಭುತವನ್ನು ಮಾಡುವ ದೇವರು. ನಿನ್ನ ಮಾರ್ಗಗಳನ್ನು ನಾನು ನೋಡಿದ್ದೇನೆ. ಎರಡನೇದಾಗಿ ದೇವರು ಹೇಳ್ತಾನೆ, ಅವರನ್ನು ಸ್ವಸ್ಥ ಮಾಡಿ ನಡೆಸುತ್ತಾ. ಇವತ್ತು ದೇವರ ಮಕ್ಕಳು ಒಂದು ಕಾರ್ಯ ಅರ್ಥ ಮಾಡಿಕೊಳ್ಳಬೇಕು: ಈ ಆಲಯವನ್ನು ಬಿಟ್ಟು ನೀನು ಮತ್ತೊಂದು ಹೆಜ್ಜೆ ಇಡಬೇಕಾದ್ರೆ ಅನಾರೋಗ್ಯದೊಟ್ಟಿಗೋ, ಭಾರದೊಟ್ಟಿಗೋ, ಬಲಹೀನತೆಯೊಟ್ಟಿಗೋ, ಕಣ್ಣೀರೊಟ್ಟಿಗೆ ಅಲ್ಲ ನೀನು ಮತ್ತೊಂದು ಹೆಜ್ಜೆ ಇಡೋದು. ಇಲ್ಲಿಂದ ಮತ್ತೊಂದು ಹೆಜ್ಜೆ ಇಡಬೇಕಾದ್ರೆ ದೇವರು ನಿನ್ನನ್ನು ಸ್ವಸ್ಥ ಮಾಡಿ ದೇವರು ನಡೆಸುತ್ತಾನೆ. ದೇವರು ನಿನ್ನನ್ನು ಸ್ವಸ್ಥ ಮಾಡಿ ನಡೆಸುತ್ತಾನೆ. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಅವರಲ್ಲಿರುವ ದುಃಖತರಿಗೆ ಆದರಣೆಯನ್ನು
ಪ್ರತಿಫಲವಾಗಿ ಕೊಡುವೆನು. ಇವತ್ತು ದುಃಖ ಪಟ್ಟುಕೊಂಡು ಬಂದಿರುವಂತ ದೇವರ ಮಕ್ಕಳೇ, ದುಃಖಿತರಾಗಿ ಇವತ್ತು ಹಿಂತಿರುಗಿ ಹೋಗೋದಿಲ್ಲ. ನಿನಗೊಂದು ಸಮಾಧಾನ ಇದೆ, ನಿನಗೊಂದು ಸಂತೋಷ ಇದೆ, ನಿನಗೊಂದು ಬಲ ಇದೆ. ನಿನಗೆ ದೇವರ ಕಡೆಯಿಂದ ಇಷ್ಟು ವರ್ಷಗಳ ಕಾಲ ಕಷ್ಟಗಳಿದ್ದರು, ದುಃಖಗಳಿದ್ದರು, ಹೋರಾಟಗಳಿದ್ದರು, ನಿನ್ನ ಮನಸ್ಸು ಕುಂದಿದ್ದರು, ನಿನ್ನ ಮನಸ್ಸು ನೋವಿದ್ದರು, ದೇವರ ಸಮ್ಮುಖಕ್ಕೆ ನೀನು ಬರುತ್ತಾ ಅಲ್ಲಿ ಯಾರ ಬಳಿಯಲ್ಲಿ ಹೇಳಿಕೊಳ್ಳಕ್ಕಾಗದಿರುವಂಥ ವೇದನೆಗಳನ್ನು ನೀನು ಅನುಭವಿಸುತ್ತಾ ದೇವರ ಸಮ್ಮುಖದಲ್ಲಿ ಆಗಿರೋದು ಒಂದು ಕಾಲದಲ್ಲಿ ವ್ಯರ್ಥವಾಗಿ ಹೋಗೋದಿಲ್ಲ. ದೇವರು ನಿನಗೆ ಪ್ರತಿಫಲವನ್ನು ದೇವರು ದಯಪಾಲಿಸ್ತಾನೆ. ಅರ್ಥ ಆಗ್ತಿರೋ ದೇವರ ಮಕ್ಕಳಿಗಾಗಿ ದೇವರಿಗೆ ಸ್ತೋತ್ರ ಮಾಡ್ತೇನೆ. ಈ ದಿನ ನಿನ್ನ ಪ್ರತಿಫಲ ದಿನ, ಈ ದಿನ ನೀನು ಸಂತೋಷ ಪಡೋ ದಿನ, ಈ ದಿನ ನೀನು ಉಲ್ಲಾಸ ಪಡೋ ದಿನ, ಈ ದಿನ ನೀನು ಆನಂದ ಪಡೋ ದಿನ, ಈ ದಿನ ಶತ್ರುವಿನ ಮುಖ ಲೆಚ್ಚಗೀಡಾಗತಕ್ಕಂಥ ದಿನ, ಈ ದಿನ ಹಲ್ಲೆಲೂಯ, ಕರ್ತನು ನಿನ್ನನ್ನು ಸಮಾಧಾನ ಪಡಿಸುವ, ಕರ್ತನು ನಿನಗೆ ಪ್ರತಿಫಲವನ್ನು ದಯಪಾಲಿಸುವ ದಿನವಾಗಿರುವುದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. 19ನೇ ವಾಕ್ಯ ನನಗೆ ಬಹಳ ಸಂತೋಷ ಕೊಡುತ್ತೆ. ಈ ರೀತಿ ಹೇಳುತ್ತೆ, ಯೆಹೋವನು ಮನುಷ್ಯರ ಬಾಯ ಯೋಗ್ಯ ಫಲವಾಗಿರೋ ಸ್ತೋತ್ರವನ್ನ ಉಂಟು ಮಾಡುವವನಾಗಿ. ಆ ಪದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ನೀನು ಚೆನ್ನಾಗಿದ್ರೇನೆ ಸ್ತೋತ್ರ ಮಾಡೋಕ್ಕಾಗೋದು. ನಿನ್ನ ಮನಸ್ಸು ಚೆನ್ನಾಗಿದ್ರೇನೆ ನೀನು ದೇವರಿಗೆ ಸ್ತೋತ್ರ ಮಾಡೋಕ್ಕಾಗೋದು. ನೀನು ಹೃದಯ ದೇವರ ಸಮ್ಮುಖದಲ್ಲಿ ಸ್ವಸ್ಥವಾಗಿದ್ರೆ ಮಾತ್ರನೇ ಬಾಯಿ ತೆರೆದು ನೀನು ದೇವರಿಗೆ ಮಾಡಿದಂಥ ಉಪಕಾರಗಳಿಗೆ ಸ್ತೋತ್ರ ಮಾಡಲಿಕ್ಕಾಗೋದು. ಕರ್ತನಿಗೆ ಒಂದು ಕಾರ್ಯ ಗೊತ್ತು, ಕರ್ತನಿಗೆ ನಿನ್ನಿಂದ ಏನು ಬೇಕಾಗಿಲ್ಲ, ಕರ್ತನಿಗೆ ಬೇಕಾಗಿರೋದು ನಿನ್ನ ಬಾಯಿಯ ಫಲ. ಸ್ತೋತ್ರ ದೇವರಿಗೆ ಬೇಕು. ಶತ್ರು ಆತನು ನಿನ್ನ ಬಾಯಿಯನ್ನು ಕಟ್ಟಿಡುವುದಕ್ಕಾಗಿ ಪ್ರಯತ್ನ ಮಾಡ್ತಾನೆ. ನಿನ್ನ ಬಾಯಲ್ಲಿ ಸ್ತೋತ್ರ ಬರಬಾರ್ದು, ನಿನ್ನ ಬಾಯಿಯಲ್ಲಿ ಆರಾಧನೆ ಬರಬಾರ್ದು, ನೀನು ದೇವರಿಗೆ ಅನ್ಯ ಭಾಷೆಗಳಲ್ಲಿ ಮಾತಾಡಬಾರ್ದು. ದೇವರ ಸಮ್ಮುಖಕ್ಕೆ ಹೋದಾಗ ನೀನು ಮುಖ ಗಂಟು ಹಾಕೊಂಡು ಕುತ್ಕೋಬೇಕು, ನೀನು ದೇವರನ್ನ ಆರಾಧನೆ ಮಾಡಬಾರ್ದು, ದೇವರನ್ನು ಸ್ತುತಿಸಬಾರ್ದು ಎಂದ್ರು ಶತ್ರು ಆತನ ನಿನ್ನ ಕಟ್ಟಾಕಿ ಇಟ್ಟುವುದಕ್ಕೆ ಪ್ರಯತ್ನ ಮಾಡಿದಾಗ ಇವತ್ತು ದೇವರು ಹೇಳ್ತಾನೆ, ನೋ 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 ನೋ, ನನ್ನ ಜನರನ್ನ ಕರೆದಿರೋದು ಮುಖ ಗಂಟು ಹಾಕೊಂಡು ನನ್ನ ಸನ್ನಿಧಿಯಲ್ಲಿ ಕುತ್ಕೊಳ್ಳೋಕ್ಕಲ್ಲ ನಾನು ಕರೆದಿರೋದು. ನನ್ನ ಜನರನ್ನ ಪಾಪದಿಂದ, ಶಾಪದಿಂದ, ರೋಗದಿಂದ, ಏಕಾಂತದಿಂದ, ನಷ್ಟದಿಂದ, ಮರಣದಿಂದ ನಾನು ಅವ್ರನ್ನ ಬಿಡಿಸಿ ನನ್ನ ಸನ್ನಿಧಾನದಲ್ಲಿ ನಾನು ತಂದಿರೋದು ಕೈ ಕೊಟ್ಕೊಂಡು ಸುಮ್ಮನೆ ಕುತ್ಕೊಂಡು ಬಾಯಿ ಮುಚ್ಕೊಂಡಿರೋದಕ್ಕಲ್ಲ. ನನ್ನ ಮಕ್ಕಳನ್ನು ನಾನು ಆರಿಸಿ ತಂದಿರೋದು, ನನ್ನ ಮಕ್ಕಳನ್ನು ತಂದಿರುವಂತ ಉದ್ದೇಶ ಅವರ ಬಾಯಲ್ಲಿ ನನಗೆ ಸಲ್ಲತಕ್ಕಂತ ಒಂದು ಸ್ತೋತ್ರ ಇದೆ. ಸ್ತೋತ್ರ ಉಳ್ಳವರು ಮಾತ್ರ ಗಟ್ಟಿಯಾಗಿ ದೇವರಿಗೊಂದು ಸ್ತೋತ್ರ ಹೇಳ್ರಿ. ಇವತ್ತು ನಿನ್ನ ಬಾಯಲ್ಲಿ ಇರುವಂತ ಸ್ತೋತ್ರ ಅದು ಸೈತಾನನ ಮರೆ ಮಾಡುವುದಕ್ಕಾಗಿ ಪ್ರಯತ್ನ ಮಾಡಿದಾಗ ಕರ್ತನ ಹೇಳ್ತಾನೆ, ಮೊದಲು ನಾನು ನಿನ್ನನ್ನು ಸ್ವಸ್ಥ ಮಾಡುತ್ತೇನೆ, ಎರಡನೇದಾಗಿ ನಿನ್ನ ಬಾಯಿಯನ್ನು ನಾನು ತೆರೆಯುತ್ತೇನೆ. ಏನಕ್ಕಾಗಿ ನಿನ್ನ ಬಾಯಿಯನ್ನು ನಾನು ತೆರೆಯೋದು? ನನಗೆ ಯೋಗ್ಯವಾದಂತ ಫಲ, ಸ್ತೋತ್ರ ಎಂಬ ಫಲವನ್ನ ನಿನ್ನ ಜೀವನದಲ್ಲಿ ದೇವರಿಗೆ ಅರ್ಪಿಸತಕ್ಕಂತೆ ನಾನು ನಿನ್ನನ್ನು ಸ್ವಸ್ಥ ಮಾಡುತ್ತೇನೆ. ಇವತ್ತಿಲ್ಲಿ ಕೂಡಿ ಬಂದಿರೋ ದೇವರ ಮಕ್ಕಳೇ, ನಾನು ಒಂದು ಕಾರ್ಯ ಹೇಳ್ತೇನೆ. ಇವತ್ತು ದೇವರ ಸಮ್ಮುಖದಲ್ಲಿ ನೀವು ಸ್ತೋತ್ರ ಹೇಳತಕ್ಕಂಥ ದಿನ. ನಾನು ಹೇಳಿದೆ, ದೇವರ ಸಮ್ಮುಖದಲ್ಲಿ ನೀವು ಸ್ತೋತ್ರ ಹೇಳತಕ್ಕಂಥ ದಿನ, ನೀವು ಕರ್ತನನ್ನು ಸ್ತುತಿಸತಕ್ಕಂಥ ದಿನ, ನೀವು ಕರ್ತನನ್ನು ಆರಾಧಿಸತಕ್ಕಂಥ ದಿನ. ಕರ್ತನು ಏನು ಮಾಡ್ದ ಅಂತ ಕೇಳಿ ನೀವು ಅಲ್ಲಿ ಮೌನವಾಗಿರೋದಕ್ಕಿಂತ ಕರ್ತನು ನನ್ನ ಜೀವನದಲ್ಲಿ ಮಾಡಿದ ಎಲ್ಲ ಉಪಕಾರಗಳಿಗಾಗಿ ನನ್ನನ್ನು ಕಾಣುತ್ತಿರುವಂಥ ದೇವರಿಗಾಗಿ ಸ್ತೋತ್ರ ಎಂದು ಹೇಳತಕ್ಕಂಥ ಇದು ಮೌನವಾಗಿರುವಂಥ ದಿನ ಅಲ್ಲ, ಇದು ಸ್ತೋತ್ರ ಹೇಳತಕ್ಕಂಥ ದಿನ ಎಂದು ನಂಬುವಂಥ ದೇವರ ಮಕ್ಕಳು ಮಾತ್ರ ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ ಹೇಳ್ರಿ. ದೇವರಾತನ ಹೇಳ್ತಾನೆ, ದೂರ ಇದ್ದವನಿಗೂ ಸಮೀಪ ಇದ್ದವನಿಗೂ, ಇವತ್ತು ನಮ್ಮನ್ನು ಲೈವಲ್ಲಿ ವೀಕ್ಷಿಸುವಂತ ನಿಮಗೂ ದೇವರು ಸ್ವಸ್ಥ ಮಾಡ್ತಾನೆ. ಇವತ್ತು ಆಲಯದಲ್ಲಿ ಕುಳಿತುಕೊಂಡಿರೋರಿಗೂ ದೇವರಿಗೂ ಸ್ವಸ್ಥ ಮಾಡ್ತಾನೆ. ಇವತ್ತು ನಿಮ್ಮ ಮನೆಗಳಲ್ಲಿ ಎಲ್ಲಾದರೂ ದೂರದಲ್ಲಿ ಇದ್ದಾರ, ಅವರಿಗೂ ಸ್ವಸ್ಥತೆ ಇದೆ. ಇವತ್ತು ದೇವರ ಸಮ್ಮುಖದಲ್ಲಿ ನೀನು ಬಂದಿದೆಯಾ, ದೂರದಲ್ಲಿ ಇರುವವನಿಗೂ ಸಮೀಪದಲ್ಲಿ ಇರುವವನಿಗೂ ದೇವರು ಕ್ಷೇಮವಿರಲಿ, ಸುಕ್ಷೇಮವಿರಲಿ, ದೇವರು ನಿನಗೆ ಸ್ವಸ್ಥ ಮಾಡುತ್ತಾನೆ. ಇವತ್ತು ದೇವರು ತನ್ನ ಕ್ರಿಯೆಗಳನ್ನು ತನ್ನ ಜನರ ಮಧ್ಯದಲ್ಲಿ ಮಾಡೋದಕ್ಕೆ ದೇವರು ತಾನು ಸಿದ್ಧನಾಗಿದ್ದಾನೆ. ಯಾವ ಯಾವ ಮಂಡಲದಲ್ಲಿ ದೇವ ಜನರಿಗೆ ಸ್ವಸ್ಥತೆಗಳು ಬೇಕು, ಯಾವ ಯಾವ ಮಂಡಲದಲ್ಲಿ ದೇವರು ತನ್ನ ಜನರನ್ನು ಸ್ವಸ್ಥ ಮಾಡಲಿಕ್ಕಾಗಿ ದೇವರು ಬಯಸ್ತಾನೆ. ನಾನು ಪ್ರಾರ್ಥನೆ ಮಾಡ್ತಾ ಇರಬೇಕಾದ್ರೆ ದೇವರು 3 ಭಾಗಗಳನ್ನು ದೇವರು ನನಗೆ ತಿಳಿಸಿಕೊಟ್ಟನು. 1ನೇ ಭಾಗ ನಮ್ಮ ಆತ್ಮನ ಭಾಗ, 2ನೇ ಭಾಗ ನಮ್ಮ ಶಾರೀರಿಕವಾದ ಭಾಗ, 3ನೇದಾಗಿ ನಮ್ಮ ಭೌತಿಕವಾದಂಥ ಒಂದು ಭಾಗ. 3 ಭಾಗಗಳ ಕುರಿತಾಗಿ
ದೇವರು ಇವತ್ತು ಸ್ವಸ್ಥತೆಯನ್ನು ದೇವರು ಮಾಡಲಿಕ್ಕಾಗಿ ದೇವರು ಬಯಸ್ತಾನೆ. ಒಂದನೇದಾಗಿ ನಿನ್ನ ಆತ್ಮದ ವಿಷಯದಲ್ಲಿ ದೇವರು ನಿನ್ನನ್ನು ಸ್ವಸ್ಥ ಮಾಡಲಿಕ್ಕಾಗಿ ಬಯಸ್ತಾನೆ. ನಿನ್ನ ಮನಸ್ಸಲ್ಲಿ ದೇವರು ಸ್ವಸ್ಥತೆ ಕೊಡಲಿಕ್ಕಾಗಿ ಬಯಸ್ತಾನೆ. ನಿನ್ನ ಹೃದಯದಲ್ಲಿ ದೇವರು ಸ್ವಸ್ಥತೆ ಕೊಡಲಿಕ್ಕಾಗಿ ಬಯಸ್ತಾನೆ. ಎರಡನೇದಾಗಿ ನಿನ್ನ ಶರೀರದಲ್ಲಿ ದೇವರು ಸ್ವಸ್ಥತೆ ಕೊಡಲಿಕ್ಕಾಗಿ ದೇವರು ಬಯಸ್ತಾನೆ. ಮೂರನೇದಾಗಿ ನೀನು ಅನುಭವಿಸುವಂಥ ಕುಟುಂಬದ ಮಂಡಲ, ಆರ್ಥಿಕವಾದಂಥ ಮಂಡಲ, ನಿನ್ನ ದೈಹಿಕವಾದಂಥ ಮಂಡಲ, ನಿನ್ನ ಭೌತಿಕವಾದಂಥ ಮಂಡಲಗಳಲ್ಲಿ ದೇವರು ಸ್ವಸ್ಥತೆಯನ್ನು ದೇವರು ಕೊಡಲಿಕ್ಕಾಗಿ ಬಯಸ್ತಾನೆ. ಇವತ್ತು ಮೊದಲನೇದಾಗಿ ನನ್ನ ಆತ್ಮನ ವಿಷಯದಿಂದ, ಮನಸ್ಸಿನ ವಿಷಯದಿಂದ ನಾನು ಆರಂಭಿಸಲಿಕ್ಕಾಗಿ ನಾನು ಇಷ್ಟಪಡುತ್ತೇನೆ. ನಮ್ಮ ಮನಸ್ಸು ಏನಕ್ಕಾಗಿ ಅನಾರೋಗ್ಯಕ್ಕೆ ಒಳಪಡುತ್ತೆ? ನಮ್ಮ ಮನಸ್ಸು ಏನಕ್ಕಾಗಿ ರೋಗಕ್ಕೆ ಒಳಪಡುತ್ತೆ? ನಮ್ಮ ಮನಸ್ಸು ಏನಕ್ಕಾಗಿ ಅದು ಬಲಹೀನವಾಗುತ್ತೆ ಎನ್ನುವಂತ ಕಾರ್ಯವನ್ನು ಹೇಳಿ ಯಾವ ರೀತಿಯಲ್ಲಿ ದೇವರು ನಮ್ಮನ್ನು ಸ್ವಸ್ಥ ಮಾಡಲಿಕ್ಕಾಗಿ ಬಯಸ್ತಾನೆ ಎಂಬುದಾಗಿ ನಾನು ವಿವರಣೆಯನ್ನು ನಾನು ಕೊಡಲಿಕ್ಕಾಗಿ ನಾನು ಇಷ್ಟಪಡುವವನಾಗಿರ್ತೇನೆ. ಅದಕ್ಕೆ ಉದಾಹರಣೆಯಾಗಿ ಅದಕ್ಕೆ ಆಧಾರವಾಗಿ ನಾನು ತೆಗೆದುಕೊಳ್ಳಲಿಕ್ಕೆ ಇಷ್ಟಪಡುವಂತ ವಚನ ಜ್ಞಾನೋಕ್ತಿಗಳ ಪುಸ್ತಕ 18ನೇ ಅಧ್ಯಾಯದ 14ನೇ ವಾಕ್ಯ ಈ ರೀತಿ ಹೇಳುತ್ತದೆ. ಜ್ಞಾನೋಕ್ತಿಗಳ ಪುಸ್ತಕ 18ನೇ ಅಧ್ಯಾಯದ 14ನೇ ವಾಕ್ಯ. ಆತ್ಮವು ವ್ಯಾಧಿಯನ್ನು ಸಹಿಸಬಲ್ಲದು. ಆತ್ಮವು ವ್ಯಾಧಿಯನ್ನ ಸಹಿಸಬಲ್ಲದು. ಆತ್ಮವೇ ನೊಂದರೆ ಸಹಿಸುವವರು ಯಾರು? ದೇವರ ವಾಕ್ಯ ಹೇಳ್ತದೆ, ಆತ್ಮವು ಅದು ರೋಗವನ್ನ, ವ್ಯಾಧಿಯನ್ನ ಅದು ಸಹಿಸುತ್ತದೆ. ಆದರೆ ಆತ್ಮವೇ ನೊಂದಿ ಹೋದರೆ ಅದನ್ನು ಸಹಿಸುವವರು ಯಾರು ಎಂದು. ಇವತ್ತು ದೇವರ ಮಕ್ಕಳು ಒಂದು ಕಾರ್ಯ ಅರ್ಥ ಮಾಡಿಕೊಳ್ಳಬೇಕು. ಶರೀರಕ್ಕೆ ರೋಗ ಬಂದಾಗ ಆತ್ಮವು ಬಲಿಷ್ಠವಾಗಿದ್ದರೆ ಈ ಶರೀರದಲ್ಲಿರುವಂಥ ರೋಗವನ್ನ ಈ ಆತ್ಮದ ಮನುಷ್ಯನು ಜಯಿಸಬಹುದು. ಈ ಶರೀರದಲ್ಲಿ ಏನಾದರೂ ಬಾಧೆಗಳು ಬಂದಾಗ, ಈ ಶರೀರದಲ್ಲಿ ಏನಾದರೂ ಅಸ್ವಸ್ಥತೆಗಳು ಬಂದಾಗ ನಮ್ಮ ಆತ್ಮಿಕವಾದಂಥ ಮನುಷ್ಯನು ನಮ್ಮನ್ನು ನೋಡಿ ಹೇಳ್ತಾನೆ, ಏನೂ ಇಲ್ಲ, ದೇವರು ಅದ್ಭುತ ಮಾಡ್ತಾನೆ, ದೇವರು ಬಿಡುಗಡೆ ಮಾಡ್ತಾನೆ, ನಾನು ಎದ್ದೊಳ್ಬೋದು, ನನ್ನ ಕೈಯಲ್ಲಿ ಆಗುತ್ತೆ, ನಡೆಯುತ್ತೆ ಎಂದು ಆತ್ಮನ ಮನುಷ್ಯನು ತಾನು ಉತ್ತೇಜನಗೊಂಡ್ರೆ ಈ ಶಾರೀರಿಕವಾದಂಥ ಮನುಷ್ಯನಲ್ಲಿರುವಂಥ ರೋಗವನ್ನ ಆರಾಮವಾಗಿ ಹೊರಗಟ್ಟಬಹುದು. ಆದರೆ ಬೈಬಲ್ ಹೇಳ್ತೇವೆ, ಆತ್ಮವೇ ನೊಂದರೆ ಅದನ್ನ ಸಹಿಸುವವರು ಯಾರು? ಅಂದ್ರೆ ಇಂಗ್ಲಿಷಲ್ಲಿ ಗಮನಿಸ್ತೇವೆ, ಆತ್ಮವೇ ಚಚ್ಚಿ ಹೋದ್ರೆ ಅದನ್ನು ಯಾರು ಸಹಿಸಲಿಕ್ಕೆ ಸಾಧ್ಯ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯ. ದೇವರ ಸಮ್ಮುಖದಲ್ಲಿ ನಾವು ಹೋದಾಗ ದೇವರ ವಾಕ್ಯದಲ್ಲಿ ಜ್ಞಾನೋಕ್ತಿಗಳು 17:22 ನಾವು ಈ ರೀತಿ ಹೇಳುತ್ತದೆ, ಕುಗ್ಗಿದ ಮನದಿಂದ ಒಣಮೈ ಎಂದು ನಾವು ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ. ಒಂದು ಮನಸ್ಸು ಕುಗ್ಗಲ್ಪಟ್ರೆ ಅದರಿಂದ ಉಂಟಾಗುವಂತ ಕಾರ್ಯ ಅವನ ಶರೀರವನ್ನ ಬಾಧಿಸುತ್ತೆ. ಏನ್ ಶರೀರವನ್ನ ಬಾಧಿಸುತ್ತೆ? ಅವನಿಗೆ ಒಣಮೈ, ದಪ್ಪಗಿರೋನ್ ಚೆನ್ನಾಗಿ ಅವತ್ತನ್ನು ಸಡನ್ ಆಗಿ ಸಣ್ಣಗಾಗ್ಬಿಡೋದು, ವಿವಿಧ ಕಾರ್ಯಗಳು ಶರೀರದಲ್ಲಿ ಉಂಟಾಗುವಂತ ಏರುಪೇರುಗಳು. ಅಲ್ಲಿ ಕಾರಣ ಏನಂದ್ರೆ ಆತನ ಹೇಳ್ತಾನೆ, ಮನಸ್ಸರಿಲ್ಲ. ದೇವರ ವಾಕ್ಯದಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯ, ಮನಸ್ಸು ಏನಾದ್ರೂ ಕುಗ್ಗಿ ಹೋದ್ರೆ ಅವನ ಶರೀರದಲ್ಲಿ ಅದರ ರಿಯಾಕ್ಷನ್ ಎನ್ನುವುದು ಕಾಣುತ್ತೆ. ಕಾರಣ ಅವನ ಮುಖದಲ್ಲಿ ವಿಕೃತ, ಆತನ ಶರೀರದಲ್ಲಿ ವ್ಯತ್ಯಾಸ, ಒಣಮೈ ಎನ್ನುವುದು ಅವನನ್ನು ಬಾಧಿಸುವುದಕ್ಕಾಗಿ ಅವನ ಆತ್ಮದಲ್ಲಿ ಉಂಟಾಗುವಂತ ವ್ಯತ್ಯಾಸ ಅವನ ಶರೀರದಲ್ಲಿ ಅದು ಪ್ರತಿಕರಿಸಲಿಕ್ಕಾಗಿ ಪ್ರಾರಂಭವಾಗುತ್ತೆ. ಅದರಿಂದನೇ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುವಂತ ಒಂದು ಕಾರ್ಯ, ಕುಗ್ಗಿದ ಮನದಿಂದ ಒಣಮೈ ಎಂದು ನಾವು ಗಮನಿಸಲಿಕ್ಕೆ ಸಾಧ್ಯ. ಜ್ಞಾನೋಕ್ತಿಗಳು 15ನೇ ಅಧ್ಯಾಯದ 13ನೇ ವಾಕ್ಯ, ಜ್ಞಾನೋಕ್ತಿಗಳು 15:13 ಗಮನಿಸ್ತೇವೆ, ಮನೋವ್ಯಾಧಿಯಿಂದ ಆತ್ಮಭಂಗ ಎಂದು ನಾವು ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಮನೋವ್ಯಾಧಿ ಎನ್ನುವುದು ಬಂದ್ರೆ, ಆತ್ಮಕ್ಕೆ ಏನಾದ್ರೂ ಒಂದು ವ್ಯಾಧಿ ಎನ್ನುವುದು ಹಿಡಿದ್ರೆ ಅಲ್ಲಿಂದ ಉಂಟಾಗುವಂತ ಕಾರ್ಯ ಏನು ಗೊತ್ತ? ಅವನ ಆತ್ಮದಲ್ಲಿ ಭಂಗ ಉಂಟಾಗುತ್ತದೆ. ಅಂದ್ರೆ ಅವನ ಆತ್ಮದಲ್ಲಿ ಯಾವುದೇ ಒಂದು ವಿಷಯದಲ್ಲಿ ತನ್ನನ್ನೇ ತಾನು ಸಮರ್ಪಿಸುವುದಕ್ಕಾಗಲಿ, ಇಚ್ಚೋಡು ಪಡಿಸಿಕೊಳ್ಳುವುದಕ್ಕಾಗಲಿ ಅವನ ಆಗದಂತೆ ಅವನ ಆತ್ಮವು ಅವನನ್ನು ನಾಶನದ ಕಡೆ ಎಳೆದುಕೊಳ್ಳುವ ಹಾಗೆ ಅವನಿಗೆ ಪರಿಸ್ಥಿತಿ ಉಂಟಾಗುತ್ತೆ. ಏನಕ್ಕಾಗಿ ಈ ಕಾರ್ಯಗಳನ್ನು ನಾನು ತೆಗೆದುಕೊಂಡೆ ಅಂದ್ರೆ, ದೇವರ ಆತ್ಮನು ಕಳೆದ ದಿವಸದಲ್ಲಿ ನನಗೆ ಒಂದು ಮಾತನ್ನು ಹೇಳಿದನು. ಇವತ್ತು ಅನೇಕ ದೇವರ ಮಕ್ಕಳು ಸಭೆಗೆ ಬಂದಾಗ ಚೆನ್ನಾಗಿ ಸ್ತೋತ್ರ ಹೇಳ್ತಾರೆ, ಸಭೆಗೆ ಬಂದಾಗ ಅನೇಕರು ಚಪ್ಪಾಳೆ ತಡ್ತಾರೆ, ಸಭೆಗೆ ಬಂದಾಗ ಗಟ್ಟಿಯಾಗಿ ಹಲ್ಲೆಲೂಯಾ ಹೇಳ್ತಾರೆ. ಆದ್ರೆ ಇವತ್ತು ಅನೇಕ ನನ್ನ ಮಕ್ಕಳ ಆತ್ಮವು ರೋಗ ಪೀಡಿತವಾಗಿದೆ. ಇವತ್ತು ಅನೇಕ ನನ್ನ ಜನರ ಆತ್ಮವು ರೋಗ ಪೀಡಿತವಾಗಿದೆ. ಏನಕ್ಕಾಗಿ ರೋಗ ಪೀಡಿತವಾಗಿದೆ? ಇವತ್ತು ಅನೇಕರು ಸಭೆಗೆ ಬಂದಾಗ ಆರಾಧನೆ ಮಾಡ್ತಾರೆ, ಸಭೆಗೆ ಬಂದಾಗ
ಬಂದಾಗ ಬೈಬಲ್ ಹಿಡಿತಾರೆ, ಸಭೆಗೆ ಬಂದಾಗ ಸ್ತೋತ್ರ ಮಾಡ್ತಾರೆ, ಆದ್ರೆ ಅನೇಕ ಮನೆಗಳಲ್ಲಿ ಪ್ರಾರ್ಥನೆ ಇಲ್ಲ. ಅನೇಕರು ವ್ಯಕ್ತಿಗತವಾಗಿ ಬೈಬಲ್ಗಳನ್ನು ಓದಿ ಎಷ್ಟೋ ವಾರಗಳಾಯಿತು. ಅನೇಕರು ಮನೆಯಲ್ಲಿ ಕುಳಿತುಕೊಂಡು ಪ್ರಾರ್ಥನೆ ಮಾಡೋದಕ್ಕೆ ಏಕಾಗ್ರತೆ ಇಲ್ಲ. ಹಳೆ ಕಾರ್ಯದ ಚಿಂತೆಗಳು, ಹಳೆ ಕಾರ್ಯದ ಕಾರ್ಯಗಳು, ಏನೇ ಕೇಳಿದ್ರು ಮನಸ್ಸಿಲ್ಲ, 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 ಮನಸ್ಸಿಲ್ಲ. ಇವತ್ತು ದೇವರ ಮಕ್ಕಳೇ, ನನ್ನ ದೇವರು ನೀನು ನಡೆಯುತ್ತಿರುವ ಮಾರ್ಗವನ್ನು ದೇವರು ನೋಡುತ್ತಾ ಇದ್ದಾನೆ. ನನ್ನ ದೇವರು ನೀನು ಹಾದು ಹೋಗುತ್ತಿರುವಂತ ಮಾರ್ಗವನ್ನ ನನ್ನ ದೇವರು ಗಮನಿಸುತ್ತಾ ಇದ್ದಾನೆ. ಇವತ್ತು ನಿನ್ನ ಶರೀರಕ್ಕೆಲ್ಲ ರೋಗ ಬಡಿದಿರೋದು, ಇವತ್ತು ನಿನ್ನ ಆತ್ಮವು ರೋಗದಿಂದ ಬಾಧಿಸಲ್ಪಟ್ಟಿದೆ. ಇವತ್ತು ಕರ್ತನು ನಿನಗೆ ಮಾಡಲಿಕ್ಕೆ ಇಚ್ಛಿಸಪಡುವಂತ ಕಾರ್ಯ, ನೊಂದಿದಂತ ಮನಕ್ಕೆ ಒಂದು ಸ್ವಸ್ಥತೆಯನ್ನು ದೇವರು ಕೊಡಲಿಕ್ಕಾಗಿ ದೇವರು ಬಯಸ್ತಾನೆ. ಯಾವ ಸಂದರ್ಭಗಳಲ್ಲಿ ಈ ನಮ್ಮ ಆತ್ಮವು, ನಮ್ಮ ಮನಸ್ಸು, ಶರೀರವು ಅಥವಾ ನಮ್ಮ ಆತ್ಮವು ರೋಗದಿಂದ ಬಾಧಿಸಲ್ಪಡುತ್ತದೆ ಎಂಬುದಾಗಿ ನಾನು ಹೇಳಲಿಕ್ಕಾಗಿ ಇಷ್ಟಪಡುತ್ತೇನೆ. ಅದರ ಮಧ್ಯದಲ್ಲಿ ಒಂದು ಆತ್ಮೀಕವಾದಂಥ ಮರ್ಮ ನಾನು ಹೇಳಿ ಹೋಗ್ತೀನಿ. ಒಂದು ಕಾಲದಲ್ಲಿ ಸೈತಾನನು ತಾನು ತನ್ನ ಒಂದು ಕುಯುಕ್ತಿ, ಆತನ ಜನರ ಶರೀರಗಳನ್ನು ಹಿಡಿತಾ ಇದ್ದನು. ಜನರ ಶರೀರಗಳನ್ನು ಹಿಡಿದು ಅವರನ್ನ ಒಡೆಯೋದು, ಬಡಿಯೋದು, ಅವರನ್ನು ಕುಗ್ಗಿಸೋದು, ಗಾಯ ಮಾಡಿಸೋದು, ಈ ರೀತಿಯಾದಂಥ ಪರಿಸ್ಥಿತಿಗಳು ಮಾಡ್ತಾ ಇದ್ದನು. ಆದರೆ ಕಾಲಗಳು ಉಳಿದ ಮೇಲೆ ಸಭೆಯ ಕಾಲಘಟ್ಟಕ್ಕೆ ಬಂದಾಗ, ಸಭೆಯ ಉಜ್ಜೀವನ ಕಾಲಘಟ್ಟಕ್ಕೆ ಬಂದಾಗ, ಇವತ್ತು ದುರಾತ್ಮ ಪೀಡಿತರಿಗಿಂತ ಹೆಚ್ಚಾಗಿ ಶರೀರದಲ್ಲಿ ಆತ್ಮದಲ್ಲಿ ಪೀಡಿಸಲ್ಪಟ್ಟವರೇ ಜಾಸ್ತಿ. ಈಗ ಸೈತಾನನು ತನ್ನ ಜನರಿಗೆ ಏನ್ ಮಾಡ್ತಾ ಇದ್ದಾನೆ ಗೊತ್ತಾ? ಅವರ ಮನಸ್ಸನ್ನು ಹಿಡಿತಾ ಇದ್ದಾನೆ, ಅವರ ಮನಸ್ಸನ್ನು ಹಿಡಿತಾ ಇದ್ದಾನೆ. ಕಾರಣ, ಮನಸ್ಸಿದ್ರೆ ತಾನೇ ಇವರು ಪ್ರಾರ್ಥನೆ ಮಾಡೋದು. ನೀವು ಸ್ತೋತ್ರ ಹೇಳದೇ ಇದ್ದಾಗ ಮನಸ್ಸಿದ್ರೆ ತಾನೇ ಇವರು ಸಭೆಗೆ ಬರೋದು, ಮನಸ್ಸಿದ್ರೆ ತಾನೇ ಇವರು ಕಾಣಿಕೆ ಕೊಡೋದು, ಮನಸ್ಸಿದ್ದಾಗ ತಾನೇ ಇವರು ಕುಟುಂಬ ಪ್ರಾರ್ಥನೆ ಮಾಡೋದು, ಮನಸ್ಸಿದ್ದಾಗ ತಾನೇ ಕುಟುಂಬದ ಮೇಲೆ ಗಮನ ಹರಿಸೋದು, ಮನಸ್ಸಿದ್ರೆ ತಾನೇ ಸೇವೆಗೆ ಬರೋದು. ನೀವು ಸ್ತೋತ್ರ ಹೇಳದೇ ಇದ್ದಾಗ ಸೈತಾನನು ಇವತ್ತು ಈ ಕಾಲಘಟ್ಟದಲ್ಲಿ ಸಭೆಗೆ ಮಾಡ್ತಿರುವಂತ ಕಾರ್ಯ, ಜನರ ಮನಸ್ಸುಗಳನ್ನು ಹಿಡಿತಾ ಇದ್ದಾನೆ. ಜನರ ಮನಸ್ಸುಗಳನ್ನ ಆತನು ಬೇಸರಿಕೆಯಿಂದಲೂ ನಿರಾಶೆಯಿಂದಲೂ ಆತನು ವಿವಿಧ ವಿಧವಾದಂಥ ರೀತಿಯಲ್ಲಿ ಆತನು ಬಾಧಿಸ್ತಾ ಇದ್ದಾನೆ. ಇವರಿಗೆ ಇವತ್ತು ಸಭೆಯವರು ಮೋಸಗೊಳ್ಳುತ್ತಿರುವಂತ ಒಂದು ಕಾರ್ಯ, ಅಯ್ಯೋ ಇದು ನನ್ನ ಹಣೆ ಬರ, ಇದು ನಾನು ಮಾಡಿಕೊಂಡಿದ್ದು ಅಂತ ಅನೇಕರು ಚಿಂತೆ ಮಾಡಿ ಅವರು ಸೇವೆಯಿಂದ, ಪ್ರಾರ್ಥನೆಯಿಂದ, ಆರಾಧನೆಯಿಂದ, ಕುಟುಂಬದ ಜೀವಿತದಿಂದ, ಆಶೀರ್ವಾದದಿಂದ ದೂರ ಆಗ್ತಾ ಇದ್ದಾರೆ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ನಿನ್ನ ಮನಸ್ಸನ್ನು ನೋಯಿಸುವುದು ಅಲ್ಲಿ ಮನುಷ್ಯನು ಅಥವಾ ದೇವರ ಉದ್ದೇಶ ಅಲ್ಲ, ಅದರಿಂದ ಕ್ರಿಯೆ ಮಾಡುವಂತ ಒಂದು ದುರಾತ್ಮನೇ ಇದ್ದಾನೆ. ಕಾರಣ, ದೇವರು ನಿನ್ನನ್ನು ಕಂಡಿರೋದು ಸ್ತೋತ್ರ ಮಾಡುವವನಾಗಿ, ದೇವರು ನಿನ್ನನ್ನು ಕಂಡಿರೋದು ಆರಾಧನೆಯ ನಾಯಕನಾಗಿ, ದೇವರು ನಿನ್ನನ್ನು ಕಂಡಿರೋದು ಒಂದು ಅಪೋಸ್ತಲನಾಗಿ. ನೀವು ಸ್ತೋತ್ರ ಹೇಳದೇ ಇದ್ದಾಗ ದೇವರು ನಿನ್ನನ್ನು ಕಂಡಿರೋದು ಬಾಲ ಅಲ್ಲ, ತಲೆಯಾಗಿರಬೇಕು ಎನ್ನುವುದಕ್ಕಾಗಿ. ದೇವರು ನಿನ್ನನ್ನು ಕಂಡಿರೋದು ಸಾಲ ತೆಗೆದುಕೊಳ್ಳುವವನಲ್ಲ, ಸಾಲ ಕೊಡುವಂತೆ ನೀನು ಇರಬೇಕು ಎಂದು. ದೇವರು ನಿನ್ನ ಕಂಡಿರೋದು ಅಭಿಷಕ್ತನು, ಪ್ರಾರ್ಥನೆ ವೀರನು, ಆರಾಧನೆ ನಾಯಕನು, ನೀನು ಜೀವ ಉಳ್ಳಂತ ಒಂದು ಸತ್ಯವೇದ ಗ್ರಂಥ ಆಗಬೇಕು ಎಂದು ದೇವರು ನಿನ್ನ ಕುರಿತಾಗಿ ಬಯಸ್ತಾ ಇದ್ದಾನೆ. ಇದರಿಂದ ನಿನ್ನನ್ನು ದೂರ ಎಳೆಯೋದಕ್ಕಾಗಿ ಸೈತಾನನ ಮಾಡುವಂತ ಒಂದೇ ಒಂದು ಕಾರ್ಯ, ನಿನ್ನ ಮನಸ್ಸನ್ನು ಕೆಡಿಸ್ತಾನೆ. ಯಾಕೆ ಸಿಸ್ಟರ್ ಪ್ರೇಯರ್ ಮಾಡಲಿಲ್ಲ? ಮನಸ್ಸಿಲ್ಲ. ನೆಪ ಬೇರೆ ಹೇಳ್ತಾರೆ, ಆದ್ರೆ ಎಕ್ಸಾಕ್ಟ್ ಆಗಿ ಮನಸ್ಸಿಲ್ಲ. ಯಾರು ಸ್ತೋತ್ರ ಹೇಳದೇ ಇದ್ದಾಗ ಕಾರಣಗಳು ನೂರಾರು ಇರುತ್ತೆ, ಆದ್ರೆ ಹುಡುಕೊಂಡೋದ್ರೆ ಅದ್ರ ಬುಡ ಎಲ್ಲಿದೆ ಗೊತ್ತಾ? ಮನಸ್ಸಿಲ್ಲ. ಹಾಲೆಲೂಯಾ. ಇವತ್ತು ಅನೇಕರಿಗೆ ದೇವರ ಸನ್ನಿಧಿಯಲ್ಲಿ ಕುಳಿತುಕೊಳ್ಳೋಕೆ ಮನಸ್ಸಿಲ್ಲ. ಕಾರಣ, ಶರೀರ ಗಟ್ಟಿಯಾಗಿ ಚೇರಲ್ಲಿ ಫಿಟ್ ಆಗಿದೆ, ಆದ್ರೆ ಒಳಗಡೆ ಇರುವಂತ ಮನುಷ್ಯ ಇದ್ದಾನಲ್ಲ, ಮನಸ್ಸಿಲ್ಲ. ನಾನು ಹೇಳ್ತೇನೆ, ನಿನ್ನ ಆತ್ಮಕ್ಕೆ ಸೌಖ್ಯ ಬೇಕಿವತ್ತು. ನಾನು ಹೇಳ್ತೀನಿ, ನಿನ್ನ ಆತ್ಮಕ್ಕೆ ಸ್ವಸ್ಥತೆ ಬೇಕಿವತ್ತು. ನಾನು ಹೇಳ್ತೀನಿ, ನಷ್ಟವಾದ ಕೃಪೆಯನ್ನು ಹಿಂತಿರುಗಿ ನೀನು ಪಡಿಬೇಕು. ನಿನ್ನ ಆತ್ಮಕ್ಕೆ ಇವತ್ತು ಮಹಳಿ ಸ್ವಸ್ಥತೆ ಬೇಕು. ಇವತ್ತು ಕರ್ತನ ಅದರಿಂದನೇ ಹೇಳಿದನು, ನನ್ನ ಜನರನ್ನು ನಾನು ಸ್ವಸ್ಥ ಮಾಡಲಿಕ್ಕಾಗಿ ಹೋಗ್ತೇನೆ. ಇವತ್ತು ನಿಮ್ಮ ಮನಸ್ಸನ್ನು ನೋಡ್ಕೊಂಡು ಹೇಳ್ರಿ, ನನ್ನ ಮನವೇ ಸಿದ್ಧವಾಗಿರೋ ಅಂತ. ಕೈ ತಟ್ಟಿ, ಎದೇನ್ ತಟ್ಟಿ ಗಟ್ಟಿಯಾಗಿ ಹೇಳ್ರಿ, ನನ್ನ ಮನವೇ ದಿನ ಸಿದ್ಧನಾಗ. ಗಟ್ಟಿಯಾಗಿ ಮತ್ತೊಂದು ಅವರದ್ದು ಕೈ ತಟ್ಟಿ ಹೇಳ್ರಿ, ನನ್ನ ಮನವೇ ಸಿದ್ಧನಾಗ. ಇವತ್ತು ನಿನ್ನ ಮನಸ್ಸನ್ನು ದೇವರಾತನ ಮುಟ್ಟಲಿಕ್ಕಾಗಿ ಹೋಗ್ತಾನೆ. ಯಾವ ಸಂದರ್ಭಗಳಲ್ಲಿ ನಮ್ಮ ಮನಸ್ಸು ಅದು ಕುಗ್ಗಿ ಹೋಗುತ್ತೆ ಎಂಬುದರ ಕಾರ್ಯದ ಕುರಿತಾಗಿ ನಾನು ವಿವರಿಸಿ ಹೇಳಲಿಕ್ಕಾಗಿ ನಾನು ಇಷ್ಟಪಡುವವನಾಗಿರ್ತೇನೆ. ಒಂದನೇದಾಗಿ
ಜ್ಞಾನೋಕ್ತಿಗಳು 13:12. ಕೋರಿದ್ದಕ್ಕೆ ತಡವಾದರೆ ಮನಸ್ಸು ಬಳಲುವುದು. ಹಾಲೆಲೂಯ. ನಾವು ಅನೇಕ ಸಾರಿ ನಮ್ಮ ಮನಸ್ಸು ಬಳಲುವುದಕ್ಕೆ ಏನ್ ಕಾರ್ಯ ಅಂದ್ರೆ, ನಾವು ಅನೇಕ ಸಾರಿ ನಾವು ನಿರೀಕ್ಷಿಸುವಂಥದ್ದು, ನಾವು ಆಸೆ ಪಡುವಂಥದ್ದು, ನಾವು ಬಯಸುವಂಥದ್ದು, ನಾವು ಪ್ರಾರ್ಥನೆ ಮಾಡುವಂಥದ್ದು, ನಾವು ಮತ್ತೊಬ್ಬರಿಂದ ಅಪೇಕ್ಷಿಸುವಂಥ ಸಂಗತಿಗಳು ಅದು ತಡವಾಗಿ ಏನಾದರೂ ಬಂದರೆ ನಮ್ಮ ಮನಸ್ಸು ಬಳಲುತ್ತೆ. 10 ವರ್ಷದಿಂದ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, 5 ವರ್ಷದಿಂದ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ನಾನು 20 ವರ್ಷದಿಂದ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, 1 ವರ್ಷದಿಂದ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಇನ್ನು ನನ್ನ ಜೀವನದಲ್ಲಿ ಏನು ಸಂಭವಿಸಲಿಲ್ಲಲ್ಲ, ಇನ್ನು ನನ್ನ ಜೀವನದಲ್ಲಿ ಏನು ನಡೀಲಿಲ್ವಲ್ಲ, ಇನ್ನು ನನ್ನ ಜೀವನದಲ್ಲಿ ಏನು ಆಗ್ಲಿಲ್ವಲ್ಲ ಎಂದು ಹಲ್ಲೆಲೂಯಾ ಕೋರಿದ್ದು ತಡವಾದ್ರೆ, ನೀನು ಪ್ರಾರ್ಥನೆ ಮಾಡಿ 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 ಒಂದು ಸೂಚನೆಯು, ಒಂದು ಸದುತ್ತರವು ನಿನಗೆ ಕಾಣದೇ ಇದ್ದಾಗ ಆಗ ನಿನಗೆ ಉಂಟಾಗುವಂತ ಒಂದು ಕಾರ್ಯ, ನಿನ್ನ ಮನಸ್ಸು ಬಳಲುತ್ತೆ. ಅಯ್ಯೋ, ಇಷ್ಟೆಲ್ಲ ಪ್ರಾರ್ಥನೆ ಮಾಡಿದೆ, ನನಗೆ ದೇವರು ಉತ್ತರನೇ ಕೊಡಲಿಲ್ಲ, ಆದ್ರಿಂದ ಇನ್ಮೇಲೆ ಪ್ರಾರ್ಥನೆನೂ ಬೇಡ, ಇನ್ಮೇಲೆ ಉಪವಾಸನೂ ಬೇಡ, ಇನ್ಮೇಲೆ ಚರ್ಚು ಬೇಡ, ಇನ್ಮೇಲೆ ದೇವರ ವಾಕ್ಯ ಓದೋದು ಬೇಡ, ದೇವರ ತನ್ನ ಚಿತ್ತ ಇದ್ದಾಗ ದೇವರು ಉತ್ತರ ಕೊಡ್ಲಿ ಅಂತ ಎಲ್ಲದರಿಂದ ದೂರ ಆಗ್ತಾರೆ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿ. ಇವತ್ತು ಪ್ರಾರ್ಥನೆಯಿಂದ ಹಲ್ಲು ದೂರವಾಗಿರುವಂತ ಸಹೋದರಿಯೇ, ನನ್ನ ಪ್ರಾರ್ಥನೆ ಮಾಡಿ ಇನ್ನ ನನ್ನ ಗಂಡ ರಕ್ಷಣೆ ಹೊಂದಿಲ್ಲ, ನನ್ನ ಪ್ರಾರ್ಥನೆ ಮಾಡಿ ಇನ್ನ ನನ್ನ ಮಕ್ಕಳು ರಕ್ಷಣೆ ಹೊಂದಿಲ್ಲ, ನನ್ನ ಪ್ರಾರ್ಥನೆ ಮಾಡಿ ಇನ್ನ ನನ್ನ ಕುಟುಂಬದಲ್ಲಿ ಏನು ಆಗ್ಲಿಲ್ಲ ಎಂದು ಯಾರಾದ್ರೂ ಭಾರ ಪಡುತ್ತಾ ಇವತ್ತು ಮನಸ್ಸು ಬಳಲಿದವರಾಗಿದ್ದರೆ, ಇವತ್ತು ನಾನು ಒಂದು ಕಾರ್ಯ ಹೇಳ್ತಾನೆ, ಕರ್ತನು ನಿನ್ನ ಪ್ರಾರ್ಥನೆಯನ್ನು ದೇವರು ಕೇಳಿದ್ದಾನೆ. ಇದುವರೆಗೂ ನೀನು ಕಾದಂತ ಸಮಯವು ಮುಗಿಯಿತು. ಈಗ ದೇವರು ಈ ತಿಂಗಳು ಕೆಲವೊಂದು ಸ್ಪೀಡ್ ಆಗಿ ಕೆಲವೊಂದು ನೆರವೇರಿಸಲಿಕ್ಕಾಗಿ ಹೋಗ್ತಾನೆ, ಸ್ಪೀಡ್ ಆಗಿ ಕೆಲವೊಂದು ನೆರವೇರಿಸಲಿಕ್ಕಾಗಿ ಹೋಗ್ತಾನೆ. ಇವತ್ತು ಕೋರಿದ್ದು ತಡವಾದ್ರೆ ನಿನ್ನ ಮನಸ್ಸು ಬಳಲುತ್ತೆ, ಆದ್ರೆ ಇವತ್ತು ನಿನ್ನ ಮನಸ್ಸಿಗೆ ಉಪದೇಶ ಮಾಡಿ ಹೇಳು, ಇಲ್ಲ ನನ್ನ ಮನವೇ, ನೀನು ಎಚ್ಚರವಾಗಿರು, ನನ್ನ ಪ್ರಾರ್ಥನೆಗೆ ಉತ್ತರ ಬಂದೇ ಬರುತ್ತೆ. ದೇವರು ನನ್ನ ಪ್ರಾರ್ಥನೆಗೆ ಉತ್ತರ ಕೊಟ್ಟೇ ಕೊಡುತ್ತಾನೆ. ನನ್ನ ಮನವೇ, ನೀನು ಕುಗ್ಗಿರುವುದು ಏನಕ್ಕೆ? ನೀನು ಕರ್ತನನ್ನೇ ನಿರೀಕ್ಷಿಸು. ನನ್ನ ಪ್ರಾರ್ಥನೆ ವ್ಯರ್ಥವಾಗಿ ಹೋಗಲ್ಲ, ನನ್ನ ಕಣ್ಣೀರು ವ್ಯರ್ಥವಾಗಿ ಹೋಗಲ್ಲ, ನನ್ನ ಉಪವಾಸ ವ್ಯರ್ಥವಾಗಿ ಹೋಗಲ್ಲ, ನನ್ನ ಸಭೆಗೆ ಬರೋದು ವ್ಯರ್ಥವಾಗಿ ಹೋಗಲ್ಲ. ನಾನು ಏನು ಪ್ರಾರ್ಥನೆ ಮಾಡಿದ್ರು ಅದು ನನ್ನನ್ನು ಹುಡುಕೊಂಡು ಬಂದೇ ಬರುತ್ತೆ. ಅದು ನಂಬೋರು ಮಾತ್ರ ಕೈಗಳೆತ್ತಿ ಗಟ್ಟಿಯಾಗಿದೆ. ಅವರಿಗೊಂದು ಸ್ತೋತ್ರ. ನೀನು ಕೋರಿದ್ದು ತಡವಾಗೋದಿಲ್ಲ, ನೀನು ಕೋರಿದ್ದು ಅದು ತಡವಾಗೋದಿಲ್ಲ. ಯಾರಾದ್ರೂ ಗಟ್ಟಿಯಾಗಿ ಹೇಳ್ರಿ, ಬಂದೇ ಬರುತ್ತೆ. ಗಟ್ಟಿಯಾಗಿ ಹೇಳ್ರಿ, ಯಾರಾದ್ರೂ ಬಂದೇ ಬರುತ್ತೆ. ನಿನ್ನ ಪ್ರಾರ್ಥನೆಗೆ ದೇವರು ಉತ್ತರವನ್ನ ಆತನು ಕೊಟ್ಟೇ ಕೊಡುತ್ತಾನೆ. ಎರಡನೇದಾಗಿ ಏನಕ್ಕೆ ನಮ್ಮ ಮನಸ್ಸು ಬಳಲುತ್ತೆ? ಅಲ್ಲಿ ಕೀರ್ತನೆಗಳು 42:3 ಹೇಳುತ್ತೆ. 42:3 ಕೀರ್ತನೆ 42:3 ನಿನ್ನ ದೇವರು ಎಲ್ಲಿ ಎಂದು, ನಿನ್ನ ದೇವರು ಎಲ್ಲಿ ಎಂದು ಜನರು ಯಾವಾಗಲೂ ನನ್ನನ್ನು ಗೇಲಿ ಮಾಡುವುದರಿಂದ, ಜನರು ಯಾವಾಗಲೂ ನನ್ನನ್ನು ಗೇಲಿ ಮಾಡೋದ್ರಿಂದ ಹಗಲಿರುಳು ನನಗೆ ಕಣ್ಣೀರೇ ಆಹಾರವಾಯಿತು. ಅನೇಕ ಸಾರಿ ನಮ್ಮ ಮನಸ್ಸು ಬಳಲೋದಕ್ಕೆ ಕಾರಣ ಜನರ ಗೇಲಿ ಮಾತು. ನೀವು ಯಾರು ಸ್ತೋತ್ರ ಹೇಳದೇ ಇದ್ದಾಗ ಅವ್ರು ನೇರವಾಗಿ ನಿಮ್ಮ ಹತ್ರ ಬಂದು ಹೇಳ್ದಿದ್ರು, ಯಾರ ಹತ್ರನೋ ಹೇಳಿರ್ತಾರೆ, ಅವ್ರು ಬಂದು ನಿಮ್ಮ ಹತ್ರ ಹೇಳಿರ್ತಾರೆ, ಅಯ್ಯೋ ಹಿಂಗೆ ಹೇಳ್ಬಿಟ್ರಲ್ಲ ಗೇಲಿ ಮಾತು. ಚರ್ಚ್ಗೆ ಹೋದ್ರೆ ಏನಾಯ್ತು? ಗೇಲಿ ಮಾತು. ನಿನ್ ದೇವರು ಎಲ್ಲಿ? ಗೇಲಿ ಮಾತು. ನಿನ್ ಮಕ್ಕಳ ಜೀವನದಲ್ಲಿ ದೇವರು ಏನ್ ಮಾಡ್ದ? ಗೇಲಿ ಮಾತು. ಸಂಬಂಧಿಕರಿಂದ ಗೇಲಿ, ಕೆಲಸದವರಿಂದ ಗೇಲಿ, ಗಂಡನಿಂದ ಗೇಲಿ, ಮಕ್ಕಳಿಂದ ಗೇಲಿ. ಗೇಲಿ 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 ಗೇಲಿಗೆ ಒಳಪಟ್ಟು ನಿನ್ನ ಜೀವನದಲ್ಲಿ ಕಣ್ಣೀರೇ ನಿನಗೆ ಆಹಾರ. ಊಟದ ಮೇಲೆ ನಿನಗೆ ಮನಸ್ಸು ಬರೋದಿಲ್ಲ. ಏನೇ ಮಾಡೋದಕ್ಕೂ ನಿನ್ನ ಜೀವಿತದಲ್ಲಿ ಆಗದಂತೆ ಗೇಲಿ ಮಾತುಗಳಿಂದ ನಿನ್ನ ಜೀವಿತ ಕಣ್ಣೀರಿಂದಲೇ ತುಂಬಲ್ಪಡುತ್ತಾ ಇದೆ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೀನಿ, ಗೇಲಿ ಮಾತುಗಳಿಂದ ಇವತ್ತು ಯಾರಾದರೂ ಇವತ್ತು ಮನಸ್ಸು ನೊಂದಿದರೆ ಇವತ್ತು ಒಂದು ಕಾರ್ಯ ನಾನು ಹೇಳ್ತೇನೆ, ಕರ್ತನು ನಿನ್ನನ್ನು ನೋಡಿದ್ದಾನೆ, ಕರ್ತನು ನಿನ್ನ ಕುಟುಂಬವನ್ನು ನೋಡಿದ್ದಾನೆ, ಕರ್ತನು ನಿನ್ನ ಜೀವಿತವನ್ನು ದೇವರಾತನು ನೋಡಿದ್ದಾನೆ. ಇವತ್ತು ಸಂಬಂಧಿಕರು ನಿನ್ನ ನಿಂದಿಸ್ತ್ರ, ಇವತ್ತು ಗೇಲಿ ಮಾಡ್ತಾ ಇದ್ದಾರ, ನಿನ್ನ ದೇವರು ಎಲ್ಲಿ ಎಂದು ಇವತ್ತು ನಾನು ಹೇಳ್ತೇನೆ, ನಿನ್ನ ಸೇವಿಸುವ ದೇವರು ಆತನ ಪರಲೋಕದಲ್ಲಿ ಇದ್ದಾನೆ. ಅವನು ತನಗೆ ಇಷ್ಟವುಳ್ಳಂತ ಕಾರ್ಯವನ್ನ ನನ್ನ ದೇವರು ಮಾಡುತ್ತಾನೆ.
ಇವತ್ತು ನಿನ್ನ ಗೇಲಿಯಿಂದ ದೇವರು ನಿನಗೊಂದು ಅದ್ಭುತ ಮಾಡ್ತಾನೆ. ಇನ್ನು ಮುಂದೆ ಗೇಲಿಗೆ ಒಳಪಡೋದಿಕ್ಕೆ ದೇವರು ನಿನ್ನ ಕುಟುಂಬನ ಅನುಮತಿ ಮಾಡಲ್ಲ. ಇನ್ನು ಮುಂದೆ ಗೇಲಿಗೆ ಒಳಪಡೋದಿಕ್ಕೆ ನಿನ್ನ ಜೀವಿತವನ್ನು ದೇವರು ಅನುಮತಿ ಮಾಡಲ್ಲ. ಇನ್ನು ಮುಂದೆ ಗೇಲಿಗೆ ಒಳಪಡತಕ್ಕಂತೆ ನಿನ್ನ ತಲೆಮಾರುಗಳನ್ನು ದೇವರ ಅನುಮತಿ ಕೊಡೋದಿಲ್ಲ. ಇವತ್ತು ಗೇಲಿಯ ಮಾತುಗಳನ್ನು ಕೇಳಿ ನಿನ್ನ ಮನಸ್ಸು ನೊಂದದೆ. ನಿಮ್ಮ ಗಂಡನ ದೇವ್ರು ಬದಲಾಯಿಸಕ್ಕಾಗ್ಲಿಲ್ಲಲ್ಲ, ದೇವ್ರು ಮಾಡ್ತಾನೆ. ನಿನ್ನ ಗೇಲಿಗೆ ದೇವರೊಂದು ಅದ್ಭುತವನ್ನು ದೇವರು ಮಾಡ್ತಾನೆ. ಇವತ್ತು ನೊಂದಿರುವಂತ ಮನಸ್ಸುಗಳೇ, ಇವತ್ತು ದೇವರಾತನು ಹೇಳ್ತಾನೆ, ಗೇಲಿಯ ಮಾತುಗಳನ್ನು ಕೇಳಿ ಕಣ್ಣೀರು ಇವತ್ತು ಆಹಾರವಾಗಿ ನನ್ನ ಜೀವನದಲ್ಲಿ ಯಾವಾಗ ಒಂದು ಸನ್ಮಾನ ಬರುತ್ತೆ ಎಂದು ನೀನು ಇವತ್ತು ಪ್ರಾರ್ಥನೆ ಮಾಡ್ತಾ ಇದೀಯಾ. ಆದ್ರೆ ಕರ್ತನು ನಿನ್ನ ಕಣ್ಣೀರನ್ನು ಆತನು ಕಂಡಿದ್ದಾನೆ. ನಿಂದಿಸುವವರಿಗೆ ತಕ್ಕ ಉತ್ತರ ಕೊಡತಕ್ಕಂತೆ ಈಗ ಈ ಡಿವೈನ್ ಸ್ಪೀಡ್ ಮಂತ್ ಅಲ್ಲಿ ಕರ್ತನು ನಿನಗಾಗಿ ವೇಗವಾಗಿ ಕೆಲವೊಂದು ಕಾರ್ಯಗಳನ್ನು ದೇವರಾತನು ಮಾಡುತ್ತಾನೆ. ಗೇಲಿಯ ಮಾತುಗಳಿಂದ ಮನಸ್ಸು ನೊಂದದೆ. ಮೂರನೇದಾಗಿ, ಮತ್ತೊಬ್ಬರು ನಿನ್ನನ್ನು ಸ್ವಾರ್ಥಕ್ಕಾಗಿ ಉಪಯೋಗಿಸಿ ಅವಕಾಶ ಬಂದಾಗ ನಿನ್ನನ್ನು ತಳ್ಳಿಬಿಟ್ಟಾಗ ಆ ಸಂಗತಿಗಳು ನಿನ್ನನ್ನು ಬಹಳವಾಗಿ ನೋಯಿಸ್ತು. ಬೈಬಲಲ್ಲಿ 2-3 ವಾಕ್ಯ ಹೇಳ್ತೇನೆ, ಅದನ್ನು ಓದೋದು ಬೇಡ, ನಾನೇ ಹೇಳ್ತೇನೆ. 2 ಸಾಮುವೇಲ್ 6, 16 ಹಾಗೂ 23, 2 ಸಾಮುವೇಲ್ 3, 13, 15, 16, 1 ಸಾಮುವೇಲ್ 25, 44. ಈ 3 ವಚನಗಳಲ್ಲಿ ಒಂದು ಸಹೋದರಿಯನ್ನು ಗಮನಿಸ್ತೇವೆ. ಯಾರು ಆಕೆ ಅಂತ ನೀವು ಕೇಳಿದಾಗ ಆಕೆ ಮೀಕಾಯಿಲು. ಆಕೆ ದಾವೀದನ ಒಂದು ಹೆಂಡತಿ. ದಾವೀದನು ತಾನು ದೇವರ ಮಂಜೂಷವನ್ನು ಆತನು ದೇವ ನಗರಕ್ಕೆ ಕರೆತರಬೇಕಾದ್ರೆ ದಾವೀದನು ಆತನು ಕುಣಿದು ಕುಪ್ಪಳಿಸ್ತಿರುವಂಥ ಕಾರ್ಯವನ್ನು ನೋಡಿದಾಗ ಮೀಕಾಯಿಲ್ ಏನು ಮಾಡ್ತಾಳೆ ಗೊತ್ತಾ? ಮನಸ್ಸಲ್ಲಿ ಆತನನ್ನು ತಿರಸ್ಕಾರ ಮಾಡ್ತಾಳೆ. ಮನಸ್ಸಲ್ಲಿ ಆಕೆಯನ್ನು ತಿರಸ್ಕಾರ ಮಾಡ್ತಾಳೆ. ಬೈಬಲಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯವಾಗುವಂಥ ಒಂದು ಕಾರ್ಯ, ದಾವೀದನ ಆಕೆಯನ್ನು ತಿರಸ್ಕಾರ ಮಾಡಿದಾಗ ದಾವೀದನ ಬಳಿಯಲ್ಲಿ ಆಕೆ ಮಾತನಾಡಿದಾಗ ದಾವೀದನ ಅದಕ್ಕೆ ಉತ್ತರವನ್ನು ಸಹ ಆತನು ಕೊಡುತ್ತಾನೆ. ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ, ಆಕೆ ತನ್ನ ಜೀವನ ಪೂರ್ತಿಯಾಗಿ ಆಕೆಗೆ ಮಕ್ಕಳೇ ಆಗಲಿಲ್ಲ ಅಂತ, ಅಲ್ಲಿ ಎಲ್ಲೂ ದೇವರು ಮಕ್ಕಳು ಕೊಡಲಿಲ್ಲ ಅಂತ ಬರೆಯಲಿಲ್ಲ. ಆಕೆಗೆ ಮಕ್ಕಳೇ ಆಗಲಿಲ್ಲ. ಏನಕ್ಕೆ ಒಂದು ಸ್ತ್ರೀಗೆ ಮಕ್ಕಳು ಆಗಲಿಲ್ಲ ಅಂತ ಹೇಳಿದ್ರೆ, ಆ ದೇವರ ವಾಕ್ಯದಲ್ಲಿ ನಾವು ಓದಲಿಕ್ಕಾಗಿ ಸಾಧ್ಯವಾಗೋ ಕಾರ್ಯ, ಆಕೆ ದಾವೀದನನ್ನ ಮನಸ್ಸಲ್ಲಿ ತಿರಸ್ಕಾರ ಮಾಡ್ತಾ ಇದ್ಲು. ನಡೆದಂಥ ಕಾರ್ಯವಾದರೂ ಏನು ಎನ್ನುವುದನ್ನು ನಾವು ಗಮನಿಸಿದಾಗ ದೇವರ ವಾಕ್ಯದಲ್ಲಿ ಸ್ವಲ್ಪ ನಾವು ವಿಶ್ಲೇಷವಾಗಿ ವಿವರಣೆಯಾಗಿ ಓದಿದಾಗ ದಾವೀದನು ತಾನು ಮೀಕಾಯಿಲನನ್ನು ಪ್ರೀತಿ ಮಾಡೋದಕ್ಕಿಂತ ಹೆಚ್ಚಾಗಿ ಮೀಕಾಯಿಲು ದಾವೀದನನ್ನು ಬಹಳವಾಗಿ ಪ್ರೀತಿ ಮಾಡಿದ್ಲು. ದಾವೀದನು ಮೀಕಾಯಿಲನ ಪ್ರೀತಿ ಮಾಡಿದ ಕುರಿತಾಗಿ ಎಲ್ಲೂ ಸಹ ಒಂದು ಪದ ನಾವು ದೇವರ ವಾಕ್ಯದಲ್ಲಿ ಗಮನಿಸೋದಿಲ್ಲ. ಆದರೆ ಬೈಬಲಲ್ಲಿ ನಾವು ಓದಲಿಕ್ಕೆ ಸಾಧ್ಯವಾಗುವಂಥ ಕಾರ್ಯ ಮೀಕಾಯಿಲ ಕುರಿತಾಗಿ ಹೇಳ್ತದೆ, ಬಹಳವಾಗಿ ಪ್ರೀತಿಸಿದಳು, ಹೆಚ್ಚಾಗಿ ಪ್ರೀತಿಸಿದಳು ಎಂದ್ರ ಕಾರ್ಯಗಳ ಕುರಿತಾಗಿ ಸ್ಪಷ್ಟವಾಗಿ ದೇವರ ವಾಕ್ಯದಲ್ಲಿ ಚಿತ್ರೀಕರಿಸುವಂಥದ್ದಾಗಿರ್ತದೆ. ಆದರೆ ದಾವೀದನ ಜೀವನದಲ್ಲಿ ಸೌಲನ ವಿರುದ್ಧವಾಗಿ ತಿರುಗಿ ಬಂದಂಥ ಒಂದು ಸಮಯದಲ್ಲಿ ಬೈಬಲಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯವಾಗುವಂಥ ಒಂದು ಕಾರ್ಯ, ದಾವೀದನು ತಾನು ತಪ್ಪಿಸಿಕೊಂಡು ಹೋಗುವುದಕ್ಕಾಗಿ ಸೌಲನ ಕ್ರೂರತನದಿಂದ, ಸೌಲನ ದುಷ್ಟತನದಿಂದ, ಸೌಲನ ಶತ್ರುತ್ವದಿಂದ ತಪ್ಪಿಸಿಕೊಂಡು ಹೋಗುವುದಕ್ಕೆ ಸಹಾಯ ಮಾಡಿದ್ದು ಮೀಕಾಯಿಲು. ಗುಡ್ ಬೈ ಹೇಳಿ ಕಳಿಸಿಕೊಟ್ಟಾಗ ದಾವೀದನು ಆವತ್ತು ಹೋದವನು ಮತ್ತೆ ಎಂದಿಗೂ ಸಹ ಆತನು ಹಿಂತಿರುಗಿ ಬರಲಿಲ್ಲ. ದಾವೀದನ ತನ್ನ ಒಂದು ಸುಮಾರು ಒಂದು 10, 15, 20 ವರ್ಷಗಳ ಯಾತ್ರೆಯಲ್ಲಿ ಅವನಿಗೆ ಹೆಚ್ಚು ಕಮ್ಮಿ 4 ರಿಂದ 6 ಹಲವು ಹೆಂಡತಿಯರು ಅವನಿಗೆ ಆಗ್ತಾರೆ. ಆದರೆ ತನ್ನ ಜೀವಿತದ ಅನುಭವದಲ್ಲಿ ಒಂದು ಸಾರಿ ಸಹ ಮೀಕಾಯಿಲ್ ಹಿಂತಿರುಗಿ ನೋಡಲಿಲ್ಲ. ಮೀಕಾಯಿಲು ಒಬ್ಬಂಟಿಗಳಾಗಿದ್ದಾಳೆ ಎಂದು ತಿಳಿದಾಗ ಸೌಲನು ತಾನು ತನ್ನ ಮಗಳನ್ನ ಬೇರೆಯವನಿಗೆ ಕೊಟ್ಟು ಮದುವೆ ಮಾಡ್ತಾಳೆ. ಬೈಬಲಲ್ಲಿ ನಾವು ನಾನು ಹೇಳಲ್ಪಟ್ಟಂತ ವಚನದಲ್ಲಿ ಗಮನಿಸಲಿಕ್ಕೆ ಸಾಧ್ಯ, ಮೀಕಾಯಿಲ್ನು ಒಂದು ಉತ್ತಮವಾದಂತ ಸಂಸಾರವನ್ನ ತನ್ನ ಗಂಡನ ಬಳಿಯಲ್ಲಿ ಅಥವಾ ಹೊಸದಾಗಿ ಮದುವೆ ಮಾಡಿಕೊಂಡಂತ ಗಂಡನ ಬಳಿಯಲ್ಲಿ ಆಕೆ ತನ್ನ ಕುಟುಂಬದ ಜೀವಿತವನ್ನು ನಡೆಸುತ್ತಾ ಇರುವಂತ ಸಮಯದಲ್ಲಿ ದಾವೀದನಿಗೆ ಸಿಂಹಾಸನ ಬಂತು. ಆಗಲೇ ದಾವೀದನಿಗೆ 8 ಮಕ್ಕಳಿದ್ರು. ದಾವೀದನಿಗೆ ಸಿಂಹಾಸನ ಬಂತು. ದಾವೀದನಿಗೆ ಆತನು ಎಲ್ಲದರ ಮೇಲೆ ದೊರೆತನ ಮಾಡುವಂತ ಒಂದು ಅಧಿಕಾರ ಬಂತು. ಸೌಲನು ಯೋನಾತನು ಆತನು ಸತ್ತು ಹೋಗಿದ್ದಾನೆ. ಈಗ
ಅಬ್ನೇರನು ತಾನು ಸೌಲನ ಸೈನಾಧಿಪತಿಯಾಗಿದ್ದನು. ಸೌಲನ ಸೈನಾಧಿಪತಿಯಾದಂತ ಅಬ್ನೇರನು ತಾನು ದಾವೀದನ ಬಳಿಯಲ್ಲಿ ಒಡಂಬಡಿಕೆ ಮಾಡಿಕೊಳ್ಳೋದಕ್ಕೆ ಬಂದಾಗ ದಾವೀದನೊಂದು ಮಾತನ್ನು ತಾನು ಈ ರೀತಿ ಹೇಳ್ತಾನೆ, ನೀನು ಬರಬೇಕಾದ್ರೆ ನನ್ನ ಬೆರೆಗೈಯಲ್ಲಿ ನೀನು ಬರಂಗಿಲ್ಲ, ನೀನು ಬರಬೇಕಾದ್ರೆ ಸೌಲನ ಮಗಳಾದಂತ ಮೀಕಾಯಲನ್ನ ನೀನು ಜೊತೆಗೆ ಕರೆತರಬೇಕು, ಇಲ್ಲದಿದ್ದರೆ ನೀನು ನನಗೆ ಮುಖನೇ ತೋರಿಸಬಾರದು ಎಂದು. ಅಬ್ನೇರನ ಮಾಡುವಂತ ಕಾರ್ಯ, ಮೀಕಾಯಲನ ಮನೆಗೆ ಹೋಗಿ ಆಕೆ ಮಾಡಿದಂತ ಒಂದು ಕಾರ್ಯ, ಆಕೆಯನ್ನ ಬಲವಂತವಾಗಿ ಎಳೆದುಕೊಂಡು ಬಂದು ರಥದಲ್ಲಿ ಕುಳಿಸಿ ಆಕೆಯನ್ನ ದಾವೀದನ ಬಳಿಗೆ ಕರೆತರ್ತಾ ಇರಬೇಕಾದ್ರೆ ದೇವರ ವಾಕ್ಯದಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯವಾಗುವಂತ ಕಾರ್ಯ, ಅಲ್ಲಿ ಮೀಕಾಯಲನ ಗಂಡನು ಆತನು ಏನ್ ಮಾಡ್ತಾ ಇದ್ದಾನೆ, ಹೆಚ್ಚು ಕಮ್ಮಿ ಒಂದು 20 ಕಿಲೋಮೀಟರ್ ಅಳುತ್ತಾ 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 ನನ್ನ ಹೆಂಡತಿಯನ್ನ ಬಿಟ್ಟು ಬಿಡ್ರಿ, ನನ್ನ ಹೆಂಡತಿಯನ್ನು ಬಿಟ್ಟು ಬಿಡ್ರಿ, ನನ್ನ ಹೆಂಡತಿಯನ್ನು ಒಪ್ಪಿಸಿರಿ ಎಂದು ಆತನು ಕಣ್ಣೀರಿನೊಟ್ಟಿಗೆ ಆತನು ಅಬ್ನೇರನ ರಥಗಳ ಹಿಂದೆ ಆತನು ಓಡಲಿಕ್ಕಾಗಿ ಅವನ ಪ್ರಾರಂಭ ಮಾಡುತ್ತಾನೆ. ಓಡುವುದಕ್ಕಾಗಿ ಪ್ರಾರಂಭ ಮಾಡಿದಾಗಲೂ ಸಹ ಅಬ್ನೇರನು ತಾನು ಮೀಕಾಯಲನನ್ನ ತನ್ನ ಗಂಡನಿಗೆ ಒಪ್ಪಿಸದಂತೆ ದಾವೀದನ ಬಳಿಗೆ ಕರೆತರುತ್ತಾರೆ. ಬೈಬಲ್ ಅಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯವಾಗುವಂತ ಒಂದು ಕಾರ್ಯ, ಈ ರೀತಿಯಾಗಿ ಅನ್ಯೋನ್ಯತೆ ಉಳ್ಳಂತ ಈ ಕುಟುಂಬದಲ್ಲಿ ಒಂದು ಬಿರುಕನ್ನು ಉಂಟು ಮಾಡಿದಂತ ಒಂದು ಕಹಿ, ಒಂದು ವೇದನೆ, ಒಂದು ತಿರಸ್ಕಾರ ದಾವೀದನ ಕುರಿತಾಗಿ ಮೀಕಾಯಲಳಿಗೆ ಯಾವಾಗಲೂ ಇತ್ತು. ಬೈಬಲ್ ಅಲ್ಲಿ ಗಮನಿಸ್ತೇವೆ, ಇವನ ಆರಾಧನೆ ಮಾಡಿದಾಗ, ಇವನ ಸ್ತುತಿಸಿದಾಗ ಮನಸ್ಸಲ್ಲ ಈಕೆಯನ್ನ ತಿರಸ್ಕಾರ ಮಾಡ್ತಲ್ಲ. ಕಾರಣ, ಒಂದು ಕಾಲದಲ್ಲಿ ದಾವೀದನೇ, ನೀನು ತಪ್ಪಿಸ್ಕೊಳ್ಳೋದಕ್ಕೆ ನಾನು ನಿನಗೆ ಸಹಾಯ ಮಾಡಿದ್ದು, ನೀನು ನನ್ನನ್ನು ಪ್ರೀತಿ ಮಾಡಲಿಲ್ಲ, ನಾನು ನಿನ್ನನ್ನು ಪ್ರೀತಿ ಮಾಡಿದೆ, ನೀನು ನನ್ನನ್ನು ಗಮನಿಸಿ ನೋಡಲಿಲ್ಲ, ಆದರೆ ನಾನು ನಿನಗಾಗಿ ಕಾಯ್ತಾ ಇದ್ದೆ. ಒಂದು ದಿವಸ ನೀನು ನನ್ನನ್ನು ಹುಡುಕಿಕೊಂಡು ಬರಲಿಲ್ಲ, ಸ್ವಾರ್ಥಕ್ಕಾಗಿ ನನ್ನನ್ನು ಉಪಯೋಗಿಸಿದೆ. ಈಗ ಅಧಿಕಾರ ಬಂತು ಅಂತ ಹೇಳಿ ಅಧಿಕಾರದಲ್ಲಿ ನೀನು ನನ್ನನ್ನು ಅಲ್ಲಿ ಉಪಯೋಗಿಸುವುದಕ್ಕಾಗಿ ನೀನು ಬರ್ತೀಯ. ನಿನ್ನ ಅಧಿಕಾರ ನನಗೆ ಬೇಕಾಗಿಲ್ಲ, ಒಳ್ಳೆ ಕುಟುಂಬ ಜೀವಿತವನ್ನ ನಡೆಸ್ತಾ ಇದೀವಿ, ಏನಕ್ಕೆ ನನಗೆ ಈ ರೀತಿ ಮಾಡಿದೆ ಎನ್ನುವಂತ ಒಂದು ವೇದನೆ ಆಕೆನ ಯಾವಾಗಲೂ ಬಾಧಿಸ್ತಾ ಇತ್ತು. ಆದ್ರಿಂದನೇ ದೇವರ ವಾಕ್ಯ ಹೇಳ್ತದೆ, ಮನಸ್ಸಲ್ಲಿ ತಿರಸ್ಕಾರವನ್ನ ಆಕೆ ಮಾಡ್ತಾ ಇದ್ದಳು. ಇವತ್ತು ಅನೇಕ ದೇವರ ಮಕ್ಕಳು ಅನೇಕರ ಸ್ವಾರ್ಥಕ್ಕೆ ಒಳಪಟ್ಟು ಇವತ್ತು ಅನೇಕರು ಮನಸ್ಸಲ್ಲೇ ಕೆಲವರನ್ನು ತಿರಸ್ಕಾರ ಮಾಡೋರಿದ್ದೀರ. ಅವರು ನಮ್ಮನ್ನು ಪ್ರೀತಿಸಲಿಲ್ಲ, ನಾನು ಅವರನ್ನು ಪ್ರೀತಿಸಿದೆ. ಅವರು ನನ್ನನ್ನು ಕೈ ಹಿಡ್ದಿಲ್ಲ, ನಾನು ಅವ್ರನ್ನ ಕೈ ಹಿಡ್ದೆ. ಅವರು ಏನು ಇಲ್ಲದಿದ್ದಾಗ ನಾನು ಅವ್ರನ್ನ ಬೆಳೆಸ್ಕೊಂಡು ಬಂದೆ, ಏನಿಲ್ಲದಿದ್ದಾಗ ನಾನು ಅವ್ರನ್ನ ಆಶೀರ್ವಾದ ಮಾಡಿದೆ. ಅವರ ಜೀವನದಲ್ಲಿ ಎಲ್ಲ ಮಂಡಲಗಳಲ್ಲೂ ತಪ್ಪಿಸಿಕೊಳ್ಳುವುದಕ್ಕೂ, ಅಭಿವೃದ್ಧಿ ಆಗೋದಕ್ಕೂ, ಉದ್ಧಾರ ಆಗೋದಕ್ಕೂ, ಹೆಸರು ಹೊಂದಿಕೊಳ್ಳೋದಕ್ಕೂ, ಪದವಿ ಹೊಂದಿಕೊಳ್ಳೋದಕ್ಕೂ, ಒಳ್ಳೆ ಸ್ಥಾನಕ್ಕೆ ಬರೋದಕ್ಕೆ ನಾನು ಅವರಿಗೆ ಸಹಾಯ ಮಾಡಿದೆ. ಈಗ ಅಧಿಕಾರ ಬಂದಾಗ ಪ್ರೀತಿಯಿಂದ ಬರ್ತಾ ಇಲ್ಲ, ಅಧಿಕಾರದಿಂದ ಬರ್ತಾ ಇದ್ದಾರೆ. ಹಣ ಬಂದಾಗ ಅಧಿಕಾರದಿಂದ ಅಲ್ಲಿ ಪ್ರೀತಿಯಿಂದ ಬರ್ತಾ ಇಲ್ಲ, ಅಧಿಕಾರದಿಂದ ಬಂದಿದ್ದಾರೆ. ಕೆಲವರ ಸ್ವಾರ್ಥಕ್ಕೆ ಒಳಪಟ್ಟು ವೇದನೆಯನ್ನು ಅನುಭವಿಸಿ ಮನಸ್ಸಲ್ಲಿ ತಿರಸ್ಕಾರ ಮಾಡೋರು ಅನೇಕರಿದ್ದೀರ. ಅವರನ್ನು ಕಂಡಾಗ ಮನಸ್ಸಲ್ಲಿ ತಿರಸ್ಕಾರ, ಅವರ ಪ್ರಾರ್ಥನೆ ಕಂಡಾಗ ಮನಸ್ಸಲ್ಲಿ ತಿರಸ್ಕಾರ. ಒಂದು ಕಾಲದಲ್ಲಿ ನಾನು ನಿನ್ನನ್ನು ಕೈ ಹಿಡಿದೆ, ಇವತ್ತು ನಾನು ನಿನಗೆ ಬೇಕಾಗಿಲ್ವಲ್ಲ. ಒಂದು ಕಾಲದಲ್ಲಿ ನಾನು ನಿನ್ನ ಜೊತೆಯಲ್ಲಿದ್ದೆ, ಈಗ ನಿನಗೆ ಎಲ್ಲ ಬಂದಿದೆ, ನಾನು ನಿನಗೆ ಬೇಕಾಗಿಲ್ಲಲ್ಲ. ಸ್ವಾರ್ಥಕ್ಕೆ ಒಳಪಟ್ಟು ತಿರಸ್ಕಾರ ಅನುಭವಿಸಿ ಮನಸ್ಸಲ್ಲಿ ವೇದನೆ ಪಡುವಂಥ ಅನೇಕ ಜನರು ಇದರ ಮಧ್ಯದಲ್ಲಿ ಇದ್ದೀರ. ಇವತ್ತು ನೀನು ಅಲ್ಲಿ ಅವಶ್ಯಕತೆ ಇಲ್ಲದಿರುವಂಥ ಬಿಸ್ನೆಸ್ಗೆ ನಿನ್ನನ್ನು ಒಳಪಡಿಸಿ ಅವರು ಉದ್ಧಾರ ಮಾಡಿ ನಿನ್ನನ್ನು ಬೆರೆ ಶೂನ್ಯತೆಯಿಂದ ಕಳಿಸಿ ಅದರ ವೇದನೆಯನ್ನು ನೀನು ತಿಂತಾ ಇದೆಯಾ. ಕೈಯಲ್ಲಿ ಹಣ ನಷ್ಟಪಡಿಸಿಕೊಂಡು ವೇದನೆಯನ್ನು ತಿಂತಾ ಇದೆಯಾ. ಹೆಸರನ್ನು ನಷ್ಟಪಡಿಸಿಕೊಂಡು ವೇದನೆಯನ್ನು ತಿಂತಾ ಇದೆಯಾ. ಇವತ್ತು ನಿನ್ನ ಸ್ವಭಾವಗಳಲ್ಲಿ ವ್ಯತ್ಯಾಸವನ್ನು ಅನುಭವಿಸಿ ವೇದನೆಯನ್ನು ತಿಂತಾ ಇದೆಯಾ. ಅವರ ಜೊತೆ ನಾನು ಇರಬಾರ್ದಾಗಿತ್ತು, ಆದರೆ ಅವರ ಕಷ್ಟ ಕಾಲದಲ್ಲಿ ನಾನು ಇರಲೇಬೇಕಾಗಿತ್ತು. ಯಾರು ಇಲ್ಲದೆ ಇದ್ದಾಗ ಇವತ್ತು ಅವರಿಗೆಲ್ಲ ಇದೆ, ನಾನು ಬೇಕಾಗಿಲ್ಲಲ್ಲ. ಇವತ್ತು ಮನಸ್ಸಲ್ಲಿ ಮತ್ತೊಬ್ಬರ ಸ್ವಾರ್ಥಕ್ಕೆ ಒಳಪಟ್ಟು ನೀನು ಬಲಿಪಶು ಆದಂತ ನಿಮಿತ್ತವಾಗಿ ವೇದನೆ ಅನುಭವಿಸುವ ಪ್ರಿಯ ಸಹೋದರಿ, ವೇದನೆ ಅನುಭವಿಸುವ ಪ್ರಿಯ ಸಹೋದರ, ಇವತ್ತು ಒಂದು ಕಾರ್ಯ ಹೇಳ್ತಾನೆ, ದೇವರು ನಿನ್ನನ್ನು ಕಾಣ್ತಾ ಇದ್ದಾನೆ, ದೇವರು ನಿನ್ನನ್ನು ಕಾಣ್ತಾ ಇದ್ದಾನೆ. ಇವತ್ತು ಮನಸ್ಸಲ್ಲಿ ಅನೇಕರ ಹಲ್ಲುಯ ನಾನು ಒಳ್ಳೆಯದನ್ನೇ ಮಾಡಕ್ ಹೋದೆ, ಇವತ್ತು ಅವರು ನನಗೆ ಒಳ್ಳೆಯದನ್ನು ಮಾಡೋದಕ್ಕೆ ಮನಸ್ಸಿಲ್ಲ, ನನಗೆ ದೋಷ ಮಾಡ್ತಾ ಇದ್ದಾರೆ, ನನ್ನ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ, ನನ್ನ ಮೇಲೆ ದೊರೆತನ ಮಾಡ್ತಾ ಇದ್ದಾರೆ, ನನ್ನ ಮೇಲೆ ಅಧಿಕಾರ ಮಾಡ್ತಾ ಇದ್ದಾರೆ. ಅಲ್ಲೂ ಇವತ್ತು ವೇದನೆ ಪಡುವ ದೇವರ ಮಕ್ಕಳೇ, ನಿನ್ನ ಕಣ್ಣೀರು ದೇವರ ಕಂಡಿದ್ದಾನೆ. ದೇವರು ನಿನಗೆ ಉತ್ತರ ಕೊಡ್ತಾನೆ. ಇವತ್ತು ಅವರನ್ನು ಕಂಡಾಗ ನಿನ್ನ ಮನಸ್ಸಲ್ಲಿ ಒಂದು ತಿರಸ್ಕಾರ ಅಲ್ಲ, ಬಾಯಲ್ಲಿ ನಗು ಇದೆ, ಹೃದಯದಲ್ಲಿ ತಿರಸ್ಕಾರ. ಕೈಯಲ್ಲಿ ಪ್ರೈಸ್ ದಿ ಲಾರ್ಡ್ ಇದೆ, ಹೃದಯದಲ್ಲಿ ತಿರಸ್ಕಾರ. ಸಂದರ್ಭಗಳು ಬಂದಾಗ ಒಳ್ಳೆ ಮಾತಿದೆ, ಹೃದಯದಲ್ಲಿ ತಿರಸ್ಕಾರ.
ಕೆಲವೊಂದು ಮರೆಯಕ್ಕಾಗದಂತೆ ಭಾರ ಪಡೋ ದೇವರ ಮಕ್ಕಳೇ, ನಿನ್ನ ಆತ್ಮಕ್ಕೆ ಸ್ವಸ್ಥತೆ ಬೇಕು. ನಿನ್ನ ಆತ್ಮಕ್ಕೆ ಸ್ವಸ್ಥತೆ ಬೇಕು. ಮನೆ ಇಲ್ಲ ಎಂದು ಮನೆ ಒಳಗಡೆ ಸೇರಿಸ್ಕೊಂಡಾಗ ನಿನ್ನ ಮನೆಗೆ ಕೆಟ್ಟ ಹೆಸರು ತಂದವರಿದ್ದಾರಲ್ಲ, ಕೆಲಸ ಇಲ್ಲ ಅಂತೇಳಿ ಕೆಲಸ ಕೊಡಿಸಿದಾಗ ನಿನ್ನ ಕೆಲಸಕ್ಕೆ ಕುತ್ತು ತಂದವರಿದ್ದಾರಲ್ಲ, ಈ ಪಟ್ಟಣದಲ್ಲಿ ಒಳ್ಳೆ ಹೆಸರಿಲ್ಲ ಅಂತ ಹೇಳಿದಾಗ ಏನಾದರೂ ಮಾಡಬೇಕಂತ ಕೈಯಲ್ಲಿ ಹಿಡಿದಾಗ ನಿನ್ನ ಕೈನೇ ಕಚ್ಚಿ ಹೋದವರಿದ್ದಾರಲ್ಲ, ಸ್ವಾರ್ಥತೆಗೆ ಒಳಪಟ್ಟು ಮನಸ್ಸು ನೊಂದಲ್ಪಟ್ಟಂಥ ದೇವರ ಮಕ್ಕಳೇ, ನಿನ್ನ ಆತ್ಮಕ್ಕೆ ಸ್ವಸ್ಥತೆ ಬೇಕು. ನಿನ್ನ ಆತ್ಮಕ್ಕೆ ಸ್ವಸ್ಥತೆ ಬೇಕು. ಇವತ್ತು ನಿನ್ನ ಆತ್ಮವನ್ನು ದೇವರು ಆತನು ಸ್ವಸ್ಥ ಮಾಡಲಿಕ್ಕಾಗಿ ದೇವರು ಬಯಸ್ತಾನೆ. ನಾನು ಅನೇಕರನ್ನು ಕಾಣ್ತಾ ಇದ್ದೀನಿ, ಅನೇಕರು ಕಣ್ಣೀರು ಸುರಿಸ್ತಾ ಇದ್ದೀರಿ. ನಾನು ಹೇಳ್ತೀನಿ, ಅಳಂಗಿದ್ರೆ ಹತ್ತು ಬಿಡ್ರಿ, ಹೃದಯನ ರಿಲೀಸ್ ಮಾಡ್ರಿ. ಇವತ್ತು ಇಲ್ಲಿಂದ ಹೋಗ್ಬೇಕಾದ್ರೆ ದೇವರು ನಿನ್ನನ್ನು ಸ್ವಸ್ಥ ಮಾಡಿ ದೇವರು ಕಳಿಸ್ತಾನೆ. ಇವತ್ತು ದೇವರು ನಿನ್ನ ಆತ್ಮಕ್ಕೆ ಒಂದು ಬಲವನ್ನು ದೇವರು ಕೊಟ್ಟು ಕಳಿಸ್ತಾನೆ. ಇವತ್ತು ನಿನ್ನ ಹೃದಯದಲ್ಲಿ ತಿರಸ್ಕಾರವನ್ನು ಅನುಭವಿಸಿ 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 ಇವತ್ತು ನಿನ್ನ ಹೃದಯವನ್ನೇ ನೀನು ಗಾಯ ಮಾಡಿಕೊಂಡಿದ್ದೀಯ. ನಿನ್ನ ಹೃದಯನ್ನೇ ನೀನು ರೋಗಿಯಾಗಿ ಮಾಡಿಕೊಂಡಿದ್ದೀಯ. ನಿನ್ನ ಹೃದಯದಲ್ಲೇ ನಿನ್ನ ಜೀವಿತದಲ್ಲಿ ವೇದನೆಯಿಂದ, ಕಣ್ಣೀರಿಂದ, ದುಃಖದಿಂದ ತುಂಬಿದ್ದೀಯ. ಇವತ್ತು ಕರ್ತನು ನಿನ್ನನ್ನು ಹೊರಗಡೆ ತರೋದಕ್ಕಾಗಿ ದೇವರು ಬಯಸುತ್ತಾನೆ. ಇವತ್ತು ನಿನ್ನ ಕಣ್ಣೀರಿಂದ ಅದನ್ನು ಹೊರಗಡೆ ಹಾಕಬೇಕಾದ್ರೆ ಆಳು ದೇವರ ಪ್ರಸನ್ನತೆಯಲ್ಲಿ ಈಗ ಕರ್ತನು ನಿನ್ನನ್ನು ಸ್ವಸ್ಥ ಮಾಡಲಿಕ್ಕಾಗಿ ದೇವರು ಬಯಸ್ತಾನೆ. ಸ್ವಾರ್ಥತೆಗೆ ಒಳಪಟ್ಟು ವೇದನೆ ನೊಂದಿರುವಂಥ ಹೃದಯಗಳು ಉಂಟು. ನಾಲ್ಕನೇದಾಗಿ ಆದಿಕಾಂಡ 37ನೇ ಅಧ್ಯಾಯದ 34 ಮತ್ತು 35ನೇ ವಚನ. ನಾಲ್ಕನೇದಾಗಿ ನಷ್ಟಗಳ ಕುರಿತಾಗಿ ಮನಸ್ಸು ನೊಂದಲ್ಪಟ್ಟವರಿದ್ದೀರ. ಅನೇಕ ವಿಷಯಗಳಲ್ಲಿ ನಷ್ಟಗಳನ್ನು ಅನುಭವಿಸಿ, ಅನೇಕ ವಿಷಯಗಳಲ್ಲಿ ನಾಶನವನ್ನು ಅನುಭವಿಸಿ ಮನಸ್ಸು ನೊಂದಲ್ಪಟ್ಟವರಿದ್ದೀರ. ಯಾಕೋಬನು ತಾನು ತನ್ನ ಮಗನಾದಂಥ ಯೋಸೇಫನು ಸತ್ತು ಹೋದ ಎನ್ನುವಂಥ ವಾರ್ತೆಯನ್ನು ಅವನ ಅಣ್ಣಂದ್ರ ಒಂದು ಅಂಗಿಯನ್ನು ತಂದು ಹಾಕ್ತಾರೆ, ತೋರಿಸ್ತಾರೆ. ಅಪ್ಪ ನೋಡಪ್ಪ, ಇದು ನಿನ್ನ ಮಗನ ಅಂಗಿನಪ್ಪ, ಯೋಸೇಫನ ಅಂಗಿನ, ಇದು ರಕ್ತದಿಂದ ತುಂಬಲ್ಪಟ್ಟಿದೆ, ಇದು ಯೋಸೇಫನ ಅಂಗಿನಪ್ಪ ಅಂತ ಹೇಳಿದಾಗ ಯೋಸೇಫನ ಅಂಗಿನ ಗುರುತಿಡಿದಂಥ ಯಾಕೋಬನ ತನ್ನ ಹೇಳ್ತಾನೆ, ಹೌದು ಇದು ನನ್ನ ಮಗನ ಅಂಗಿನೇ, ನನ್ನ ಮಗನ ಅಂಗಿನೇ, ನನ್ನ ಮಗನ ಅಂಗಿನೇ ಎಂದು ಯಾಕೋಬನು ತನ್ನ ಗೋಳಿಡ್ತಾನೆ. ಅಯ್ಯೋ, ನನ್ನ ಮಗನ ಸಂಗಡ ನಾನು ಪಾತಾಳಕ್ಕೆ ಇಳಿದು ಹೋಗಿದ್ರೆ ಎಷ್ಟೋ ಚೆನ್ನಾಗಿತ್ತು. ನನಗೆ ಪ್ರಿಯನಾಗಿದ್ದಂಥ ಯೋಸೇಫನು, ನನಗೆ ಮುದ್ದಾಗಿದ್ದಂಥ ಯೋಸೇಫನು ತಾನು ನಷ್ಟವಾಗೋಗ್ಬಿಟ್ನಲ್ಲ. ಅಯ್ಯೋ, ನನ್ನ ಆತ್ಮವು ಅವನ ಸಂಗಡವಾಗಿ ಪಾತಾಳಕ್ಕೆ ಇಳಿದು ಹೋಗಿದ್ದರೆ ಎಷ್ಟೋ ಮೇಲಾಗಿತ್ತು ಎಂದು ನಷ್ಟದ ಕುರಿತಾಗಿ ಅವನ ಭಾರ ಪಡ್ತಾ ಇದ್ದಾನೆ. ಇವತ್ತು ನನ್ನನ್ನು ಕೇಳುವಂತ ದೇವರ ಮಕ್ಕಳನ್ನು ನಷ್ಟಪಡಿಸಿಕೊಂಡು ಭಾರ ಪಡೋರು ಇದರ ಮಧ್ಯದಲ್ಲಿ ಇದ್ದೀರಾ. ಪ್ರೀತಿಯನ್ನು ನಷ್ಟಪಡಿಸಿಕೊಂಡು ಭಾರ ಪಡೋರು ಇದರ ಮಧ್ಯದಲ್ಲಿ ಇದ್ದೀರಾ. ಇವತ್ತು ನಂಬಿಕೆ ನಷ್ಟಪಡಿಸಿಕೊಂಡು ಭಾರ ಪಡೋರು ಇದರ ಮಧ್ಯದಲ್ಲಿ ಇದ್ದೀರಾ. ಇವತ್ತು ಒಂದು ಕಾರ್ಯ ನಾನು ಹೇಳ್ತೇನೆ, ನಷ್ಟಗಳು ಇವತ್ತು ನಿನ್ನ ಮನಸ್ಸನ್ನ ಕಾಡದೆ ಬಾಧಿಸ್ತಾ ಇದೆಯಲ್ಲ, ಅಲ್ಲಿ ಚೆನ್ನಾಗಿದ್ದೆ, ಏನಕ್ಕೆ ನಾನು ಈ ರೀತಿ ಆದೆ, ಒಳ್ಳೆ ಕುಟುಂಬದಲ್ಲಿ ಇದ್ದೆ, ಏನಕ್ಕೆ ನನ್ನ ಕುಟುಂಬ ಈ ರೀತಿ ಆಯ್ತು, ಒಳ್ಳೆ ಬಿಸ್ನೆಸ್ ಅಲ್ಲಿ ಇದೆ, ಏನಕ್ಕೆ ನಾನು ಹಿಂಗಾಗೋದೆ. ನಷ್ಟಗಳು 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 ಇವತ್ತು ನಿನ್ನ ಆತ್ಮನನ್ನು ನೊಂದಿಸ್ತಾ ಇದೆಯಾ. ಅವತ್ತೇ ನನಗೆ ಬೇಕಾಗಿಲ್ಲ, ನಷ್ಟಗಳು ಈ ಕುರಿತಾಗಿ ಇವತ್ತು ನಿನ್ನ ಆತ್ಮ ನೊಂದಿದೆಯಾ. ಯಾವಾಗೆಲ್ಲ ಚಿಂತೆ ಮಾಡಿದ್ರು ನಿನ್ನ ಜೀವಿತದಲ್ಲಿ ಯಾಕೀಗಾಗೋದೆ, ಯಾಕಿಂಗ್ ನಡ್ಕೊಂಡೆ, ಏನಕ್ಕೆ ನನ್ನ ಸ್ವಭಾವ ಈ ರೀತಿ ಬದಲಾಯಿತು, ಏನಕ್ಕೆ ನನ್ನ ಜೀವನ ಈ ರೀತಿ ಆಗೋಯ್ತು. ನಷ್ಟ ನಷ್ಟ ನಷ್ಟ. ಇವತ್ತು ನಷ್ಟಗಳ ಕುರಿತಾಗಿ ನಿನ್ನ ಆತ್ಮವು ನೊಂದಿದ್ರೆ ದೇವರು ನಿನ್ನನ್ನು ಚೇತರಿಸತಕ್ಕಂತೆ ದೇವರು ಮಾಡ್ತಾನೆ. ದೇವರು ನಿನ್ನನ್ನು ಚೇತರಿಸತಕ್ಕಂತೆ ದೇವರು ಮಾಡ್ತಾನೆ. ನನಗೆ ಬಹಳ ಸಂತೋಷ ಕೊಟ್ಟಂತ ಕಾರ್ಯ ಆದಿಕಾಂಡ 45:28 ಈ ರೀತಿ ಹೇಳುತ್ತೆ. ಆದಿಕಾಂಡ 45:28 ಹೇಳುತ್ತೆ, ಈಗ ಮತ್ತೊಂದು ಆವರ್ತಿ ಯೋಸೇಫನ ಅಣ್ಣಂದ್ರು ತಾನು ಯಾಕೋಬನ ಬಳಿಗೆ ಬರ್ತಾ ಇದ್ದಾರೆ. ಯಾಕೋಬನ ಬಳಿಗೆ ಬಂದು ಹೇಳ್ತಾ ಇದ್ರೆ, ಅಪ್ಪ
ನಿನ್ನ ಮಗ ಸತ್ತು ಹೋಗಿಲ್ಲಪ್ಪ, ನಿನ್ನ ಮಗ ಅಲ್ಲಿ ಐಗುಪ್ತದಲ್ಲಿ ಆತನ ಪ್ರಧಾನ ಮಂತ್ರಿಯಾಗಿ ಮುಖ್ಯ ಸ್ಥಾನದಲ್ಲಿ ಇದ್ದಾನೆ ಅಪ್ಪ ಎಂದು ಕೂಗಿ ಹೇಳಿದಾಗ ಬೈಬಲ್ ಹೇಳುತ್ತೆ ಯಾಕೋಬನು ಚೇತರಿಸಿಕೊಂಡನು ಎಂದು. 20 ವರ್ಷ ಅವನ ಮನಸ್ಸಲ್ಲಿ ಏನಿತ್ತು? ನೊಂದು ತನ್ನ ಆ ವೇದನೆ, ಆ ಭಾರ. ಯೋಸೇಫನಿಲ್ವಲ್ಲ, ಆದರೆ ಯೋಸೇಫನು ಬದುಕಿದ್ದಾನೆ ಎನ್ನುವಂತ ಒಂದು ವರ್ತಮಾನವನ್ನ ಯಾಕೋಬನು ಕೇಳಿದೆ ತಡ ಬಿದ್ದಂತ ಯಾಕೋಬನು ತಾನು ಎದ್ದು ಚೇತರಿಸಿಕೊಂಡನು. ಇವತ್ತು ನಾನು ಒಂದು ಕಾರ್ಯ ಹೇಳ್ತಾನೆ, ಯಾವಾಗಲೂ ಕುಗ್ಗಿರೋದಕ್ಕೆ ದೇವರು ನಿನ್ನನ್ನು ಬಿಡೋದಿಲ್ಲ. ಇವತ್ತು ದೇವರು ನಿನ್ನನ್ನು ಚೇತರಿಸಿಕೊಳ್ಳುವ ಹಾಗೆ ದೇವರು ಮಾಡ್ತಾನೆ. ನಿನ್ನ ನಷ್ಟಗಳಿಂದ, ನಿನ್ನ ಕಷ್ಟಗಳಿಂದ, ನಿನ್ನ ದುಃಖದಿಂದ, ನಿನ್ನ ಮನೋವ್ಯಥೆಯಿಂದ ಕರ್ತನು ಚೇತರಿಸಿಕೊಳ್ಳುವ ಹಾಗೆ ನಿನ್ನ ಜೀವಿತವನ್ನು ದೇವರು ಮಾರ್ಪಡಿಸ್ತಾನೆ. ನಂಬುವವರು ಮಾತ್ರ ಕೈಗಳೆತ್ತಿ ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ ಹೇಳ್ರಿ. ಚೇತರಿಸಿಕೊಳ್ಳುವ ಹಾಗೆ ಗಟ್ಟಿಯಾಗಿ ಹೇಳ್ರಿ, ಚೇತರಿಸಿಕೊಳ್ಳುವ ಹಾಗೆ. ನಾನು ಹೇಳಿದೆ ಗಟ್ಟಿಯಾಗಿ ಹೇಳ್ರಿ, ಚೇತರಿಸಿಕೊಳ್ಳುವ ಹಾಗೆ. ನಿನ್ನ ಕಿವಿಗಳಲ್ಲಿ ಒಳ್ಳೆ ಸುದ್ದಿ ದೇವರು ತರ್ತಾನೆ. ನಿನ್ನ ಕುಟುಂಬದಲ್ಲಿ ಒಳ್ಳೆ ಸುದ್ದಿ ದೇವರು ತರ್ತಾನೆ. ನಿನ್ನ ಮನೆ ಬಾಗಿಲಿಗೆ ದೇವರು ಒಳ್ಳೆ ಸುದ್ದಿ ತರ್ತಾನೆ. ನಿನ್ನ ನಿರೀಕ್ಷಿಸದಿರುವಂತ ಮಂಡಲಗಳಿಂದ ಯಾರಾದರೂ ನಂಬೋರು ಮಾತ್ರ ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ ಹೇಳ್ರಿ. ಕರ್ತನು ನಿನ್ನ ಕಿವಿಗಳಿಗೆ ಒಳ್ಳೆ ಸುದ್ದಿಯನ್ನ ದೇವರು ತರ್ತಾನೆ. ಇನ್ನು ಮುಂದೆ ನೀನು ಕೇಳಲಿಕ್ಕೆ ಹೋಗುವ ಸುದ್ದಿ, ಇನ್ನು ಮುಂದೆ ನೀನು ಕೇಳಲಿಕ್ಕೆ ಹೋಗುವ ಸುದ್ದಿ ನಷ್ಟದ ಸುದ್ದಿ ಅಲ್ಲ. ಇನ್ನು ಮುಂದೆ ನೀನು ಕೇಳಲಿಕ್ಕೆ ಹೋಗುವ ಸುದ್ದಿ ನಾಶನದ ಸುದ್ದಿ ಅಲ್ಲ. ನಂಬೋರು ಯಾರಾದ್ರೂ ಹೇಳ್ರಿ, ಇನ್ನು ಮುಂದೆ ನಾನು ಕೇಳಲಿಕ್ಕೆ ಹೋಗುವ ಸುದ್ದಿ ಬಿದ್ದಂತ ನನ್ನನ್ನು ಮೇಲೆತ್ತುವ ಸುದ್ದಿನೇ, ಕುಗ್ಗಿದಂತ ನನ್ನನ್ನು ಮೇಲೆತ್ತುವ ಸುದ್ದಿನೇ, ಕಣ್ಣೀರಿಡುವಂತ ನನ್ನನ್ನು ಮೇಲೆತ್ತುವ ಸುದ್ದಿನೇ. ಇನ್ನು ನನ್ನ ಕಿವಿಗಳಲ್ಲಿ ನಷ್ಟದ ಕುರಿತಾದಂತ ವಾರ್ತೆ ನಾನು ಕೇಳೋದಿಲ್ಲ. ನನ್ನ ಕಿವಿಗಳಲ್ಲಿ ಇನ್ನು ಮುಂದೆ ಯಾವಾಗಲೂ ನಾನು ಕೇಳುವಂತ ಒಂದೇ ಒಂದು ಸುದ್ದಿ, ನನ್ನನ್ನು ಚೇತರಿಸಿಕೊಳ್ಳುವ ಸುದ್ದಿನೇ ನಾನು ಕೇಳುತ್ತೇನೆ. ಆದಷ್ಟು ಬೇಗ ನಾನು ಹೋಗ್ಲಿಕ್ಕಾಗಿ ಬಯಸ್ತೇನೆ. 147ನೇ ಕೀರ್ತನೆ 3ನೇ ವಾಕ್ಯ ಈ ರೀತಿ ಹೇಳುತ್ತೆ, ಮುರಿದ ಮನಸ್ಸುಳ್ಳವರನ್ನ ದೇವರು ವಾಸಿ ಮಾಡ್ತಾನೆ. ಅವರ ಗಾಯಗಳನ್ನು ದೇವರು ಕಟ್ಟುತ್ತಾನೆ. ಮನಸ್ಸು ಮುರಿದಿದೆಯಾ? ಮುರಿದ ಮನಸ್ಸು ಅವರ ಹತ್ತಿರ ದೇವರಿದ್ದಾನೆ. ನಿನ್ನನ್ನು ದೇವರು ವಾಸಿ ಮಾಡೋದಕ್ಕಾಗಿ ನಿನ್ನ ಪಕ್ಕದಲ್ಲಿ ಇದ್ದಾನೆ. ಇವತ್ತಮ್ಮ ನಿನ್ನ ಪಕ್ಕದಲ್ಲಿ ಒಂದು ವ್ಯಕ್ತಿ ಅಲ್ಲ ಇರೋದು, ನಿನ್ನ ಪಕ್ಕದಲ್ಲಿ ಯೇಸು ಇದ್ದಾನೆ. ನೀನು ಅಳುತ್ತಾ ಇರಬೇಕಾದ್ರೆ ಈಗೋ ತನ್ನ ಕೈಯನ್ನು ನಿನ್ನ ಮೇಲೆ ಹಾಕ್ತಾ ಇದ್ದಾನೆ. ನಿನ್ನ ಭಾರ ಪಡುತ್ತಾ ಇರಬೇಕಾದ್ರೆ ಒಂದು ಸಮಾಧಾನದ ಸ್ಪರ್ಶ ನಿನ್ನ ಹೆಗಲಿಗೆ ಮುಟ್ಟುತ್ತಾ ಇದೆಯಾ? ಅದು ಬೇರೆ ಯಾರು ಅಲ್ಲ, ಯೇಸು ನಿನ್ನ ಪಕ್ಕದಲ್ಲಿ ಇದ್ದಾನೆ. ಯೇಸು ನಿನ್ನ ಪಕ್ಕದಲ್ಲಿ ಇದ್ದಾನೆ. ನಾನು ಹೇಳಿದೆ, ಯೇಸು ನಿನ್ನ ಪಕ್ಕದಲ್ಲಿ ಇದ್ದಾನೆ. ಇವತ್ತು ಯೇಸು ಮುರಿದ ಮನಸ್ಸುಳ್ಳಂತ ನಿನ್ನನ್ನ ನನ್ನ ಯೇಸು ಆತನು ವಾಸಿ ಮಾಡುತ್ತಾನೆ. ಇವತ್ತು ಸಂದರ್ಭಗಳು, ಇವತ್ತು ಅನೇಕ ಸ್ವಾರ್ಥತೆಗಳು, ಇವತ್ತು ತಿರಸ್ಕಾರಗಳು, ಇವತ್ತು ಗೇಲಿಗಳು, ಇವತ್ತು ನಿನ್ನ ನಿರೀಕ್ಷಿಸದೆ ನಿನ್ನ ಜೀವನದಲ್ಲಿ ಸಂಭವಿಸಿದ ಅನೇಕ ಸಂಗತಿಗಳು ನಿನ್ನನ್ನು ಗಾಯ ಮಾಡ್ತಲ್ಲ. ಆ ಗಾಯವನ್ನು ನನ್ನ ದೇವರು ಇವತ್ತು ಕಟ್ಟುತ್ತಾನೆ. ನಿನ್ನ ಪಕ್ಕದಲ್ಲಿ ಯೇಸು ಇದ್ದಾನೆ. ಪಕ್ಕದಲ್ಲಿ ಒಬ್ಬರಿಗಾದ್ರೆ ಕೈ ಕೊಟ್ಟು ಹೇಳ್ರಿ, ನಮ್ಮಿಬ್ಬರ ಮಧ್ಯದಲ್ಲಿ ಯೇಸು ಇದ್ದಾನೆ. ಸ್ತೋತ್ರದಿಂದ ನಗನಗ್ತಾ ಹೇಳ್ರಿ, ನಮ್ಮ ಇಬ್ಬರ ಮಧ್ಯದಲ್ಲಿ ಯೇಸು ಇದ್ದಾನೆ. ನಮ್ಮಿಬ್ಬರ ಮಧ್ಯದಲ್ಲಿ ಯೇಸು ಇದ್ದಾನೆ. ಬೈಬಲಲ್ಲಿ ಯೆರೆಮೀಯನು ಬರೆದ ಪ್ರವಾದಿ ಗ್ರಂಥ 8ನೇ ಅಧ್ಯಾಯದ 22ನೇ ವಾಕ್ಯವನ್ನು ನಾವು ಓದಿದಾಗ ನಾವು ಈ ರೀತಿಯಾಗಿ ಗಮನಿಸುತ್ತೇವೆ. ಯೆರೆಮೀಯನು 8:22, ಗಿಲ್ಯಾದಿನಲ್ಲಿ ಔಷಧವಿಲ್ಲವೋ? ಗಿಲ್ಯಾದಿನಲ್ಲಿ ಔಷಧವಿಲ್ಲವೋ? ಅಲ್ಲಿ ವೈದ್ಯನು ಸಿಕ್ಕನೋ? ಅಲ್ಲಿ ವೈದ್ಯನು ಸಿಕ್ಕಾನೋ? ನನ್ನ ಪ್ರಜೆ ಎಂಬಾಕೆಗೆ, ನನ್ನ ಪ್ರಜೆ ಎಂಬಾಕೆಗೆ ಏಕೆ ಗುಣವಾಗಲಿಲ್ಲ? ಅಯ್ಯ, ದೇವರು ಕೇಳ್ತಿರುವ ಪ್ರಶ್ನೆ, ನನ್ನ ಪ್ರಜೆ ಏನಕ್ಕಿನ್ನ ನೀನು ಸ್ವಸ್ಥ ಆಗ್ಲಿಲ್ಲ?
ಔಷಧಿ ಸಿಗ್ಲಿಲ್ವಾ? ವೈದ್ಯನು ನಿನಗೆ ದೊರಕಲಿಲ್ವಾ? ಆತ್ಮದ ರೋಗವನ್ನು ಇನ್ನ ಹೊತ್ಕೊಂಡೇ ನಡೀತಾ ಇದೆಯಾ? ದೇವರು ನಿನ್ನನ್ನು ವರ್ಷಗಳಿಂದ ಕಾಣ್ತಾ ಇದ್ದಾನೆ. ಇನ್ನ ರೋಗ ಪೀಡಿತನಾಗೆ ಹೋಗ್ತಾ ಇದೆಯಲ್ಲ, ಯಾಕೆ ನನ್ನ ಪ್ರಜೆ ಇನ್ನ ಗುಣ ಆಗ್ಲಿಲ್ಲ? ಏನಕ್ಕೆ ಇನ್ನ ನನ್ನ ಸಭೆ ಇನ್ನ ಗುಣವಾಗಲಿಲ್ಲ? ದೇವರು ಕೇಳ್ತಾ ಇದ್ದಾನೆ, ಯಾಕಾಗ್ಲಿಲ್ಲ? ಇನ್ನ ನನ್ನ ಪ್ರಜೆ ಏನಕ್ಕೆ ಸೌಖ್ಯ ಆಗ್ಲಿಲ್ಲ? ಆ ಕೈ, ಆ ವೇದನೆ, ಆ ಗಾಯ, ಆ ಏಕಾಗ್ರತೆ ಇಲ್ಲದಿರುವಂತ ಕಾರ್ಯಗಳನ್ನು ಹೊತ್ತುಕೊಂಡು ನಡೀತಾ ಇದೆಯಲ್ಲ, ವರ್ಷಗಳು ಉಳಿತು, ಇನ್ನ ನನ್ನ ಪ್ರಜೆ ಏನು ಗುಣ ಆಗ್ಲಿಲ್ಲ. 9ನೇ ಅಧ್ಯಾಯದ 1ನೇ ವಾಕ್ಯ ಈ ರೀತಿ ಹೇಳುತ್ತೆ, ಅಯ್ಯೋ ಅಯ್ಯೋ ನನ್ನ ಶಿರಸ್ಸು ಜಲಮಯವಾಗಿಯೂ ನನ್ನ ಶಿರಸ್ಸು ಛಲಮಯವಾಗಿಯೂ ನನ್ನ ನೇತ್ರಗಳು ಕಣ್ಣೀರಿನ ಬುಗ್ಗೆಯಾಗಿಯೂ ಇದ್ದರೆ, ನನ್ನ ಕಣ್ಣೀರು ಅಲ್ಲ, ನನ್ನ ನೇತ್ರಗಳು ಕಣ್ಣೀರಿನ ಬುಗ್ಗೆಯಾಗಿದ್ದರೆ ಎಷ್ಟೋ ಲೇಸು. ಎಷ್ಟೋ ಲೇಸು. ಇವತ್ತು ದೇವರ ಮಕ್ಕಳೇ, ಯೆರೆಮೀಯನು ಹೇಳ್ತಾ ಇದ್ದಾನೆ, ಸ್ವಸ್ಥತೆ ಬೇಕಾ? ಮನುಷ್ಯನ ಮುಂದೆ ಆಳಬೇಡ. ನಿನಗೆ ಸ್ವಸ್ಥತೆ ಅನ್ನೋದು ವೈದ್ಯನಿಂದಲ್ಲ. ನಿನಗೆ ಸ್ವಸ್ಥತೆ ಅನ್ನೋದು ಔಷಧಿಯಿಂದಲ್ಲ. ನಿನ್ನ ಸ್ವಸ್ಥತೆ ಇರೋದು ಯೇಸುವಿನ ಪಾದಪೀಠದಲ್ಲಿ ನೀನು ಸುರಿಸುವ ಕಣ್ಣೀರಿಂದಲೇ. ಆತನು ಹೇಳ್ತಾನೆ, ಅಯ್ಯೋ ನನ್ನ ಶಿರಸ್ಸು ಜಲಮಯವಾಗಿಯೂ ನನ್ನ ಕಣ್ಣುಗಳು, ನನ್ನ ನೇತ್ರಗಳು ಅದು ಕಣ್ಣೀರಿನ ಬುಗ್ಗೆ ಆಗಿದ್ದರೆ ಎಷ್ಟೋ ಲೇಸು ಎಂದು ಇವತ್ತು ದೇವರ ಸಮ್ಮುಖದಲ್ಲಿ, ಯೇಸುವಿನ ಪಾದಪೀಠದಲ್ಲಿ ಕಣ್ಣೀರಿಂದ ಯೇಸುವಿನ ಪಾದ ತೊಳೆಯುವ ದೇವರ ಮಕ್ಕಳೇ, ನಾನು ಹೇಳ್ತೇನೆ, ಕರ್ತನು ನಿನ್ನ ಪ್ರತಿಯೊಂದು ಕಣ್ಣೀರಿಗೂ ಸದುತ್ತರವನ್ನು ದೇವರು ಕೊಟ್ಟಿದ್ದಾನೆ. ಕೈಯಿಂದ ಹೃದಯ ತುಂಬಿದೆಯಾ? ಅಳು ದೇವರ ಪಾದಪೀಠದಲ್ಲಿ, ಅಳು ದೇವರ ಪಾದಪೀಠದಲ್ಲಿ. ಮನುಷ್ಯರ ಮುಂದೆ ನಿನ್ನ ಕಣ್ಣೀರು ಹಾಕಬೇಡ, ಅಧಿಕಾರಿಗಳ ಮುಂದೆ ನಿನ್ನ ಕಣ್ಣೀರು ಹಾಕಬೇಡ, ನಿನ್ನ ಹೃದಯವನ್ನು ನೀನು ಕಲ್ಲು ಮಾಡ್ಕೋಬೇಡ. ದೇವರ ಸಮ್ಮುಖದಲ್ಲಿ ಬಾಯಿ ತೆರೆದು ದೇವರ ಸಮ್ಮುಖದಲ್ಲಿ ನಿನ್ನ ಕಣ್ಣೀರಿನ ಬುಗ್ಗಿಯಾಗಿ ನೀನು ಮಾರ್ಪಡಿಸು. ದೇವರೇ, ನನ್ನನ್ನು ಸ್ವಸ್ಥ ಮಾಡು ದೇವರೇ, ನನ್ನನ್ನು ಸ್ವಸ್ಥ ಮಾಡು ದೇವರೇ. ಹೀಗೆ ಮುಂದಕ್ಕೆ ನನಗೆ ಹೋಗೋಕ್ಕಾಗಲ್ಲ, ನನಗೆ ಸ್ವಸ್ಥತೆ ಬೇಕು, ನನಗೆ ಸ್ವಸ್ಥತೆ ಬೇಕು, ನನಗೆ ಸ್ವಸ್ಥತೆ ಬೇಕು ಎಂದು ದೇವರ ಸಮ್ಮುಖದಲ್ಲಿ ನೀನು ಅಳುವುದಕ್ಕಾಗಿ ಪ್ರಾರಂಭ ಮಾಡಿದಾಗ ನನ್ನ ಕರ್ತನು ಮಾಡುವಂತ ಕಾರ್ಯ, ತನ್ನ ಕೈಯನ್ನು ನಿನ್ನ ತಲೆಯ ಮೇಲೆ ದೇವರು ಇಡುತ್ತಾನೆ, ತನ್ನ ಕೈಯನ್ನು ನಿನ್ನ ತಲೆ ಮೇಲೆ ಇಡುತ್ತಾನೆ. ಇವತ್ತು ದೇವರ ಮಕ್ಕಳೇ, ರೋಗಿ ಆಗಿರುವಂತವರು ವೈದ್ಯನ ಇಲ್ಲದೆ, ಔಷಧಿ ಇಲ್ಲದೆ, ನನ್ನ ರೋಗಕ್ಕೆ ಯಾವ ಔಷಧಿ ಇಲ್ಲ ಅಂತ ಹೇಳ್ತಾ ಇದೆಯಲ್ಲ, ನಾನು ಹೇಳ್ತೇನೆ, ಇದೆ. ಯೇಸುವೇ ನಿನ್ನ ವೈದ್ಯನ, ಆತನ ಪಾದಪೀಠವೇ ನಿನಗೆ ಔಷಧಿ. ಆತನ ಪಾದಪೀಠಕ್ಕೆ ಬಂದರೆ ನೀನು ಮತ್ತೆ ರೋಗಿಯಾಗಿ ಹಿಂತಿರುಗಿ ಹೋಗಲ್ಲ. ದೇವರು ನಿನ್ನ ಈ ಸಮಸ್ತ ರೋಗಗಳನ್ನು ದೇವರು ವಾಸಿ ಮಾಡ್ತಾರೆ. ಯೆಶಾಯನ ಬರೆದ ಪ್ರವಾದಿ ಗ್ರಂಥ 57ನೇ ಅಧ್ಯಾಯದ 15ನೇ ವಾಕ್ಯ, ಪ್ರವಾದನೆಯ ಮಾತು 57:15. ಸದಮಲ ಸ್ವಾಮಿ ಎನಿಸಿಕೊಂಡು ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸಿಯಾದ ಮಹೋನ್ನತನು ಹೀಗನ್ನುತ್ತಾನೆ, ಉನ್ನತ ಲೋಕವೆಂಬ ಪವಿತ್ರಾಲಯದಲ್ಲಿ ವಾಸಿಸುವ ನಾನು ಜಜ್ಜಿ ಹೋದ ದೀನ ಮನಸ್ಸಿನೊಂದಿಗೆ ಇದ್ದುಕೊಂಡು ದೀನನ ಆತ್ಮವನ್ನು ಜಜ್ಜಿ ಹೋದ ಮನಸ್ಸನ್ನು ಉಜ್ಜೀವಿಸುವವನಾಗಿದ್ದೇನೆ. ಈ ಪದಕ್ಕಾಗಿ ಕೈಗಳೆತ್ತಿ ಗಟ್ಟಿಯಾಗಿ ದೇವರಿಗೊಂದು ಸ್ತೋತ್ರ ಹೇಳ್ರಿ. ದೇವರ ಆತನು ಹೇಳುತ್ತಿರುವ ಕಾರ್ಯ, ಉನ್ನತ ಲೋಕವೆಂಬ ಪವಿತ್ರ ಆಲಯದಲ್ಲಿ ವಾಸಿಸುವ ನಾನು ಜಜ್ಜಿ ಹೋದ ದೀನ ಮನದೊಂದಿಗೆ ಇದ್ದುಕೊಂಡು ದೀನನ ಆತ್ಮವನ್ನು
ಚಚ್ಚಿ ಹೋದ ಮನಸ್ಸನ್ನ ನಾನು ಏನ್ ಮಾಡ್ತೇನೆ, ಉಜ್ಜೀವಿಸಗೊಳಿಸುತ್ತೇನೆ. ಇವತ್ತು ದೇವರು ಹೇಳ್ತಿರುವ ಕಾರ್ಯ, ನೀನು ಜಜ್ಜಲ್ಪಟ್ಟಿದ್ಯಾ, ನಿನ್ನ ಸಂಗಡ ಯಾರು ಇಲ್ವಾ? ದೇವರು ಹೇಳ್ತಾ ಇದ್ದಾನೆ, ನಾನೇ ನಿನ್ನ ಸಂಗಡ ಇದ್ದೇನೆ. ಸಂಬಂಧಿಕರಿಲ್ಲದಿದ್ರು ಯೇಸು ಇದ್ದಾನೆ, ಸ್ನೇಹಿತರಿಲ್ಲದಿದ್ರು ಯೇಸು ಇದ್ದಾನೆ, ಬಂಧು ಮಿತ್ರರಿಲ್ಲದಿದ್ರು ಯೇಸು ಇದ್ದಾನೆ. ಬೈಬಲ್ ಹೇಳುತ್ತೆ, ಜಜ್ಜಿ ಹೋದ ಹೃದಯದ ಸಂಗಡ ನಾನಿದ್ದುಕೊಂಡು. ಅನೇಕ ಸಾರಿ ಮರಣವನ್ನು ನೀನು ಅಪೇಕ್ಷಿಸಿದೆ, ಆದ್ರೆ ಏನಕ್ಕೆ ಒಳಪಡಲಿಲ್ಲ ಅಂದ್ರೆ ದೇವ್ರು ನಿನ್ನ ಜೊತೆ ಇದ್ನು. ಯಾರು ನನ್ನ ಜೊತೆ ಇಲ್ಲ ಎಂದು ನೀನು ಹೇಳಿದೆ, ಆದರೆ ದೇವರು ಹೇಳ್ತಾನೆ, ನೀನು ಜಜ್ಜಿದಂಥ ದಿನದಿಂದ ನಾನೇ ನಿನ್ನೊಂದಿಗಿದ್ದೇನೆ, ನಾನೇ ನಿನ್ನೊಂದಿಗಿದ್ದೇನೆ. ದೇವರು ಹೇಳುವಂಥ ಒಂದು ಕಾರ್ಯ, ದೀನನ ಆತ್ಮವನ್ನ ಜಜ್ಜಿ ಹೋದಂಥ ಮನಸ್ಸನ್ನು ನಾನು ಏನು ಮಾಡ್ತೇನೆ, ನಾನು ಉಜ್ಜೀವಿಸ ಮಾಡ್ತೇನೆ. ಇವತ್ತು ದೇವರ ಮಕ್ಕಳೇ, ದೇವರು ಎಂದೆಂದಿಗೂ ಬಿದ್ದು ಹೋಗೋದಕ್ಕೆ ದೇವರು ಅನುಮತಿ ಕೊಡೋದಿಲ್ಲ. ಇವತ್ತು ಬಿದ್ದಂಥ ಅವಸ್ಥೆಯಿಂದ ವಿಕ್ಟರಿ ಇಂಟರ್ನ್ಯಾಷನಲ್ ಏಜ್ ಸಭೆಯಲ್ಲಿರುವಂಥ ಸದಸ್ಯರನ್ನು ದೇವರು ಆತನ ಮೇಲೆತ್ತಲಿಕ್ಕಾಗಿ ದೇವರು ಬಯಸುತ್ತಾನೆ. ಈಗ ಉಜ್ಜೀವನ ಎನ್ನೋದು ನಿನ್ನ ತಲೆಯ ಮೇಲಲ್ಲ, ಉಜ್ಜೀವನ ಎನ್ನೋದು ನಿನ್ನ ಹೃದಯದಲ್ಲಿ ದೇವರು ದಯಪಾಲಿಸ್ತಾ ಇದ್ದಾನೆ. ಇವತ್ತು ನಿನ್ನ ಮನಸ್ಸನ್ನು ನೋಡಿಕೊಂಡು ನೀನು ಹೇಳು, ನನ್ನ ಮನವೇ, ನೀನು ಕುಗ್ಗಿರುವುದು ಏನಕ್ಕೆ? ನೀನು ಕರ್ತನನ್ನೇ ನೀನು ನಿರೀಕ್ಷಿಸು. ಕಾರಣ ನನ್ನ ಬಲವು, ನನ್ನ ಕೋಟೆಯು, ನನ್ನ ಆಶ್ರಯವು, ನನ್ನ ಎಲ್ಲವೂ ದೇವರು ಮಾತ್ರ. ದೇವರು ಉಜ್ಜೀವಿಸ್ತಾನೆ. ದೇವರ ವಾಕ್ಯದಲ್ಲಿ ದೇವರು ನಮ್ಮನ್ನು ಉಜ್ಜೀವಿಸ ಮಾಡಿದಾಗ ನಾವು ಏನ್ ಮಾಡಬೇಕು? ಜ್ಞಾನೋಕ್ತಿಗಳು 17:22 ಹೇಳ್ತದೆ, ಬೈಬಲ್ ಹೇಳ್ತದೆ, ಹರ್ಷ ಹೃದಯವು ಒಳ್ಳೆಯ ಔಷಧ ಅಂತ. ವಚನ ಕೇಳಿದ ದೇವರ ಮಕ್ಕಳು ದುಃಖದಲ್ಲಿ ಇರಬಾರದು, ಸಂತೋಷದೊಟ್ಟಿಗೆ ದೇವರಿಗೆ ಸ್ತೋತ್ರ ಮಾಡಬೇಕು. ನನ್ನನ್ನು ದೇವರು ಕಣ್ಣಲ್ಲ, ಅದಕ್ಕಾಗಿ ಸ್ತೋತ್ರ. ದೇವರನ್ನ ನಡೆಸ್ತಾ ಇದ್ದಾನಲ್ಲ, ಅದಕ್ಕಾಗಿ ಸ್ತೋತ್ರ. ದೇವರನ್ನೊಂದಿಗಿದ್ದಾನಲ್ಲ, ಅದಕ್ಕಾಗಿ ಸ್ತೋತ್ರ. ನಾನು ಮುರಿಯಲ್ಪಟ್ಟರು, ಜಜ್ಜಲ್ಪಟ್ಟರು, 7 ಸಾರಿ ಬಿದ್ರು, ನೆಲ ಸಮ ಆಗೋದಕ್ಕೆ ದೇವರ ಅನುಮತಿ ಕೊಡಲಿಲ್ಲ. ದೇವರನ್ನ ನನ್ನ ಮೇಲೆತ್ತಿದ್ದಕ್ಕಾಗಿ ಸ್ತೋತ್ರ. ಇವತ್ತು ಯಾರಾದರೂ ನಗು ನಗುತ್ತಾ ದೇವರಿಗೊಂದು ಸ್ತೋತ್ರ ಹೇಳಲಿಕ್ಕೆ ಸಾಧ್ಯನಾ? ಕರ್ತನು ನನ್ನೊಂದಿಗಿದ್ದಾನೆ, ಕರ್ತನು ನನ್ನ ಕುಟುಂಬದೊಂದಿಗಿದ್ದಾನೆ, ಕರ್ತನು ನನ್ನ ಜೀವಿತದೊಂದಿಗಿದ್ದಾನೆ, ಕರ್ತನು ನನ್ನ ತಲೆಮಾರಿನೊಟ್ಟಿಗಿದ್ದಾನೆ. ನಾನು ಈ ಕೇಳ್ತಿರುವಂತ ದೇವರ ಮಕ್ಕಳು ಕೂಗಿ ಹೇಳ್ರಿ, ನಾನು ಇನ್ನ ಮನೋವ್ಯಥೆಯಿಂದ ನನ್ನ ಆತ್ಮವನ್ನು ನನ್ನ ಭಂಗಪಡಿಸೋದಿಲ್ಲ, ನನ್ನ ಹರ್ಷ ಹೃದಯ ಉಳ್ಳವನಾಗಿರುತ್ತೇನೆ. ನಾನು ಹೇಳಿದೆ, ನಗನಗುತ್ತಾ ಒಂದು ಗಟ್ಟಿಯಾಗಿ ದೇವರಿಗೆ ಒಂದು ಸ್ತೋತ್ರ ಹೇಳ್ರಿ. ನಾನು ಹೇಳಿದೆ, ನಗನಗುತ್ತಾ ದೇವರಿಗೆ ಗಟ್ಟಿಯಾಗಿ ಒಂದು ಸ್ತೋತ್ರ ಹೇಳ್ರಿ. ಮತ್ತೊಂದು ಆವೃತ್ತಿ ಅನೇಕರ ಕೈಗಳು ಎತ್ತಲಿಲ್ಲ. ನಾನು ಹೇಳಿದೆ, ಅಮ್ಮ, ಇವತ್ತು ನಿನ್ನ ಕಣ್ಣೀರು ಕೊನೆ, ಇವತ್ತು ನಿನ್ನ ಕಣ್ಣೀರು ಕೊನೆ. ಇನ್ನ ಮೇಲೆ ನಿನ್ನ ಆತ್ಮ ನೊಂದೋದಕ್ಕೆ ದೇವರು ಬಿಡೋದಿಲ್ಲ. ದೇವರು ನಿನ್ನ ಆತ್ಮದಲ್ಲಿ ಒಂದು ಹೃದಯದಲ್ಲಿ ಆನಂದವನ್ನು ದೇವರು ಉಂಟು ಮಾಡುತ್ತಾ ಇದ್ದಾನೆ. ಗಟ್ಟಿಯಾಗಿ ಸಂತೋಷವಾಗಿ ದೇವರಿಗೆ ಸ್ತೋತ್ರ ಮಾಡು. ನಿನ್ನ ಆತ್ಮ ಸಂತೋಷಿಸಬೇಕಾದ್ರೆ ನಿನ್ನ ಹೃದಯದಲ್ಲಿ ಸಂತೋಷ ಬರಬೇಕು. ಪಕ್ಕದಲ್ಲಿ ಕೈ ಕಟ್ಟುವವರಿಗಾದ್ರೆ ಹೇಳ್ರಿ, ನಗ್ನಗ್ತಾ ದೇವರಿಗೆ ಸ್ತೋತ್ರ ಮಾಡ್ರಿ. ಅದು ನಗ್ನಗ್ತಾ ಹೇಳ್ರಿ, ಅದು ನಗ್ನಗ್ತಾ ಹೇಳ್ರಿ. ಕೈ ಕೊಟ್ಟು ಮತ್ತೊಂದು ಬರ್ತೀವಿ, ಒಂದು 2-3 ನಗಕ್ಕಾಗಲ್ಲ ಬ್ರದರ್, ನಗಕ್ಕಾಗಲ್ಲ ಪಾಸ್ಟರ್. ದೇವ್ರು ಹೇಳ್ತಾನೆ, ನೀನು ನಗದ್ರೇನೆ ಒಳ್ಳೆ ಮೆಡಿಸಿನ್ ಅದು. ಅದನ್ನಾದ್ರೂ ನಗ್ನಗ್ತಾ ಚಪ್ಪಾಳೆ ತಟ್ಟೆ ದೇವರಿಗೆ ಸ್ತೋತ್ರ ಹೇಳ್ರಿ. ನಗಬಹುದು ದೇವ್ರ ಮಕ್ಕಳು, ದೇವ್ರ ಮಕ್ಕಳು ಸ್ತೋತ್ರ ಹೇಳಬಹುದು. ದೇವ್ರ ಮಕ್ಕಳು ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ ಹೇಳಬಹುದು. ದೇವ್ರ ಮಕ್ಕಳು ನಗನಗ್ತಾ ದೇವರನ್ನ ವಂದಿಸಬಹುದು. ದೇವರ ಮಕ್ಕಳು ಆರ್ಭಟಿಸುತ್ತಾ ದೇವರಿಗೆ ಹಲ್ಲೆಲೂಯಾ ಹೇಳಬಹುದು. ಶತ್ರು ಸಂತೋಷ ಪಡೋದಕ್ಕೆ ಅನುಮತಿ ಕೊಡದೆ ದೇವರನ್ನ ನೊಂದಿಗಿದ್ದಾನಲ್ಲ, ಅದಕ್ಕಾಗಿ ಸ್ತೋತ್ರ ಎಂದು ದೇವ್ರ ಮಕ್ಕಳು ನಗಬಹುದು. ನಾನು ಹೇಳಿದೆ, ದೇವ್ರ ಮಕ್ಕಳು ನಗಬಹುದು ಅಂದೆ. ನಾನು ಹೇಳಿದೆ, ದೇವ್ರ ಮಕ್ಕಳು ನಗಬಹುದು ಅಂದೆ. ಇನ್ನ ಗಂಟು ಮೋರಿ ಹಾಕೊಂಡಿರೋರ ನಿಮ್ಮನ್ನು ನೋಡ್ಕೊಂಡು ಹೇಳ್ತಾ ಇದ್ದೀನಿ, ನೀವು ನಗಬಹುದು. ನಗಿಯೋದಕ್ಕಾಗಲ್ಲ ಅಂತ ಯಾವ ಸೈತಾನನು ಹೇಳಿದ್ದು?
ದೇವರು ನಿನ್ನನ್ನು ಕರೆದಿರೋದು ನಿನ್ನ ಬಾಯಿಯಲ್ಲಿ ಸ್ತೋತ್ರ ತರೋದಕ್ಕೆ. ದೇವರು ದೋಷವಾದದ್ದು ಒಂದು ದೇವರು ನಿನ್ನ ಜೀವನದಲ್ಲಿ ಮಾಡಲ್ಲ. ದೇವರು ನಿನ್ನ ಜೀವನದಲ್ಲಿ ಎಲ್ಲವನ್ನ ಒಳ್ಳೆಯದಕ್ಕಾಗಿ ದೇವರು ತಿರುಗಿಸುತ್ತಾನೆ. ಒಳ್ಳೆಯದಕ್ಕಾಗಿ ದೇವರು ತಿರುಗಿಸುತ್ತಾನೆ. ನಗುತ್ತಾ ಯಾರಾದ್ರೂ ದೇವರಿಗೆ ಒಂದು 2 ನಿಮಿಷ ಗಟ್ಟಿಯಾಗಿ ಸ್ತೋತ್ರ. ಒಂದು 20 ಸೆಕೆಂಡ್ ಆದ್ರೂ ನಗದ ಅಕ್ಕಪಕ್ಕದಲ್ಲಿರೋನು ಮರೆತು ದೇವರಿಗೆ ಗಟ್ಟಿಯಾಗಿ ಸ್ತೋತ್ರ ಹೇಳ್ರಿ. ಒಂದು 20 ಸೆಕೆಂಡ್. ನೀವು ಚಪ್ಪಾಳೆ ತಟ್ಟಬೇಕಾದ್ರೆ ಚಪ್ಪಾಳೆ ತಟ್ರಿ. ನೀವು ಎದ್ದು ಕುಣಿಬೇಕಾದ್ರೆ ನೀವು ಕುಣಿರಿ. ನಿಮ್ಮ ಕಾಲುಗಳಿಗೆ ಬಂಧನ ಇಲ್ಲ, ನಿಮ್ಮ ಕೈಗಳಿಗೆ ಸರಪಳಿ ಇಲ್ಲ. ನೀವು ಸಂತೋಷ ಉಳ್ಳವರಾಗಿರೋದಕ್ಕೆ ಕರೆದಿರೋದು. ದೇವರು ನಿಮ್ಮನ್ನು ಆನಂದ ಪಡೋದಕ್ಕಾಗಿ ದೇವರು ನಿಮ್ಮನ್ನು ಕರೆದಿರೋದು. ದೇವರು ನಿಮ್ಮನ್ನು ಹರ್ಷಿಸುವುದಕ್ಕಾಗಿ ಕರೆದಿರೋದು. ಒಂದು 20 ಸೆಕೆಂಡ್ ಶಾಲೆ ಪರಿಸರವನ್ನು ಮರೆತು ನಗುತ್ತಾ ಸ್ತೋತ್ರ ಹೇಳ್ರಿ. ನಗುತ್ತಾ ಸ್ತೋತ್ರ ಹೇಳ್ರಿ. ನಗುತ್ತಾ ಸ್ತೋತ್ರ ಹೇಳ್ರಿ. ಎಸ್ 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 ಎಸ್. ಕಣ್ಣೀರೊಟ್ಟಿಗಲ್ಲ, ನಗುತ್ತಾ. ನೀವು ಇನ್ನ ಗಟ್ಟಿಯಾಗಿ ಮಾಡಬಹುದು. ದೇವ ಜನರು ಇನ್ನ ಗಟ್ಟಿಯಾಗಿ ದೇವನ ಸ್ತುತಿಸಬಹುದು. ನಮ್ಮ ಶಬ್ದ ಏನದು ತುತ್ತೂರಿ ಶಬ್ದಕ್ಕಿಂತ ದೊಡ್ಡದು. ದೇವರ ಮಕ್ಕಳ ಆನಂದದ ಘೋಷ ಏನದು ಸಿಡಿಲುಗಳಿಗಿಂತ ದೊಡ್ಡದು. ಗುಡುಗು ಮಿಂಚಿಗಿಂತ ದೊಡ್ಡದು. ಕಮಾನ್, ದೇವರನ್ನು ಸಂತೋಷವಾಗಿ ಸ್ತುತಿಸ್ರಿ. ನೀವು ನಗುತ್ತಾ ಸ್ತೋತ್ರ ಮಾಡಬೇಕಾದ್ರೆ ನಿನ್ನ ಆತ್ಮಕ್ಕೆ ದೇವರು ಸೌಖ್ಯ ಕೊಡುತ್ತಾ ಇದ್ದಾನೆ. ಯೇಸುವಿಗೆ ಮಾತ್ರ. ಈಗ ನೀವು ಕೈ ತಟ್ಟಿ ದೇವರಿಗೆ ಸ್ತೋತ್ರ ಮಾಡಬೇಕಾದ್ರೆ ಆ ಮರಣದ ಆಲೋಚನೆಗಳು ನಿನ್ನಿಂದ ದೂರ ಆಗ್ತಾ ಇದೆ. ಆ ನಷ್ಟದ ಆಲೋಚನೆಗಳು ನಿನ್ನಿಂದ ದೂರ ಆಗ್ತಾ ಇದೆ. ನಾಶವಾಗಿ ಬಿಡುತ್ತೀನಿ ಎಂದು ಸೈತಾನ ನಿನ್ನ ಮನಸ್ಸನ್ನು ಕೆಡಿಸುವಂತ ಆಲೋಚನೆಗಳು ದೇವರು ನಿನ್ನಿಂದ ದೂರ ಮಾಡ್ತಾ ಇದ್ದಾನೆ. ಸಭೆಯೇ ಉಜ್ಜೀವಿಸು. ಸಭೆಯೇ ಚೇತರಿಸಿಕೋ. ಸಭೆಯೇ ಏನೂ ಆಗ್ಲಿಲ್ಲ. ದೇವರು ನಿನ್ನ ಪಕ್ಷ, ದೇವರು ನಿನ್ನ ಜೊತೆ, ದೇವರು ನಿನ್ನ ಪಕ್ಕ. ಆ ಹಿಂದೆ ಮುಂದೆ ಇರೋರು ಎಲ್ಲವನ್ನ ಮರೆತು ಸ್ತೋತ್ರ ಮಾಡ್ರಿ. ಈ ಆಲಯದಲ್ಲಿ ಮಹಿಮೆ ತುಂಬುತ್ತಾ ಇದೆ. ಈ ಆಲಯದಲ್ಲಿ ಮಹಿಮೆ ತುಂಬುತ್ತಾ ಇದೆ. ಶಕ್ತಿ ಕುಂದಬಾರದು. ಶಕ್ತಿ ಕುಂದಬಾರದು. ಸ್ತೋತ್ರದ ಶಕ್ತಿ ಕುಂದಬಾರದು. ನೀವು ಕುಣಿದು ದೇವರಿಗೆ ಸ್ತೋತ್ರ ಮಾಡಬೇಕಾದ್ರೆ, ಓಡಾಡಿ ದೇವರಿಗೆ ಸ್ತೋತ್ರ ಮಾಡಬೇಕಾದ್ರೆ ಒಂದು 2 ನಿಮಿಷ ಸ್ತುತಿಸ್ರಿ. ಮತ್ತೊಂದು ಭಾಗಕ್ಕೆ ಹೋಗೋದಕ್ಕಿಂತ ಮುಂಚೆ ನಿನ್ನ ಆತ್ಮಕ್ಕೆ ಸ್ವಸ್ಥತೆ, ನಿನ್ನ ಆತ್ಮಕ್ಕೆ ಸ್ವಸ್ಥತೆ, ನಿನ್ನ ಆತ್ಮಕ್ಕೆ ಸ್ವಸ್ಥತೆ. ಬಾಯಿ ಮುಚ್ಕೊಂಡು ಯಾರು ಇಡಬೇಡ್ರಿ. ದೇವರಿಗೆ ನಿನ್ನ ಬಾಯಿಯ ಯೋಗ್ಯ ಫಲ ದೇವರಿಗೆ ಸ್ತೋತ್ರ. ನಿನ್ನ ಬಾಯಲ್ಲಿ ಬರೋ ಸ್ತೋತ್ರ ಅದು ದೇವರಿಗುಳ್ಳದು. ಅಮ್ಮ, ಹೃದಯದಲ್ಲಿರುವಂತ ವೇದನೆ ತೆಗೆದು ಹಾಕೋದಿಕ್ಕೆ 2 ಕೈಗಳನ್ನು ತಟ್ಟು, ಗಟ್ಟಿಯಾಗಿ ತಟ್ಟು. ಆ ಭಾರ ಇವತ್ತು ಹೋಗ್ಲಿ. ಗಟ್ಟಿಯಾಗಿ ಹೃದಯದಿಂದ ದೇವರಿಗೆ ಗಟ್ಟಿಯಾಗಿ ಸ್ತೋತ್ರ ಹೇಳು. ನಿನ್ನ ಬಾಯಿ ಒಂದು ತುತ್ತೂರಿ ಆಗ್ಲಿ. ಎಷ್ಟು ಗಟ್ಟಿಯಾಗಿ ಸ್ತೋತ್ರ ಹೇಳಕ್ಕಾಗುತ್ತೋ. ಯಸ್, ನಿನ್ನ ಮನಸ್ಸಲ್ಲಿರೋ ಎಲ್ಲ ನೋವುಗಳು ಹೊರಗಡೆ ಹೋಗೋದಿಕ್ಕೆ. ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ.
ಕೈಗಳು ತಟ್ಟಿ ದೇವರಿಗೆ ಸ್ತೋತ್ರ ಹೇಳ್ರಿ. ಬಾಯಿ ತೆರೆದು ದೇವರಿಗೆ ಸ್ತೋತ್ರ ಹೇಳ್ರಿ. ವರ್ಷಗಳಾಯ್ತಲ್ಲ ಕೈ ತಟ್ಟಿ ತಟ್ಟು. ವರ್ಷಗಳಾಯ್ತಲ್ಲ ಬಾಯಿ ತೆರೆದು ಗಟ್ಟಿಯಾಗಿ ಯೇಸುವೆ ಎಂದು ಕೂಗಿ ಕೂಗು. ವರ್ಷಗಳಾಯ್ತಲ್ಲ ಕುಣಿದು ದೇವರಿಗೆ ಸ್ತೋತ್ರ ಮಾಡಿ ಕುಣಿ. ಯಾರು ಅತ್ತ ಇತ್ತ ನೋಡಬೇಡ್ರಿ. ಸ್ವಸ್ಥತೆ ದೇವರು ಮಾಡ್ತಾ ಇದ್ದಾನೆ. ಸ್ವಸ್ಥತೆಯನ್ನು ದೇವರು ಮಾಡ್ತಾ ಇದ್ದಾನೆ. ನಿನ್ನ ಮನಸ್ಸು ಕೈ ತಟ್ಟೋದಿಕ್ಕೆ ಬಿಡೋದಿಲ್ಲ. ಇವತ್ತು ಮನಸ್ಸನ್ನು ನೋಡಿಕೊಂಡು ಹೇಳು, ನೀನು ಸ್ವಸ್ಥವಾಗೋ ದಿನ ಇವತ್ತು. ನೀನು ಸ್ವಸ್ಥವಾಗೋ ದಿನ ಇವತ್ತು. ಬಾಯಿ ತೆರೆದು ದೇವರಿಗೆ ಯೋಗ್ಯವಾದ ಫಲವಾಗಿರೋ ಸ್ತೋತ್ರವನ್ನು ಅರ್ಪಿಸು. ಅನೇಕರು ಇನ್ನ ಇದರ ಮಧ್ಯದಲ್ಲಿ ಕುಳಿತಿದ್ದೀರಾ. ದೇವರು ಹೇಳ್ತಾನೆ, ಕಮ್ ಔಟ್, ಉಜ್ಜೀವಿಸಪಡು. ನಿನಗಾಗಿ ದೇವರು ಅದ್ಭುತ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಎಂದು ಕುಳಿತುಕೊಳ್ಳಬೇಡ. ನಡೆಯಲ್ಲ ಎಂದು ನಕಾರಾತ್ಮಕವಾದ ಚಿಂತೆಯೊಟ್ಟಿಗೆ ಕುಳಿತುಕೊಳ್ಳಬೇಡ. ಸಂತೋಷವಾಗಿ ದೇವರನ್ನ ಸ್ತುತಿಸು. ಬೀಳೋರು ಬೀಳ್ಲಿ, ಉರುಳೋರು ಉರುಳಿ, ಯಾರು ಅವ್ರಿವ್ರನ್ನ ಹಿಡಿಯಕ್ಕೆ ಹೋಗ್ಬೇಡ್ರಿ. ಎಲ್ಲರೂ ಸೇರಿ ದೇವ್ರನ್ನ ಆರಾಧನೆ ಮಾಡ್ರಿ. ಅಪವಿತ್ರಾತ್ಮನ ಕಂಟ್ರೋಲ್ ತೆಗೆದುಕೊಂಡಿದ್ದಾನೆ. ಈ ಸಭೆಯನ್ನ ಪವಿತ್ರಾತ್ಮನ ಕಂಟ್ರೋಲ್ ತೆಗೆದುಕೊಂಡಿದ್ದಾನೆ. ಬಿಡ್ರಿ ಬಿಡ್ರಿ, ಯಾರನ್ನ ಹಿಡಿಯಕ್ಕೆ ಹೋಗ್ಬೇಡ್ರಿ. ಬಿಡ್ರಿ, ಸ್ತುತಿಸ್ರಿ, ನೀವು ಸ್ತುತಿಸ್ರಿ, ನೀವು ಸ್ತುತಿಸ್ರಿ. ಕೆಲವರು ಚೇರಿಂದ ಸಿಕ್ಕಿದು ಹೊರಗಡೆ ದೇವರು ಬಿಸಾಕ್ತಾನೆ. ಕೆಲವರ ಮೇಲೆ ಬೆಂಕಿ ಇಳಿತಾ ಇದೆ. ಕಂಟ್ರೋಲ್ ಮಾಡಕ್ಕಾಗಲ್ಲ ಕೆಲವರನ್ನ. ಮುಂದಿನ ಸಾಲಿಂದ ಹಿಂದಿನ ಸಾಲವರೆಗೂ ಒಂದು ಬೆಂಕಿ ಇದ್ರ ಮಧ್ಯದಲ್ಲಿ ಹೊಡೀತಾ ಇದೆ. ಪವಿತ್ರಾತ್ಮನ ಕೆಲವನ್ನ ಬೆಂಕಿಯಿಂದ ತುಂಬಿಸ್ತಾ ಇದ್ದಾನೆ. ಫೈರ್, healing fire. ಲೀಡರ್ಸ್ ಮೇಲೆ, ಪಾಸ್ಟರ್ಗಳ ಮೇಲೆ, ಪಾಸ್ಟರ್ಗಳ ಮೇಲೆ, ಸೇವಕಿಯರ ಮೇಲೆ, ಸೇವಕರ ಮೇಲೆ, ಯೌವನಸ್ಥರ ಮೇಲೆ, ವೃದ್ಧರ ಮೇಲೆ, ಪ್ರಾಯಸ್ಥರ ಮೇಲೆ, ಚಿಕ್ಕ ಮಕ್ಕಳ ಮೇಲೆ ಬೆಂಕಿ.
ಆರಾಧನೆಯ ಮತ್ತೊಂದು ಮಂಡಲ ಕೇಳ್ರಿ, ಆರಾಧನೆಯ ಮತ್ತೊಂದು ಮಂಡಲ ಕೇಳ್ರಿ, ಸ್ತೋತ್ರದ ಮತ್ತೊಂದು ಮಂಡಲ ಕೇಳ್ರಿ, ಸ್ತುತಿಯ ಮತ್ತೊಂದು ಮಂಡಲಕ್ಕೆ ಏರ್ರಿ. ಫೈರ್ ಆಫ್ ಗಾಡ್, ಫೈರ್ ಆಫ್ ಗಾಡ್, ಫೈರ್ ಆಫ್ ಗಾಡ್. ಬೆಂಕಿ 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 ಬೆಂಕಿ. ನಿನ್ನ ಜನರಿಗೆ ಪವಿತ್ರಾತ್ಮನ ಬೆಂಕಿ ಬೇಕಪ್ಪ. ನಿನ್ನ ಜನರಿಗೆ ಸ್ವಸ್ಥ ಮಾಡುವ ಬೆಂಕಿ ಬೇಕು, ಸ್ವಸ್ಥ ಮಾಡುವ ಕಿರಣಗಳು, ಸ್ವಸ್ಥ ಮಾಡುವ ನೀತಿ ಸೂರ್ಯನ ಬೆಳಕು ಈಗ ವಿಕ್ಟರಿ ಇಂಟರ್ನ್ಯಾಷನಲ್ ಏಜ್ ಸಭೆಯೊಳಗಡೆ ಹರಿದು ಬರಲಿ, ಹರಿದು ಬರಲಿ, ಹರಿದು ಬರಲಿ. ಪ್ರತಿಯೊಂದು ಕುಟುಂಬಗಳ ಮೇಲೆ, ಪ್ರತಿಯೊಂದು ವ್ಯಕ್ತಿಗಳ ಮೇಲೆ, ಪ್ರತಿಯೊಬ್ಬ ಯೌವನಸ್ಥರ ಮೇಲೆ, ಸಹೋದರ ಸಹೋದರಿಯರ ಮೇಲೆ ನಿನ್ನ ಬೆಂಕಿ ಇಳಿಯಲಿ, ನಿನ್ನ ಬೆಂಕಿ ಇಳಿಯಲಿ, ನಿನ್ನ ಬೆಂಕಿ ಇಳಿಯಲಿ. ಸ್ವಸ್ಥ ಮಾಡುವಂಥ ಕಿರಣಗಳು, ಸ್ವಸ್ಥ ಮಾಡುವ 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 ಕಿರಣಗಳು ಈಗ ಪ್ರತಿಯೊಬ್ಬರ ಮೇಲೆ ಇಳಿಯಲಿ. Rabalara shakala reke boluru samdaru kaba radana nakale reke baluru sheke reke boluru samde uda prabana garambalo da vaida prabana garambalo da vaida prabene garu rusheke le reke baluru satare rehe dene mana roko rabalara shebe be baluru saptaro da vaida prabana garu uda prabana garambalo da vaida prabana garu koluru samdaro da vaida prabene garu amdara rakale reke baluru sheke boluru kedataru uda bana garambalo da vaida prabana garataro da rukele reke baluru samde ಉಡಮನ ಗರತ್ತರೋದರ ವೈಡ ಪ್ರಮಾಣ ಗರಂಬಲೋದರ ವೈಡ ಪ್ರಮೇಣ ಗರಂಬಲೋದರ ವೈಡ ಪ್ರಮಾಣಗರ. ಕೈಗಳೆತ್ತಿ ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ ಹೇಳ್ರಿ. ನಾನು ಹೇಳಿದೆ ಕೈಗಳೆತ್ತಿ ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ ಹೇಳ್ರಿ. ನಾನು ಹೇಳಿದೆ ಮತ್ತೊಂದು ಆವೃತ್ತಿ, ಕೈಗಳೆತ್ತಿ ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ. ಕುಳಿತುಕೊಳ್ಳ್ರಿ. ಹಲ್ಲೆಲೂಯಾ. ಇನ್ನ ಕೇವಲ ಇದು ಆರಂಭ ಮಾತ್ರ. ಇನ್ನ ಇಲ್ಲಿ ಏನೇನೋ ನಡೀಲಿಕ್ಕೆ ಹೋಗುತ್ತೆ. ಬೆಂಕಿ ಅನುಭವಿಸ್ತಾ ಇದ್ದೀರಾ ಆಲಯದಲ್ಲಿ, ಮಹಿಮೆ ಅನುಭವಿಸ್ತಾ ಇದ್ದೀರಾ ಆಲಯದಲ್ಲಿ, ದೇವರು ನಮ್ಮೊಂದಿಗಿದ್ದಾನೆ ಎನ್ನುವಂಥ ಅನುಭವ ನಿಮಗೆ ಆಗ್ತಾ ಇದೆಯಾ? ಆತ್ಮಕ್ಕೆ ದೇವರು ಸ್ವಸ್ಥತೆಯನ್ನು ದೇವರು ದಯಪಾಲಿಸ್ತಾನೆ. ಇನ್ನು ಎರಡು ಭಾಗ, ಶರೀರ ಮತ್ತು ನಮ್ಮ ಭೌತಿಕವಾದಂಥ ಮಂಡಲ. ನನ್ನ ಶರೀರದ ರೋಗದ ಕುರಿತಾಗಿ ಅಧಿಕ ಮಾತನಾಡೋಕ್ಕೆ ಇಷ್ಟಪಡಲ್ಲ. ಕಾರಣ, ಆತ್ಮ ರೆಡಿ ಆದರೆ ಆತ್ಮದಿಂದ ಒಂದು ಮಾತು, ರೋಗ ಬಿಟ್ಟು ಹೋಗು ಅಂದರೆ ಹೋಗ್ತಾ ಇರುತ್ತೆ. ಸ್ತೋತ್ರ. ಅದರಿಂದ ಏನು ಚಿಂತೆ ಇಲ್ಲ. ಅಲ್ಲಿ ಶರೀರದ ರೋಗದ ಕುರಿತಾಗಿ ನಾನು ಮಾತನಾಡಲಿಕ್ಕೆ ಇಷ್ಟಪಡೋದಿಲ್ಲ. 3 ರೀತಿಯಾದಂಥ ರೋಗಗಳು ನಮ್ಮ ಶರೀರವನ್ನು ಬಾಧಿಸುತ್ತೆ. ಒಂದನೇದಾಗಿ ಲೂಕನ ಬರೆದ ಸುವಾರ್ತೆ 13:11 ಒಂದನೇದಾಗಿ ಸೈತಾನನಿಂದ ರೋಗಕ್ಕೆ ಬಾಧಿಸಲ್ಪಡುತ್ತಾರೆ. ಸೈತಾನನ ಮುಖಾಂತರವಾಗಿ, ಸೈತಾನನ ಕ್ರಿಯೆಗಳಿಂದ ರೋಗಕ್ಕೆ ಒಳಪಡುತ್ತಾರೆ. ಕೆಲವರು ಹೇಳ್ತಾರೆ, ಡಾಕ್ಟ್ರಿಗೆಲ್ಲ ತೋರಿಸ್ದೆ, ಡಾಕ್ಟ್ರೆಲ್ಲ ನಾರ್ಮಲ್ ಅಂತಾರೆ, ಆದರೆ ನಿದ್ದೆನೇ ಬರಲ್ಲ ಅಂತ. ಇವತ್ತು ದೇವರು ಅದನ್ನು ಸ್ವಸ್ಥ ಮಾಡ್ತಾನೆ. ನಿನ್ನ ಸ್ಕ್ಯಾನಿಂಗ್ ರಿಪೋರ್ಟ್ ಕಾಣದೇ ಇರೋದು, ಎಕ್ಸ್ರೇಗೆ ಕಾಣದೇ ಇರೋದು, MRIಗೆ ಕಾಣದಿರೋದು ದೇವರ ಕಣ್ಣಿಗೆ ಎಲ್ಲ ಕಾಣುತ್ತೆ. ಸ್ತೋತ್ರ. ಇವತ್ತು ದೇವರು ಆತನು ನಿನ್ನನ್ನು ಸ್ವಸ್ಥ ಮಾಡಲಿಕ್ಕಾಗಿ ದೇವರು ಇಷ್ಟಪಡುತ್ತಾನೆ. ಕಾರಣ, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿರೋದು ಸೈತಾನನ ಎಲ್ಲ ಕ್ರಿಯೆಗಳನ್ನು ಲಯ ಮಾಡೋದಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು. ಎರಡನೇದಾಗಿ ಯೋಹಾನನ ಬರೆದ ಸುವಾರ್ತೆ 5:14 ಗಮನಿಸ್ತೇವೆ. ಪಾಪದಿಂದ, ಮನುಷ್ಯನ ತನ್ನ ದುರ್ನಡತೆಯಿಂದ, ಮನುಷ್ಯನ ತಾನು ಮಾಡುವಂಥ ಪಾಪದಿಂದ ಅವನು ಬಂಧಿಸಲ್ಪಡುತ್ತಾನೆ, ರೋಗದಿಂದ ಬಂಧಿಸಲ್ಪಡುತ್ತಾನೆ. ಆ ರೋಗ, ಪಾಪದಿಂದ ಉಂಟಾಗುವಂಥ ಆ ರೋಗ ಆ ಮನುಷ್ಯನು ಎದ್ದು ನಡಿಲಿಕ್ಕಾಗದಂತೆ ಅವನನ್ನು ರೋಗಿಯಾಗಿ ಮಾರ್ಪಡಿಸುತ್ತೆ. ಯೋಹಾನನ ಬರೆದ ಸುವಾರ್ತೆ 5:14 ಗಮನಿಸಲಿಕ್ಕೆ ಸಾಧ್ಯ. 38 ವರ್ಷಗಳಿಂದ ಕೊಳದ ಪಕ್ಕದಲ್ಲಿ ಮಲಗಿಕೊಂಡಿರುವಂಥ ಆತನನ್ನು ನೋಡಿ ಯೇಸು ಸ್ವಾಮಿ ತಾನು ಈ ರೀತಿ ಹೇಳಿದನು, ನೀನು ಹಲ್ಲೆಲೂಯ ಸ್ವಸ್ಥವಾಗಿದ್ದಿ, ಇನ್ನು ಮುಂದೆ ನೀನು ಪಾಪ ಮಾಡಬೇಡ, ಪಾಪ ಮಾಡಿದ್ರೆ ಇದಕ್ಕಿಂತ ಹೆಚ್ಚಾದ ಕೇಡಾದಿತ್ತು ಎಂದು ದೇವರು ಅವನ ಎಚ್ಚರಿಸ್ತಾನೆ. ಪಾಪವು ಕೇಡು ತರುತ್ತೆ,
ಪಾಪವು ಮನುಷ್ಯನ ಜೀವನದಲ್ಲಿ ನಾಶನವನ್ನು ತರುತ್ತೆ, ಪಾಪವು ಮನುಷ್ಯನನ್ನ ಕಟ್ಟಿಬಿಡುತ್ತೆ, ಪಾಪವು ಮನುಷ್ಯನ ಜೀವನದಲ್ಲಿ ಕೇಡನ್ನು ಬರಮಾಡುತ್ತೆ. ಪಾಪದಿಂದ ಉಂಟಾದಂಥ ಎಲ್ಲ ಕೇಡುಗಳನ್ನು ನನ್ನ ಯೇಸು ಆತನು ಮುರಿದು ಬಿಡುತ್ತಾನೆ. ಮೂರನೇದಾಗಿ ಪ್ರಕೃತಿ ಪರವಾಗಿ ಅಂದರೆ ಸ್ವಾಭಾವಿಕವಾಗಿ ಹುಟ್ಟದಾಗಿಂದಲೇ ಸ್ವಾಭಾವಿಕವಾಗಿ ಬರುವಂಥ ರೋಗಗಳು ಉಂಟು. ಇವತ್ತು ದೇವರ ಮಕ್ಕಳು ನಾನು ಒಂದು ಕಾರ್ಯ ಹೇಳ್ತಾನೆ, ತಲೆಮಾರುಗಳಿಂದ ಹರಿದು ಬರುವಂಥ ಶಾಪಗಳು. ನನ್ನ ತಂದೆ ಈ ರೀತಿಯಾಗಿ ಸತ್ತನು, ಅವರ ತಾತ ಈ ರೀತಿ ಸತ್ತನು, ಈಗ ನನಗೂ ಭಯ ಅದೇ ರೋಗದಲ್ಲಿ ನಾನು ಸಾಯ್ತೀನಿ ಅಂತ ನಾನು ಹೇಳ್ತೇನೆ. ದೇವರ ಬಂಧನವನ್ನು ಮುರಿಯಲಿಕ್ಕಾಗಿ ಹೋಗ್ತಾನೆ. ಇವತ್ತು ಪಾರಂಪರ್ಯಗಳಿಂದ ಹರಿದು ಬಂದಂಥ ರೋಗದ ಶಾಪಗಳನ್ನು ನನ್ನ ಕರ್ತನು ಮುರಿದು ಬಿಡಲಿಕ್ಕಾಗಿ ಹೋಗ್ತಾನೆ. ಸ್ವಾಭಾವಿಕವಾಗಿ ನೈಸರ್ಗಿಕವಾಗಿ ಉಂಟಾಗುವಂಥ ರೋಗಗಳು ಇವತ್ತು ಅದು ಎಂಥದೇ ಆಗಿದ್ದರೂ ಯೇಸುವಿನ ನಾಮದಲ್ಲಿ ನಮಗೆ ಸ್ವಸ್ಥತೆ ಉಂಟು. ಬೈಬಲ್ ಹೇಳ್ತದೆ, ಆತನ ಬಾಸುಂಡೆಗಳಿಂದ ನಾವು ಗುಣವಾಗಿದ್ದೇವೆ. ಇವತ್ತು ನಿನಗೆ ಸ್ವಸ್ಥತೆ ಬೇಕಾ? ಪಾಪ ನಿನ್ನ ಜೀವನದಲ್ಲಿ ಇದ್ರೆ ಪಾಪದಿಂದ ಮನ ತಿರುಗಬೇಕು. ಎರಡನೇದಾಗಿ ನಿನಗೆ ಸ್ವಸ್ಥತೆ ಬೇಕಾ? ಯೇಸುವನ್ನು ನಿನ್ನ ಹೃದಯದಲ್ಲಿ ನೀನು ಅಂಗೀಕರಿಸಬೇಕು. ಮೂರನೇದಾಗಿ ಯೇಸು ಕ್ರಿಸ್ತನ ಶಿಲುಬೆಯನ್ನು ನೀನು ನಂಬುವವನಾಗಿರಬೇಕು. ನಾಲ್ಕನೇದಾಗಿ ಆತನ ಬಾಸುಂಡೆಗಳಿಂದ ನಾನು ಗುಣವಾದನೆಯೋ ಎಂದು ಇವತ್ತು ನೀನು ಹರಕೆ ಮಾಡುವುದಾದರೆ ಆತನ ಬಾಸುಂಡೆಗಳು ನಿನ್ನನ್ನು ಸ್ವಸ್ಥ ಮಾಡುವಂಥದ್ದಾಗಿರುತ್ತದೆ. ಎರಡನೇದಾಗಿ ಅಲ್ಲಿ ದೇವರ ವಾಕ್ಯದಲ್ಲಿ ಯೆಶಾಯನು 10:27 ಗಮನಿಸ್ತೇವೆ, ಅಭಿಷೇಕದಿಂದ ನುಗ್ಗುಗಳು ಮುರಿಯಲ್ಪಡುವಂಥದ್ದಾಗಿದೆ. ಇಲ್ಲಿ ದೇವದಾಸರುಗಳು ಎದ್ದು ನಿಂತು ದೇವರನ್ನ ಹಲಲು ದೇವರ ವಾಕ್ಯವನ್ನು ಹಂಚಬೇಕಾದ್ರೆ, ದೇವದಾಸರುಗಳು ನಿನ್ನ ಮೇಲೆ ಕೈಗಳನ್ನು ಇಟ್ಟಾಗ, ದೇವರ ವಾಕ್ಯವು ಇಲ್ಲಿಂದ ರಿಲೀಸ್ ಮಾಡಲ್ಪಟ್ಟಾಗ ಅಭಿಷೇಕದಿಂದ ಎಲ್ಲಾ ರೋಗಗಳು ಅದು ಮುರಿಯಲ್ಪಡುತ್ತೆ. ಅಭಿಷೇಕದಿಂದ ಎಲ್ಲಾ ನುಗ್ಗುಗಳು ಅದು ಮುರಿದು ಬಿಡುತ್ತೆ. ಇವತ್ತು ದೇವರ ಮಕ್ಕಳ ಅದು ಎಂಥ ರೋಗವಾಗಿದ್ರು ಯೇಸು ಸೌಖ್ಯ ಮಾಡಕ್ಕಾಗದಿರುವಂತ ಯಾವ ರೋಗಗಳು ಇಲ್ಲ. ನನ್ನ ಯೇಸು ಸಮಸ್ತ ರೋಗಗಳನ್ನು ತನ್ನ ಮೇಲೆ ಹೊತ್ತುಕೊಂಡಿರೋದ್ರಿಂದ ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಗಿದೆ. ಈ ವಾಕ್ಯವನ್ನು ಕೇಳ್ತಾ ಇರಬೇಕಾದ್ರೆ ಯಾರಾದರೂ ಹೃದಯ ಸಂಬಂಧವಾಗಿಯೋ ತಲೆಯ ಸಂಬಂಧವಾಗಿಯೋ ಶಾರೀರಿಕವಾಗಿ ರೋಗವನ್ನು ಅನುಭವಿಸ್ತಾ ಇದ್ರಿ, ಪಾದಗಳನ್ನು ಹೇಳ್ರಿ, ಆತನ ಬಾಸುಂಡೆಯಿಂದ ನಾನು ಗುಣವಾಗಿದ್ದೇನೆ, ಆತನ ಬಾಸುಂಡೆಯಿಂದ ನಾನು ಗುಣವಾಗಿದ್ದೇನೆ. ನಾನು ರೋಗಿಯಲ್ಲ, ನಾನು ಸ್ವಸ್ಥತೆ ಉಳ್ಳವನು. ನಾನು ಬಲಹೀನನಲ್ಲ, ನನ್ನ ಆರೋಗ್ಯ ಉಳ್ಳವನು. ನಾನು ಬಾಧಿಸಲ್ಪಟ್ಟವನಲ್ಲ, ಯೇಸುವಿನ ಬಾಸುಂಡೆಗಳಿಂದ ನನಗೆ ಗುಣವಾಗಿದೆ ಎಂದು ನೀವು ಬಾಯಿ ತೆರೆದು ಈ ಪದಗಳನ್ನು ನಿಮ್ಮ ರೋಗ ಇರುವಂಥ ಸ್ಥಳದಲ್ಲಿ ನೀವು ಕೈಗಳನ್ನು ಇಟ್ಟುಕೊಂಡು ಹರಕೆ ಮಾಡುತ್ತಾ ಇರಬೇಕಾದ್ರೆ, ಇಲ್ಲದಿದ್ರೆ ನಿಮ್ಮ ಎದೆಯ ಮೇಲೆ ನೀವು ಕೈಗಳನ್ನು ಇಟ್ಟುಕೊಂಡು ನೀವು ಹರಕೆ ಮಾಡುತ್ತಾ ಇದ್ರೆ, ಈಗ ಯೇಸುವಿನ ಹಸ್ತ ನಿಮ್ಮ ಕೈ ಮೇಲೆ ಇಳಿದು ಬರುತ್ತಾ ಇದೆ. ಯೇಸು ಆತನು ನಿನ್ನ ಸಮಸ್ತ ರೋಗಗಳನ್ನು ಆತನು ವಾಸಿ ಮಾಡುವವನು. ನನ್ನ ಮೂರನೇ ಭಾಗಕ್ಕೆ ಬರಲಿಕ್ಕಾಗಿ ಇಷ್ಟಪಡುತ್ತೇನೆ. ಧರ್ಮೋಪದೇಶ ಕಂಡ ಪುಸ್ತಕ 7ನೇ ಅಧ್ಯಾಯದ 12-15 ನಮ್ಮ ಭೌತಿಕವಾದಂಥ ಮಂಡಲಗಳು, ಭೌತಿಕವಾದ ಮಂಡಲಗಳಲ್ಲಿ ಬಾಧಿಸಲ್ಪಡುವಂಥ ರೋಗಗಳನ್ನು ನನ್ನ ದೇವರು ವಾಸಿ ಮಾಡಲಿಕ್ಕಾಗಿ ಇಷ್ಟಪಡುತ್ತಾನೆ. ಧರ್ಮೋಪದೇಶ ಕಂಡ 7:12-15 ವಾಕ್ಯವನ್ನು ಓದಬೇಕಾಗಿ ಅಪೇಕ್ಷಿಸ್ತೇನೆ. ನೀವು ಈ ವಿಧಿಗಳನ್ನು ಲಕ್ಷ್ಯವಿಟ್ಟು ಅನುಸರಿಸಿದರೆ ಅದಕ್ಕೆ ಪ್ರತಿಯಾಗಿ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಪಿತೃಗಳಿಗೆ ಪ್ರಮಾಣ ಪೂರ್ವಕವಾಗಿ ಮಾಡಿದ ವಾಗ್ದಾನವನ್ನು ಕೃಪೆಯನ್ನು ನಿಮ್ಮಲ್ಲಿ ನೆರವೇರಿಸುವವನಾಗಿ ನಿಮ್ಮನ್ನು ಪ್ರೀತಿಸಿ ಅಭಿವೃದ್ಧಿಪಡಿಸಿ ಹೆಚ್ಚಿಸುವನು. ಆತನು ನಿಮ್ಮ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನಿಮ್ಮ ಸಂತಾನವನ್ನು, ವ್ಯವಸಾಯವನ್ನು, ನಿಮಗಿರುವ ಧಾನ್ಯ, ದ್ರಾಕ್ಷಾರಸ, ಎಣ್ಣೆ ಇವುಗಳನ್ನು, ನಿಮ್ಮ ದನಕುರಿಗಳನ್ನು, ಹುಟ್ಟಿದ್ದನ್ನು ಅಭಿವೃದ್ಧಿಪಡಿಸುವನು. ನೀವು ಎಲ್ಲ ಜನಾಂಗಗಳಿಗಿಂತ ಹೆಚ್ಚಾಗಿ ದೇವರ ಅನುಗ್ರಹವನ್ನು ಹೊಂದಿದವರಾಗಿರುವಿರಿ. ನಿಮ್ಮೊಳಗೆ ಸ್ತ್ರೀ ಪುರುಷರಲ್ಲಿಯಾಗಲಿ, ಹೆಣ್ಣು ಗಂಡು ಪಶುಗಳಾಗಲಿ ಬಂಜೆತನವು ಇರುವುದಿಲ್ಲ. ನಿಮ್ಮಲ್ಲಿ ಯಾವ ವ್ಯಾಧಿಯೂ ಉಂಟಾಗದಂತೆ ಯೆಹೋವನು ಮಾಡುವನು. ನಿಮ್ಮ ಅನುಭವಕ್ಕೆ ಬಂದ ಪ್ರಕಾರ ಐಗುಪ್ತ ದೇಶದಲ್ಲಿ ಪ್ರಬಲವಾಗಿರುವ ಕ್ರೂರ ವ್ಯಾಧಿಗಳನ್ನು ನಿಮಗೆ ಬರಗೊಡಿಸದೆ ಅವುಗಳನ್ನು ನಿಮ್ಮ ಶತ್ರುಗಳ ಮೇಲೆಯೇ ಬರಮಾಡುವನು. ಪಟ್ಟಂತ ವಾಕ್ಯದಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯವಾಗುವಂತ ಕಾರ್ಯ, ದೇವರ ವಾಕ್ಯದಲ್ಲಿ ದೇವರು ನಮಗೆ ಕೊಡುವಂತ ಆಶೀರ್ವಾದಗಳ ಕುರಿತಾಗಿ ಅಲ್ಲಿ ನಾವು ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ದೇವರ ವಾಕ್ಯದಲ್ಲಿ ದೇವರು ತಾನು ಅಲ್ಲಿ ನಮಗೆ ಕೊಡುತ್ತಿರುವಂಥ ಆಶೀರ್ವಾದಗಳಲ್ಲಿ ನಾವು ಗಮನಿಸಿದಾಗ 12ನೇ ವಾಕ್ಯದಿಂದ ನಾವು ಓದಿದಾಗ ನಾವು ಈ ರೀತಿಯಾಗಿ ನಾವು ಗಮನಿಸ್ತೇವೆ. ಆತನು ನಿಮ್ಮನ್ನ ಪ್ರೀತಿಸಿ, ದೇವರ ವಾಕ್ಯ ಹೇಳ್ತೇನೆ, ನಿಮ್ಮ ಪಿತೃಗಳಿಗೆ ಪ್ರಮಾಣ ಪೂರ್ವಕವಾಗಿ ಮಾಡಿದ ವಾಗ್ದಾನಗಳನ್ನು
ಕೃಪೆಯನ್ನು ನಿಮ್ಮಲ್ಲಿ ನೆರವೇರಿಸುವವನಾಗಿದ್ದಾನೆ. ಇವತ್ತು ದೇವರ ಆತ್ಮನ ನನಗೆ ಹೇಳಿದಂಥ ಒಂದು ಕಾರ್ಯ, ಇವತ್ತು ಅನೇಕರ ವಾಗ್ದಾನಗಳು ನೆರವೇರಲ್ಪಡದಂತೆ ಇವತ್ತು ಅನೇಕರ ವಾಗ್ದಾನಗಳಿಗೆ ರೋಗ ಬಾಧಿಸಲ್ಪಟ್ಟಿದೆ. ಇವತ್ತು ಅನೇಕರು ಚಿಂತೆ ಮಾಡ್ತಾ ಇದ್ದಾರೆ, ದೇವರು ವಾಗ್ದಾನ ಮಾಡಿ ವರ್ಷಗಳಾಯ್ತಲ್ಲ, ಏನಕ್ಕೆ ನನ್ನ ಜೀವನದಲ್ಲಿ ಇನ್ನ ವಾಗ್ದಾನ ನೆರವೇರಲಿಲ್ಲ? ಒಂದನೇ ಪ್ರಶ್ನೆ. ಎರಡನೇ ಕಾರ್ಯ, ದೇವರ ವಾಕ್ಯ ಹೇಳ್ತದೆ, ನಿಮ್ಮನ್ನು ಪ್ರೀತಿಸಿ ಅಭಿವೃದ್ಧಿಪಡಿಸಿ ಹೆಚ್ಚಿಸುವೆನು ಎಂಬುದಾಗಿ. ಎರಡನೇದಾಗಿ ದೇವರ ಆತ್ಮನ ಹೇಳಿದ್ದು, ಅನೇಕರಲ್ಲಿರುವಂಥ ಒಂದು ಪ್ರಶ್ನೆ, ಏನಕ್ಕೆ ನಾನು ಅಭಿವೃದ್ಧಿ ಆಗ್ತಾ ಇಲ್ಲ? ಮೂರನೇದಾಗಿ ದೇವರ ವಾಕ್ಯದಲ್ಲಿ ದೇವರು ತಾನು ಹೇಳಿದ್ದು, ನೀವು ಎಲ್ಲಾ ಜನಾಂಗಗಳಿಗಿಂತಲೂ ಹೆಚ್ಚಾಗಿ ದೇವರ ಅನುಗ್ರಹವನ್ನ ಹೊಂದಿದವರಾಗಿರುವರು. ಹಾಗಾದ್ರೆ ನಾನು ಮತ್ತೊಬ್ಬನಿಗಿಂತ ನಾನು ಆಶೀರ್ವದಿಸಲ್ಪಟ್ಟವನಾಗಿರ್ಬೇಕು ತಾನೆ, ಏನಕ್ಕೆ ನಾನು ಮತ್ತೊಬ್ಬನಿಗಿಂತ ಹೆಚ್ಚಾಗಿ ಆಶೀರ್ವದಿಸಲ್ಪಡ್ತಾ ಇಲ್ಲ? ನಾಲ್ಕನೇದಾಗಿ, ನನ್ನ ಜೀವನದಲ್ಲಿ ಏನಕ್ಕೆ ಬಂಜೆತನ ಅಂದ್ರೆ, ಮುಟ್ಟಿದ್ರಲ್ಲೆಲ್ಲ ಬಳಲಿ ಹೋಗೋದು, ಮುಟ್ಟಿದ್ರಲ್ಲೆಲ್ಲ ನಾಶವಾಗಿ ಹೋಗೋದು, ಒಂದು ಜೀವ, ಒಂದು ಅಭಿವೃದ್ಧಿ, ಒಂದು ಚೈತನ್ಯ ಕಾಣದಂತೆ ನನ್ನ ಭೌತಿಕವಾದ ಮಂಡಲ, ನನ್ನ ಹಣಕಾಸು, ನನ್ನ ವ್ಯವಸ್ಥೆಗಳಲ್ಲಿ ಏನಕ್ಕೆ ನನ್ನ ನಷ್ಟವನ್ನ, ಆ ಬಂಜೆತನವನ್ನ, ಜೀವವನ್ನು ಕಾಣದಂತೆ ನಾನು ಭಾರ ಪಡುತ್ತಾ ಇದ್ದೇನೆ? ನಾಲ್ಕನೇದಾಗಿ ಮುಂದನೇದಾಗಿ ದೇವರಾತ್ಮನು ತಿಳಿಸಿಕೊಟ್ಟಂತ ಮತ್ತೊಂದು ಕಾರ್ಯ, ಮತ್ತೊಬ್ಬರು ಭಯಪಡುವಂತ ವಿಷಯಗಳಿಗೆ ನಾನೇನಕ್ಕೆ ಭಯಪಡ್ತಾ ಇದ್ದೇನೆ? ದೇವರ ಮಗುವಾಗಿರುವಂತ ನಾನು ಅನ್ಯರು ಭಯಪಡುವಂತ ವಿಷಯಕ್ಕೆ ನಾನೇನಕ್ಕೆ ಭಯಪಡ್ತಾ ಇದ್ದೇನೆ? ಇವತ್ತು ದೇವರಾತ್ಮನು ತಿಳಿಸಿದಂತ ಒಂದು ಕಾರ್ಯ, ಈ 5 ಮಂಡಲಗಳಲ್ಲಿ ದೇವರು ನಿಮಗೆ ಸ್ವಸ್ಥತೆಯನ್ನು ದೇವರು ದಯಪಾಲಿಸ್ತಾನೆ. ಈ 5 ಮಂಡಲಗಳಲ್ಲಿ ದೇವರು ಆತನು ನಿಮಗೆ ಸ್ವಸ್ಥತೆಯನ್ನು ದೇವರು ದಯಪಾಲಿಸಲಿಕ್ಕಾಗಿ ಇಷ್ಟಪಡುತ್ತಾನೆ. ಇವತ್ತು ನೀವು ಕೇಳುತ್ತಿರುವಂತ 5 ಪ್ರಶ್ನೆಗಳು, ಒಂದನೇದಾಗಿ ದೇವರ ಆತನು ಹೇಳ್ತಾ ಇದ್ದಾನೆ, ಏನಕ್ಕೆ ನನ್ನ ಜೀವನದಲ್ಲಿ ವಾಗ್ದಾನಗಳು ನೆರವೇರ್ತಾ ಇಲ್ಲ? ಎರಡನೇದಾಗಿ, ಏನಕ್ಕೆ ನನ್ನ ಜೀವನದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ? ಮೂರನೇದಾಗಿ, ಏನಕ್ಕೆ ನನ್ನ ಜೀವಿತದಲ್ಲಿ ಬಂಜೆತನವು ಕಾಡದಂತೆ, ಬಂಜೆತನವು ನನ್ನನ್ನು ಬಾಧಿಸ್ತಾ ಇದೆ, ನಷ್ಟಗಳು, ಕೈ ಹಾಕಿದಂತ ಎಲ್ಲಾ ವಿಷಯಗಳಲ್ಲೂ ಸೋರಿಕೆ. ನಂತರವಾಗಿ, ಏನಕ್ಕೆ ನನ್ನ ಜೀವಿತದಲ್ಲಿ ಏನಕ್ಕಾಗಿ ಮತ್ತೊಬ್ಬರಿಗಿಂತ ನಾನು ಹೆಚ್ಚಾಗಿ ಆಶೀರ್ವದಿಸಲ್ಪಡ್ತಾ ಇಲ್ಲ? ಇದ್ದ ಹಾಗೆ ಇದ್ದೀನಲ್ಲ, ಏನಕ್ಕೆ ಅಭಿವೃದ್ಧಿಯನ್ನು ಕಾಣ್ತಾ ಇಲ್ಲ? ಐದನೇದಾಗಿ, ಲೌಕಿಕರು ಭಯಪಡುವಂತ ವಿಷಯಕ್ಕೆ ನಾನೇನಕ್ಕೆ ಭಯಪಡ್ತಾ ಇದ್ದೇನೆ? ಇವತ್ತು ದೇವರಾತನ ಹೇಳ್ತಿರುವಂತ ಕಾರ್ಯ, ಈ 5 ಮಂಡಲದಲ್ಲಿ ದೇವರು, ನಿಮ್ಮ ಭೌತಿಕವಾದ ಮಂಡಲದಲ್ಲಿ ದೇವರು ಒಂದು ಬಿಡುಗಡೆಯನ್ನು ದೇವರು ಕೊಡಲಿಕ್ಕಾಗಿ ಹೋಗ್ತಾನೆ. ದೇವರ ಒಂದು ಆಶೀರ್ವಾದವನ್ನ ಕರ್ತನು ಆತ ನಿಮಗೆ ದಯಪಾಲಿಸಲಿಕ್ಕಾಗಿ ಹೋಗ್ತಾನೆ. ಸಮಯ ಇಲ್ಲದಿರೋದ್ರಿಂದ ನನಗನ್ಸಮಟ್ಟಿಗೆ ಸಮಯ ಆಯಿತು. ನನ್ನೊಂದು 5-10 ನಿಮಿಷದಲ್ಲಿ ಈ ವಿಷಯಗಳಲ್ಲಿ ನಾವು ಒಂದು ಜಯವನ್ನು ಕಾಣಬೇಕಾದ್ರೆ ನಾವು ಏನು ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೇನೆ. ನೀವು ಕೇಳುವಂಥ 5 ಪ್ರಶ್ನೆಗಳಿಗೆ ದೇವರ ಅದ್ಭುತ ಮಾಡಬೇಕಾದ್ರೆ ಏನು ಮಾಡಬೇಕು ಎನ್ನುವಂಥ ಪರಿಹಾರವನ್ನು ನಾನು ಹೇಳಲಿಕ್ಕಾಗಿ ಇಷ್ಟಪಡ್ತೇನೆ. ಒಂದನೇದಾಗಿ, ದೇವರ ವಾಕ್ಯದಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯವಾಗುವಂಥ ಒಂದು ಕಾರ್ಯ, ಮಲಾಕಿ 3:10 ನಾವು ಗಮನಿಸಿದಾಗ, ಒಂದನೇದಾಗಿ, ದೇವರಿಗೆ ಕೊಡೋದ್ರಲ್ಲಿ ಕಳ್ಳಿಯರಾದಂಥ ನಿಮಿತ್ತವಾಗಿ ರೋಗ ಬರೋದು. ನೀವು ಸ್ತೋತ್ರ ಹೇಳದೇ ಇದ್ದಾಗ, ದಶಾಂಶಗಳನ್ನು ಕೊಡದೇ ಇರೋದ್ರಿಂದ, ದೇವರ ಭಂಡಾರಕ್ಕೆ ಬಂದು ಸೇರಬೇಕಾದಂತ ಕಾಣಿಕೆಗಳನ್ನು, ಆ ಒಡಂಬಡಿಕೆಗಳನ್ನು ಮುರಿದು ನಿಮ್ಮ ಸ್ವಾರ್ಥಕ್ಕಾಗಿ ನೀವು ಉಪಯೋಗಿಸುವುದರಿಂದಲೇ ಈ ರೋಗವು ನಿಮ್ಮ ಆರ್ಥಿಕವಾದಂಥ ವಿಷಯಗಳನ್ನು ಬಾಧಿಸುತ್ತೆ. ಒಂದನೇದಾಗಿ ಪರಿಹಾರ, ದೇವರ ಮಕ್ಕಳು ಆಲಯವನ್ನ ಸನ್ಮಾನಿಸಬೇಕು. ದೇವರ ಮಕ್ಕಳು ಕಾಣಿಕೆಗಳೊಟ್ಟಿಗೆ ದೇವರನ್ನ ಸನ್ಮಾನಿಸಬೇಕು. ದೇವರು ನಿಮಗೆ ಕೊಡುವಂತ ಕಾಣಿಕೆಯಲ್ಲಿ 10ರಲ್ಲಿ ಒಂದು ಭಾಗ ದೇವರ ಸನ್ನಿಧಿಗೆ ನೀವು ತರುವವರಾಗಿರಬೇಕು. ನೀವು ಯಾರು ಸ್ತೋತ್ರ ಹೇಳದೇ ಇದ್ದಾಗ, ನಾನು ಮೆಡಿಸಿನ್ ಹೇಳ್ತಾ ಇದ್ದೀನಿ. ನೀವು ಸ್ತೋತ್ರ ಹೇಳದೇ ಇದ್ದಾಗ, ಕೆಲವೊಂದು ಟಾನಿಕ್ ಎಲ್ಲ ಸುಲಭವಾಗಿ ಕುಡಿಬೋದು, ಆದರೆ ಕೆಲವೊಂದು ಕಹಿ ಇರುತ್ತೆ. ಆದರೆ ಡಾಕ್ಟ್ರ್ ಕೊಡೋದು ಕುಡಿಲೇಬೇಕು. ನೀವು ಸ್ತೋತ್ರ ಹೇಳಿಲ್ಲ. ಕೆಲವೊಂದೆಲ್ಲ ಸಿಹಿಯಾಗಿರುತ್ತೆ, ಆದರೆ ಕೆಲವೊಂದು
ಕಹಿ. ಆದರೆ ಡಾಕ್ಟ್ರ್ ತಿಂದ್ರೇ ನಿನಗೆ ಜೀವ ಬರೋದು. ನಿನ್ನ ರೋಗ ಹೋಗ್ಬೇಕಾದ್ರೆ ಕಹಿ ಸ್ವಲ್ಪ ಆಗಲ್ಲ, ನುಂಗ ಕಷ್ಟ, ಆದರೂ ಒಂದೆರಡು ದಿನ ನೀನು ಅದನ್ನು ಮಾಡು, ರೋಗ ಎಂದೆಂದಿಗಾಗಿ ಹೋಗುತ್ತೆ ಅಂತ ದೇವರು ಡಾಕ್ಟ್ರು ನಮಗೆ ಕೊಡ್ತಾನೆ. ಆದ್ದರಿಂದ ಇನ್ನು ಮುಂದೆ ಹೇಳೋ ಟಾನಿಕ್ ಒಂದು ಸ್ವಲ್ಪ ಟ್ಯಾಬ್ಲೆಟ್ಸ್ ಸ್ವಲ್ಪ ಕಹಿ ಇರುತ್ತೆ, ಆರು ತಗೊಂಡು ಅಭ್ಯಾಸ ಮಾಡ್ರಿ, ರೋಗ ಇರಲ್ಲ, ರೋಗಗಳು ಬರೋದಿಲ್ಲ. ಒಂದನೇದಾಗಿ ದೇವರ ಮಕ್ಕಳು ಅರ್ಥ ಮಾಡಿಕೊಳ್ಬೇಕು, ದೇವರು ಕೊಡುವಂಥ ಕಾಣಿಕೆ ಅಥವಾ ದೇವರಿಗೆ ಸಲ್ಲಿಸಬೇಕಾದ ಕಾಣಿಕೆಗಳಲ್ಲಿ, ದಶಾಂಶಗಳಲ್ಲಿ ನಾವು ಕಸಿದುಕೊಳ್ಳಬಾರ್ದು. ಅದರಲ್ಲಿ ನಿನ್ನ ಸಂಪಾದನೆಯಲ್ಲಿ ಅದರಲ್ಲಿ ಒಂದು ಭಾಗ ದೇವರಿಗೆ ಬರಲೇಬೇಕು. ನಿನ್ನ ಪ್ರಥಮ ಫಲ ದೇವರಿಗೆ ಬರಲೇಬೇಕು. ನಿನ್ನ ಚೊಚ್ಚಲತನವು ದೇವರಿಗೆ ಬರಲೇಬೇಕು. ನಿನ್ನ ಪ್ರಥಮ ಫಲದ ಕಾಣಿಕೆ ನೈವೇದ್ಯಗಳು ಅದು ದೇವರ ಬಳಿಗೆ ತರಲೇಬೇಕು. ಇನ್ನು ಮುಂದೆ ಸ್ತೋತ್ರ ಹೇಳಿಸೋದು ಯಾಕೋ ಕಷ್ಟ ಅನಿಸ್ತಾ ಇದೆ. ದೇವರು ನಿನಗೆ 100 ರೂಪಾಯಿ ಕೊಡ್ಲಿ, ಅದರಲ್ಲಿ 10 ರೂಪಾಯಿ ದೇವರ ಸಭೆಗೊಳ್ಳೋದು. ದೇವರು ನಿನಗೆ 1 ಲಕ್ಷ ಕೊಡ್ಲಿ, 10,000 ಅದು ದೇವರ ಸಭೆಗೊಳ್ಳೋದು. ದೇವರು ನಿನಗೆ 10 ಕೋಟಿ ಕೊಡ್ಲಿ, 1 ಕೋಟಿ ಸಭೆಗೆ ತರಲೇಬೇಕು. ಅನೇಕರು ನನ್ನ ಹತ್ರ ಹೇಳಿದ್ರು, ಪಾಸ್ಟ್ರೇ ಯಾರಿಗೋ ದುಡ್ಡು ಕೊಟ್ಟೆ ಅವ್ರಿಗೆ ಕೊಡಲೇ ಇಲ್ಲ, ಎಷ್ಟೋ ಲಕ್ಷ ನಷ್ಟ ಆಯ್ತು. ನಾನು ಕೇಳಿದೆ, ಲಕ್ಷಗಳು ಬಂದಾಗ ಕರೆಕ್ಟಾಗಿ ತಂದ್ರೆ ನೀವು ಸ್ತೋತ್ರ ಹೇಳದೇ ಇದ್ದಾಗ ದೇವರ ಮಕ್ಕಳೇ, ನೀನು ಕೊಡೋನಾಗಿದ್ರೆ 1 ಪೈಸೆ ದೇವರು ನಿನ್ನಲ್ಲಿ ನಷ್ಟ ತರೋದಿಲ್ಲ. ನನ್ನ ದೇವರು ನಷ್ಟದ ದೇವರಲ್ಲ, ನನ್ನ ದೇವರು ನಿನ್ನನ್ನು ಅಭಿವೃದ್ಧಿ ಪಡಿಸುವ ದೇವರು. ನನ್ನ ದೇವರು ನಿನ್ನನ್ನು ಸಾಲಗಾರನ ಮಾಡೋ ದೇವರಲ್ಲ, ನನ್ನ ದೇವರು ನಿನಗೆ ಸಾಲ ಕೊಡುವಂತೆ ನನ್ನ ದೇವರು ನಿನ್ನನ್ನು ಆಶೀರ್ವಾದ ಮಾಡುವ ದೇವರು. ಇವತ್ತು ನಿನ್ನ ಆರ್ಥಿಕವಾದ ವಿಷಯದಲ್ಲಿ ಸಂಭವಿಸುವಂಥ ರೋಗಗಳಿದೆಯಲ್ಲ, ಅದು ವಾಸಿ ಮಾಡಬೇಕಾದ್ರೆ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿನಗೆ ಪ್ರತಿಫಲ ಬರಲ್ಲ. ನೀನು ದುಡ್ಡು ಕೊಡ್ತೀಯ, ವಾಪಸ್ ಹಿಂತಿರುಗಿ ಬರೋದಿಲ್ಲ. ಅನೇಕ ಕಡೆ ಬಿದ್ದತೀಯ, ನೀನು ಫಸಲು ಕೊಯ್ಯೋದಿಲ್ಲ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ದೇವರ ಸಮ್ಮುಖದಲ್ಲಿ ಒಡಂಬಡಿಕೆ ಮಾಡಿಕೋ, ನಿನ್ನ ಹತ್ತರಲ್ಲಿ 1 ಭಾಗ ಅದು ದೇವರಿಗುಳ್ಳದು. ಒಂದನೇದಾಗಿ ದೇವರಿಗೆ ಕೊಡಬೇಕು. ಗಟ್ಟಿಯಾಗಿ ಹೇಳ್ರಿ, ದೇವರಿಗೆ ಕೊಡಬೇಕು. ಇನ್ನ ಗಟ್ಟಿಯಾಗಿ ಹೇಳ್ರಿ, ದೇವರಿಗೆ ಕೊಡಬೇಕು. ಎರಡನೇದಾಗಿ ಬೈಬಲಲ್ಲಿ ಗಮನಿಸ್ತೇವೆ, ದೇವರ ಮಾತನ್ನು ಶ್ರದ್ಧೆಯಿಂದ ಕೇಳಬೇಕು. ಏಕೆ ಕೇಳಬೇಕು? ಗಟ್ಟಿಯಾಗಿ ಕೇಳ್ರಿ, ಏಕೆ ಕೇಳಬೇಕು? ನಿನ್ನ ದೇವರ ವಾಕ್ಯವನ್ನ, ದೇವರ ಮಾತುಗಳನ್ನು ಶ್ರದ್ಧೆಯಿಂದ ನೀನು ಕೇಳಿ ನೀನು ಕೈಗೊಂಡು ನಡೆಯುವವನಾಗುವುದರ ನಿಮಿತ್ತವಾಗಿಯೇ ನಿನ್ನ ಜೀವನದಲ್ಲಿರುವಂಥ ರೋಗಗಳನ್ನು ದೇವರು ವಾಸಿ ಮಾಡ್ತಾನೆ. ನೀವು ಎಷ್ಟೇ ಬ್ಯುಸಿ ಪರ್ಸನ್ ಆಗಿರಲಿ, ಯಾಕೋಬನು ತಾನು ಈ ರೀತಿ ಹೇಳ್ತಾನೆ, ಐಶ್ವರ್ಯವಂತರು ಅವರು ತಮ್ಮ ಐಶ್ವರ್ಯದ ಹಣದ ವ್ಯವಹಾರಗಳಲ್ಲಿ ಅವರು ಮುಳುಗಿ ಹೋಗ್ತಾರೆ ಎಂದು. ನೀನು ಹಣವಂತನಾಗುವುದು ಒಳ್ಳೆಯದು, ಆದರೆ ವಾಕ್ಯದಲ್ಲಿ ಮುಳುಗಿರಬೇಕು, ಪ್ರಾರ್ಥನೆಯಲ್ಲಿ ಮುಳುಗಿರಬೇಕು, ಆರಾಧನೆಯಲ್ಲಿ ಮುಳುಗಿರಬೇಕು. ಲೋಕದ ವ್ಯವಹಾರಗಳಲ್ಲಿ ನೀನು ಮುಳುಗಿ ಪ್ರಾರ್ಥನೆಯಿಂದ, ವಾಕ್ಯದಿಂದ, ಆರಾಧನೆಯಿಂದ ದೂರ ಆದರೆ ರೋಗ ಬಾಧಿಸುತ್ತೆ, ಹುಷಾರು. ಯಾರು ಸ್ತೋತ್ರ ಹೇಳದೇ ಇದ್ದಾಗ ನೀನು ಲೋಕದ ವ್ಯವಹಾರಗಳಲ್ಲಿ ಮುಳುಗಿ ದೇವರ ವಾಕ್ಯವನ್ನು, ಆರಾಧನೆಯನ್ನು, ಪ್ರಾರ್ಥನೆಯನ್ನು ಎಂದಿಗೂ ತಿರಸ್ಕಾರ ಮಾಡಬಾರ್ದು. ನೀನು ದೇವರ ಮಾತನ್ನು ಕೇಳಬೇಕು, ಅದರ ಪ್ರಕಾರ ಕೈಗೊಂಡು ನಡಿಬೇಕು. ದೇವರು ನಿನಗುಳ್ಳ ಅಭಿವೃದ್ಧಿಯನ್ನು ದೇವರು ತಂದೆ ತರ್ತಾನೆ. ನೀನು ಯಾವಾಗ ವಾಕ್ಯದಿಂದ ದೂರ ಆಗ್ತೀಯೋ, ಯಾವಾಗ ದೇವರ ವಾಕ್ಯವನ್ನು ಕೈಗೊಂಡು ನಡೆಯೋದ್ರಿಂದ ದೂರ ಆಗ್ತೀಯೋ, ಯಾವಾಗ ನೀನು ಪ್ರಾರ್ಥನೆಯಿಂದ, ಸ್ತುತಿಯಿಂದ ನೀನು ದೂರ ಆಗ್ತೀಯೋ, ತಿಳಿಯದಂತೆ ನಿನ್ನ ಒಳಗಡೆ ನಿಧಾನವಾಗಿ ರೋಗ ಬರಲಿಕ್ಕೆ ಪ್ರಾರಂಭವಾಗುತ್ತೆ. ನಷ್ಟ, ಬಂಜೆತನ, ಬೆಳೀಲಿಕ್ಕಾಗದಿರೋದು, ನಾನು ಮತ್ತೊಬ್ಬರಿಗಿಂತ ಆಶ್ವಾಸಲ್ಪಡೋಕ್ಕಾಗ್ತಾ ಇಲ್ಲ. ಇವತ್ತು ಅನೇಕರು ಹೇಳ್ತಾರೆ, ಅವರೆಲ್ಲ ಆಶ್ವಾಸಲ್ಪಟ್ಟರು, ನಾನು ಹಿಂಗೇ ಇದ್ದೀನಿ. ನಾನು ಹೇಳ್ತೀನಿ, ದೇವ್ರು ನಿನ್ನ ಹಿಂಗೇ ಇಡೋಕ್ಕೆ ಮನಸ್ಸಿಲ್ಲ, ನಿನಗೆ ದೇವ್ರ ವಾಕ್ಯ ಕೈಗೊಂಡು ನಡೆಯೋಕ್ಕೆ ಮನಸ್ಸಿಲ್ಲ ಅಷ್ಟೇನೆ. ನೀವು ಯಾರು ಸ್ತೋತ್ರ ಹೇಳಿಲ್ಲ. ದೇವರ ವಾಕ್ಯವನ್ನು ಕೈಗೊಂಡು ನಡಿ, ದೇವರು ಯಾವುದಕ್ಕೂ ಕಡಿಮೆ ಮಾಡಲ್ಲ ನಿನ್ನ. ಅದು ದೇವರ ವಾಕ್ಯ ಹೇಳುತ್ತೆ, ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದ ಹಸಿತವೆ, ಕರ್ತನನ್ನು ಬೇಡಿಕೊಳ್ಳೋರಿಗೆ ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ಬೈಬಲ್ ಹೇಳುತ್ತೆ. ಯಾವುದಕ್ಕೂ ದೇವರು ನಿನಗೆ ಕಡಿಮೆ ಮಾಡಲ್ಲ. ಮತ್ತೊಬ್ಬರನ್ನ ನೋಡಿ ನೀನು ಓಡಬೇಡ, ದೇವರನ್ನ ನೋಡಿ ನೀನು ಆತನ ವಾಕ್ಯವನ್ನು ಕೇಳಿ ಆತನ ವಾಕ್ಯದ ಪ್ರಕಾರ ನಡೆ. ನೀನು ಎಲ್ಲರಿಗಿಂತ ಮೇಲಿನವನಾಗಿರ್ತೀಯ ಹೊರತು ದೇವರು ನಿನ್ನನ್ನು ಕೆಳಗಿನವರಾಗಿ ದೇವರು ಮಾಡೋದೇ ಇಲ್ಲ.
ನಿನ್ನ ಆರ್ಥಿಕವಾದಂಥ ವಿಷಯದಲ್ಲಿ ಬಂಜೆತನ ನೀಗಬೇಕಾದ್ರೆ ಒಂದನೇದಾಗಿ ದೇವರಿಗೆ 10ರಲ್ಲಿ 1 ಭಾಗ ನೀನು ಕೊಡಲೇಬೇಕು. ಅದರಲ್ಲಿ ಯಾವ ಕಾಂಪ್ರಮೈಸ್ ಇಲ್ಲ, ಅದರಲ್ಲಿ ಯಾವ ಕನಿಕರ ಇಲ್ಲ, ನೀನು ಕೊಡಲೇಬೇಕು. ಎರಡನೇದಾಗಿ ನಿನ್ನ ದೇವರ ವಾಕ್ಯವನ್ನು ಕೇಳಿ ಅದರ ಪ್ರಕಾರ ಕೈಗೊಂಡು ನಡಿಲೇಬೇಕು. ಮೂರನೇದಾಗಿ ಜಕರಿಯ 14:17 ಲೋಕದ ಸಮಸ್ತ ಕುಲಗಳಲ್ಲಿ ಯಾವ ಕುಲದವರು ಸೇನಾಧೀಶ್ವರ ಯೆಹೋವನೆಂಬ ರಾಜಾದಿರಾಜನನ್ನು ಆರಾಧಿಸುವುದಕ್ಕೆ ಬರುವುದಿಲ್ಲವೋ ಅವರಿಗೆ ಮಳೆ ಬರುವುದಿಲ್ಲ. ಹಾಗಾದ್ರೆ ನಿನ್ನ ರೋಗ ವಾಸಿ ಆಗ್ಬೇಕಾ? ಆರಾಧನೆ ಮಾಡಬೇಕು. ನನ್ನನ್ನು ಯಾರೋ ಒಬ್ಬರು ಕೇಳಿದ್ರು ಕಳೆದ ದಿವಸದಲ್ಲಿ, ಅಣ್ಣ ಯಾರು ದೇವ್ರನ್ನ ಆರಾಧನೆ ಮಾಡ್ಬೇಕಂತ. ನಾನು ಹೇಳಿದೆ, ಅವ್ರನ್ನ ಒಂದು ಚಿಂತೆ, ಕಷ್ಟದಲ್ಲಿರೋರು, ದುಃಖದಲ್ಲಿರೋರು, ಹೋರಾಟದಲ್ಲಿರೋರು, ಅವರು ದೇವ್ರನ್ನ ಆರಾಧನೆ ಮಾಡ್ಬೇಕು. ನಾನು ಹೇಳಿದೆ, ಒಳ್ಳೊಳ್ಳೆ ಕಾರಿರೋರೇ ಚೆನ್ನಾಗಿ ದೇವ್ರನ್ನ ಆರಾಧನೆ ಮಾಡ್ಬೇಕಂತ. ಒಳ್ಳೊಳ್ಳೆ ಮನೆ ಇರೋರು, ಒಳ್ಳೊಳ್ಳೆ ಕೆಲಸ ಇರೋರು, ಒಳ್ಳೊಳ್ಳೆ ಕಾರ್ಯಗಳಿರೋರು ದೇವ್ರನ್ನ ಆರಾಧನೆ ಮಾಡ್ಬೇಕು. ಕಾರಣ ಏನಿಲ್ಲದಂಥ ದೇವರು ನಿನ್ನನ್ನು ನಡ್ಕೊಂಡು ಬರೋ ನಿನಗೆ ದೇವ್ರ ಕಾರ್ ಕೊಟ್ಟಾದ್ಮೇಲೆ ಸೀಟ್ ಮನೆಯಲ್ಲಿ ವಾಸ ಮಾಡಬೇಕಾದ್ರೆ, ಮನೆಯಲ್ಲಿ ಉಪವಾಸ ಪ್ರಾರ್ಥನೆ ನಡಿಬೇಕಾದ್ರೆ ಮರ್ತು ಆರಾಧನೆ ಮಾಡ್ತಾ ಇದ್ದಲ್ಲ. ದೇವ್ರು ಇವತ್ತು ನಿಮ್ಗೆ ಒಳ್ಳೆ ಮನೆ ಕೊಟ್ಟಾದ್ಮೇಲೆ ಈಗ ನೀವು ಸ್ತೋತ್ರ ಹೇಳದೇ ಇದ್ದಾಗ ಯಾರು ದೇವರನ್ನ ಆರಾಧನೆ ಮಾಡಲ್ವೋ ದೇವ್ರು ಹೇಳ್ತಾನೆ ಮಳೆ ನಿನಗಿಲ್ಲ, ಹೋಗು ಅಂತ. ದೇವರ ಮಕ್ಕಳೇ, ದೇವರು ನಿನ್ನನ್ನು ಎಷ್ಟು ಅಭಿವೃದ್ಧಿ ಪಡಿಸ್ತಾ ಇರ್ತಾನೋ ಆರಾಧನೆ ಅಷ್ಟು ಹೆಚ್ಚಾಗ್ತಾ ಇರಬೇಕು. ನಿನ್ನ ಆರಾಧನೆ ಯಾವಾಗ ಕಡಿಮೆ ಆಗ್ತಾ ಇದೆಯೋ ಮಳೆ ಕಡಿಮೆ ಆಗ್ತಾ ಇದೆ. ನಿನ್ನ ಆರಾಧನೆ ಯಾವಾಗ ಕಡಿಮೆ ಆಯಿತೋ ಮಳೆ ಕಡಿಮೆ ಆಗ್ತಾ ಇದೆ. ನಿನ್ನ ಮನೆಯಲ್ಲಿ ಆರಾಧನೆ ಕಡಿಮೆ ಆಯ್ತಾ ಮಳೆ ಕಡಿಮೆ ಆಗ್ತಾ ಇದೆ. ಇವತ್ತು ನಿನ್ನ ಜೀವನದಲ್ಲಿ ಆರಾಧನೆ ಕಡಿಮೆ ಆಯ್ತಾ ನಿನ್ನ ಬಿಸ್ನೆಸ್ನಲ್ಲಿ ಆಶೀರ್ವಾದದ ಮಳೆ ಕಡಿಮೆ ಆಗ್ತಾ ಇದೆ. ಇವತ್ತು ದೇವರ ಮಕ್ಕಳು ಒಂದು ಕಾರ್ಯ ಅರ್ಥ ಮಾಡಿಕೊಳ್ಬೇಕು, ಬಂಜೆತನ ಎನ್ನೋದು ನೀಗಬೇಕಾದ್ರೆ, ಅಭಿವೃದ್ಧಿ ಆಗಬೇಕಾದ್ರೆ ದೇವರು ಹೇಳ್ತಾನೆ, ಆರಾಧನೆ ಮಾಡುವವರಿಗೆ ದೇವರು ಮಳೆಯನ್ನು ದೇವರು ಸುರಿಸ್ತಾನೆ. ಇವತ್ತು ದೇವರ ಮಕ್ಕಳು ಎಲ್ಲ ಅನುಕೂಲ ಇದ್ದಾಗ ನಾವು ದೇವರನ್ನ ಸ್ತುತಿಸೋದನ್ನು ಕಲಿಬೇಕು. ಎರಡನೇದಾಗಿ ನಾನು ಹೇಳ್ತೇನೆ, ಏನು ಇಲ್ವಾ ಗಟ್ಟಿಯಾಗಿ ದೇವರನ್ನ ನೀನು ಸ್ತುತಿಸು. ತಿಪ್ಪೆಯಲ್ಲಿ ಬಿದ್ದಂತ ನಿನ್ನನ್ನು ದೇವರು ಪ್ರಭುಗಳ ಆತನು ಸಿಂಹಾಸನದಲ್ಲಿ ಕುಳಿಸೋದಿಕ್ಕೆ ನನ್ನ ದೇವರು ನಂಬಿಗಸ್ತನು. ದೇವರ ಸಮ್ಮುಖದಲ್ಲಿ ಬಂದಾಗ ಮೈ ಮರೆತು ದೇವರನ್ನು ಆರಾಧಿಸು. ದೇವರು ಮಾಡಿದ ಉಪಕಾರಗಳಿಗಾಗಿ ಸ್ತೋತ್ರ ಹೇಳು. ನಿನ್ನ ಮನೆ ಎನ್ನುವುದು ಆರಾಧನೆಯ ಒಂದು ಕೇಂದ್ರವಾಗಲಿ. ಇವತ್ತು ನಿನ್ನ ಜೀವನ ಎನ್ನುವುದು ಒಂದು ಆರಾಧನೆಯಾಗಲಿ. ನಿನ್ನ ಸಭೆಗೆ ಬಂದಾಗ ಎಲ್ಲವನ್ನ ಮರೆತು ದೇವರನ್ನ ಸ್ತುತಿಸ್ತಾ ಇರು. ನಾನು ಹೇಳ್ತೀನಿ, ಅಭಿವೃದ್ಧಿ ಹಿಂದೆ ನೀನು ಹುಡ್ಕೊಂಡು ಹೋಗ್ಬೇಡ, ಅಭಿವೃದ್ಧಿ ನಿನ್ನನ್ನು ಹುಡ್ಕೊಂಡು ಬರುತ್ತೆ. ಬೈಬಲಲ್ಲಿ ಎಲ್ಲೇ ನೋಡ್ರಿ, ಎಲ್ಲಾದ್ರೂ ಹೆಚ್ಚಾದ ಕೊಳ್ಳೆ ಹೊಡೆದಿದ್ರೆ ಅದ್ರ ಹಿಂದೆ ಆರಾಧನೆ ಅನ್ನೋದಿದೆ. ನೀವು ಸ್ತೋತ್ರ ಹೇಳಿಲ್ಲ. ಎರಿಕೋ ಮುಂದೆ ಯೋಶ ನಿಂತಾಗ ಕತ್ತಿ ಈಟಿ ಎಲ್ಲ ಸೈಡ್ಗೆ ಹಾಕಿ ಆತನ ಹೇಳ್ದ, ತುತ್ತೂರಿ ತೆಗೆದುಕೋ, ಸ್ತೋತ್ರ ಮಾಡು, ದೇವರು ದೊಡ್ಡ ಜಯ ಕೊಡ್ತಾನೆ. ಲೇಟ್ ಆದ್ರೂ ದೇವರು ತಕ್ಕ ಸಮಯದಲ್ಲಿ ದೇವರು ಅದ್ಭುತ ಮಾಡ್ತಾನೆ. ಬೈಬಲ್ ಹೇಳ್ತದೆ, ಅವರು ತುತ್ತೂರಿಗಳನ್ನು ತೆಗೆದುಕೊಂಡು ಊದಲಿಕ್ಕಾಗಿ ಪ್ರಾರಂಭ ಮಾಡಿದಾಗ ಎರಿಕೋ ಗೋಡೆ ಅದು ನೆಲಕ್ಕೆ ಬಿದ್ದಾಗ ಅದರ ಮೇಲೆ ನಡ್ಕೊಂಡು ಹೋಗಿ ಅದರಲ್ಲಿ ಇದ್ದ ಬೆಳ್ಳಿ ಬಂಗಾರಗಳನ್ನು ಎಲ್ಲವನ್ನ ಅವರು ತೆಗೆದುಕೊಂಡರು. ಬೈಬಲಲ್ಲಿ ಗಮನಿಸಲಿಕ್ಕೆ ನನಗೆ ಬಹಳ ಸಂತೋಷ ಕೊಡುವ ಕಾರ್ಯ, ಯೋಸಾಫಾಟನು ಯುದ್ಧಕ್ಕೆ ಹೋದಾಗ ಆತನು ಮಾಡಿದ ಕಾರ್ಯ, ಕತ್ತಿ ಈಟಿ ಎಲ್ಲ ತೆಗೆದಾಕಿ ಆತನು ಹೇಳಿದ್ರು, ನಡೀರಿ ಸ್ತೋತ್ರ ದೊಡ್ಡಿಗೆ ಅಂತ. ಅವರು ಕೊಳ್ಳೆ ಹೊಡೆದ್ರು. ಎಷ್ಟು ದಿನ ಅಂದ್ರೆ 3 ದಿನ ಆದ್ರೂ ಅವ್ರಿಗೆ ಸಾಕಾಗ್ಲಿಲ್ಲ. ತುಂಬ್ತಾನೆ ಇದ್ರು, ಬ್ಯಾಚ್ ಮೇಲೆ ಬ್ಯಾಚು, ಗಾಡಿ ಮೇಲೆ ಗಾಡಿ, ಬಂಡಿ ಮೇಲೆ ಬಂಡಿ, ರಥದ ಮೇಲೆ ರಥ. ನಾನು ಹೇಳ್ತೀನಿ, ಸ್ತುತಿಸುವಂತ ನಿನಗೆ ದೇವರು ಕೊಡ ಆಶೀರ್ವಾದಕ್ಕೆ ಲೆಕ್ಕನೇ ಇಲ್ಲ. ಮತ್ತೊಂದು ಆವರ್ತಿ ಹೇಳ್ತೀನಿ, ಸ್ತುತಿಸುವಂತ ನಿಮಗೆ ದೇವರು ಕೊಡುವ ಆಶೀರ್ವಾದಕ್ಕೆ ಯಾವ ಬೌಂಡ್ರಿನೇ ಇಲ್ಲ. ಯಾವ ಮನುಷ್ಯನು ತನ್ನ ಪರಿಗಣಿಸಕ್ಕಾಗಲ್ಲ. ನೀನು ಇಷ್ಟೇ ಆಶೀರ್ವದಿಸಲ್ಪಡುತ್ತೀಯ ಅಂತ ಕಾರಣ ನೀನು ಆರಾಧನೆ ಮಾಡೋದು ಮನುಷ್ಯನ ಕೈ ನೋಡಿ ಅಲ್ಲ, ನೀನು ಆರಾಧನೆ ಮಾಡೋದು ಪರಲೋಕ ರಾಜ್ಯದ. ಇಷ್ಟೆಲ್ಲ ಹೇಳಿದ್ರು ಸ್ತೋತ್ರ ಹೇಳದೆ ಕೂತಿರೋರನ್ನ ಕಂಡಾಗ ಇವತ್ತು ನಾನು ಹೇಳ್ತೇನೆ, ದೇವರ ಮಕ್ಕಳೇ, ಆರಾಧನೆ ಮಾಡುವಂತ ನಿಮ್ಮ ಆಶೀರ್ವಾದವನ್ನ ಯಾವ ಮಾಟ ಮಂತ್ರಗಳಾಗಲಿ, ಯಾವ ತಾತ ಆಗಲಿ ಅಜ್ಜಿ ಆಗಲಿ ಬೌಂಡ್ರಿ ಹಾಕಿಡಕ್ಕಾಗಲ್ಲ. ನೀನು ಎಲ್ಲ ಬೌಂಡ್ರಿಯನ್ನ ದಾಟಿ, ನಾನು ಹೇಳ್ತೇನೆ, ಬಂಡಿ ರಥಗಳು ತುಂಬಿದ್ರು ಸಾಕಾಗದಿರುವ ಆಶೀರ್ವಾದ. ನಾನು ಕೇಳ್ತೀನಿ, 5
ವರ್ಷ ಆರಾಧನೆ ಮಾಡಿದಂತ ನಿನ್ನನ್ನ ದೇವರು ಇಷ್ಟ ಆಶೀರ್ವಾದ ಮಾಡಿದ್ರೆ, ಇನ್ನು 5 ವರ್ಷ ನೀನು ಮುಂದೆ ಆರಾಧನೆ ಮಾಡಕ್ ಹೋದ್ರೆ ಇನ್ನು 5 ವರ್ಷ ಆದ್ಮೇಲೆ ನೀನು ಹೆಂಗಿರ್ತೀಯ? ನೀವು ಸ್ತೋತ್ರ ಹೇಳದೆ ಇದ್ದಾಗ ಇವತ್ತು ಆರಾಧನೆ ಮಾಡೋ ದೇವರ ಮಕ್ಕಳೇ, ಬಾಯಿ ಮರೆತು ದೇವರೇ ನೀನು ಒಳ್ಳೆಯವನು ಅಪ್ಪ, ನನಗೆ ಕೊಡೋದಿಕ್ಕೆ ನನ್ನಲ್ಲಿ ಏನು ಇಲ್ಲ, ಆದರೆ ನನ್ನ ಬಾಯಿಯ ಸ್ತೋತ್ರ ಎಂಬ ಫಲವನ್ನ ನಿನ್ನ ಸಮ್ಮುಖದಲ್ಲಿ ನಾನು ಅರ್ಪಿಸುತ್ತೇನೆ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದುದು ಎಂದು ನಾನು ಹಾಡೋದಕ್ಕೆ ಪ್ರಾರಂಭ ಮಾಡಿದಾಗ ದೇವರು ಹೇಳ್ತಾನೆ, ನಷ್ಟದ ಕುರಿತಾಗಿ ಡೋಂಟ್ ವರಿ, ನಾನು ನಿನ್ನ ಮುಂದೆ ಹೋಗ್ತೇನೆ. ಸವಾಲುಗಳನ್ನು ನೋಡಿ ಭಯ ಪಡಬೇಡ, ನಾನು ನಿನ್ನ ಮುಂದೆ ಹೋಗ್ತೇನೆ. ಕಾರಣ ಆರಾಧನೆ ಮಾಡುವವನಿಗಾಗಿ ದೇವರೇ ಯುದ್ಧ ಮಾಡ್ತಾನೆ. ಪಕ್ಕದಲ್ಲಿರೋರಿಗೆ ಕೈ ಕೊಟ್ಟು ಹೇಳ್ರಿ, ನಿಮ್ಮ ಆಶೀರ್ವಾದಕ್ಕೆ ಯಾವ ಬೌಂಡ್ರಿನೇ ಇಲ್ಲ ಬಿಡ್ರಿ ಅಂತ. ಮತ್ತೊಂದು ಆವರ್ತಿ ಹೇಳ್ರಿ, ನಿಮ್ಮ ಅಭಿವೃದ್ಧಿಗೆ, ನಿಮ್ಮ ಆಶೀರ್ವಾದಕ್ಕೆ, ನಿಮ್ಮ ಉನ್ನತಿಗೆ ಯಾವ ಬೌಂಡ್ರಿಯನ್ನು ಹಾಕೋದಿಕ್ಕೆ ಯಾರ ಕೈಯಲ್ಲಿ ಆಗೋದಿಲ್ಲ. ಕಾರಣ ಆರಾಧನೆ ಮಾಡುವವನಿಗೆ ಮೋಡಲ್ಲ ಮಳೆ ಸುರಿಸೋದು, ಆರಾಧನೆ ಮಾಡುವವನಿಗೆ ದೇವರ ಮಳೆ ಸುರಿಸ್ತಾನೆ. ದೇವರ ಮಳೆ ಸುರಿದ್ರೆ ನೀನು ಬಿತ್ತಿದ ಒಂದೊಂದು ಬೀಜ ವ್ಯರ್ಥವಾಗಿ ಹೋಗೋದಿಲ್ಲ, ಅದು 100 ಅಲ್ಲ 1000ದಷ್ಟು ದೇವರ ಅಭಿವೃದ್ಧಿ ಮಾಡ್ತಾನೆ. ರೆಡಿನಾ? ಮುಂದಿನ ಭಾಗಕ್ಕೆ ಹೋಗ್ಲಾ? ಇದು ಕಡೇ ವಾಕ್ಯ, ಅದನ್ನು ಹೇಳಿ ನಾನು ನಿಲ್ಲಿಸ್ತೇನೆ. ಎಸ್ಕೆಲ್ 47:12, ಎಸ್ಕೆಲ್ 47:12, ಇದನ್ನು ಹೇಳಿ ನಾನು ನಿಲ್ಲಿಸ್ಬಿಡ್ತೇನೆ. ರೆಡಿ ಆಗ್ರಿ. 47, ಎಸ್ಕೆಲ್ 47:12. ತೊರೆಯ 2 ದಡಗಳಲ್ಲಿಯೂ ಸಕಲ ಫಲವೃಕ್ಷಗಳು ಬೆಳೆಯುವವು, ಅವುಗಳ ಎಲೆ ಬಾಡದು, ಹಣ್ಣು ತೀರದು. ತೊರೆಯ ನೀರು ಪವಿತ್ರಾಲಯದೊಳಗಿಂದ ಹೊರಟು ಬರುವ ಕಾರಣ ಅವು ತಿಂಗಳುಗಳಲ್ಲಿ ಹೊಸ ಫಲವನ್ನು ಕೊಡುತ್ತಲಿರುವವು. ಅವುಗಳ ಹಣ್ಣು ಆಹಾರಕ್ಕೂ ಸೊಪ್ಪು ಔಷಧಕ್ಕೂ ಅನುಕೂಲಿಸುವವು. ದೇವರ ವಾಕ್ಯದಲ್ಲಿ ಗಮನಿಸಿದಾಗ ಸಿಂಹಾಸನದಿಂದ ಒಂದು ನದಿ ಹರಿತಾ ಇದೆ. ನದಿ ಹರಿದಾಗ ಆ ಸಿಂಹಾಸನದಿಂದ ಹರಿದು ಬರುವಂತ ನದಿಗೊಂದು ವಿಶೇಷತೆ ಇದೆ. ಏನು ಗೊತ್ತಾ? ಆ ನದಿಯಲ್ಲಿ ಜೀವ ಇದೆ. ಅದರ ಪಕ್ಕದಲ್ಲಿ ಏನಿದೆ ಗೊತ್ತಾ? ಸ್ವಸ್ಥ ಮಾಡುವಂತ ಔಷಧಿ ಸಿಗುತ್ತೆ. ಆ ನದಿಯಲ್ಲಿ ಒಂದು ವಿಶೇಷತೆ ಏನು ಗೊತ್ತಾ? 2 ಕಡೆ ಯಾವುದು ಬಂಜೆತನ ಇಲ್ಲ. ತಿಂಗಳಿಗೆ 12 ತಿಂಗಳಿದೆಯಾ, ವರ್ಷಕ್ಕೆ 12 ತಿಂಗಳು ಹೊಸ ಫಲ ಬರ್ತಾ ಇರುತ್ತೆ. ಅಲ್ಲಿ ಒಣಗಿ ಹೋಗಿರೋದು, ಬಾಡಿ ಹೋಗಿರೋದು ಏನು ಇಲ್ಲ, ಅದರ ಒಳಗಡೆ ಎಲ್ಲ ಜೀವನ ಇರೋದು. ದೇವರ ಆತ್ಮನ ನನಗೆ ತಿಳಿಸಿಕೊಟ್ಟಂತ ಒಂದೇ ಒಂದು ಕಾರ್ಯ, ಆರಾಧನೆ ಮಾಡೋದು ಮಾತ್ರ ಅಲ್ಲ, ಪವಿತ್ರ ಆತ್ಮನೆಂಬ ನದಿಯಲ್ಲಿ ಈಜಬೇಕು. ಕೆಲವರು ದಡದಿಂದ ಮುಟ್ಟು ನೋಡ್ತಾರೆ, ಜಿಗಿಯಲ್ಲ. ಕೆಲವರು ದಡದಲ್ಲಿ ನಿಂತುಕೊಂಡು ನೀರು ಬೆಚ್ಚಗಿದೆಯಾ ತಣ್ಣಗಿದೆಯಾ ಅಂತ ನೋಡ್ತಾರೆ. ಆದ್ರೆ ಅನೇಕರು ಪವಿತ್ರ ಆತ್ಮನ ನದಿಯಲ್ಲಿ ಜುಮ್ಕಲ್ಲ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಔಷಧಿ ಎಲ್ಲಿದೆ ಗೊತ್ತಾ? ಸಿಂಹಾಸನದಿಂದ ಹರಿಯುವಂತ ನದಿಯಲ್ಲಿ ಔಷಧಿ ನಿನಗಿರುವಂತದ್ದಾಗಿರುತ್ತೆ. ಇವತ್ತು ನೀನು ಮಾಡಬೇಕಾಗಿರುವಂತ ಒಂದೇ ಒಂದು ಕೆಲಸ, ಆ ಪವಿತ್ರ ಆತ್ಮನು ಹರಿಸುತ್ತಿರುವಂತ ಆ ಜೀವ ಜಲ ಎಂಬ ನದಿಯಲ್ಲಿ ನೀನು ಸುಮ್ಮನೆ ಧುಮುಕು. ಈ ನದಿಗೊಂದು ವಿಶೇಷತೆ ಇದೆ. ಲೋಕದ ನದಿಯಲ್ಲಿ ನೀನು ಮುಳುಗಿದ್ರೆ ಈಜ್ ಬರಲಿಲ್ಲ ಅಂತ ಹೇಳಿದ್ರೆ ಮುಳುಗೋಗ್ತೀಯ. ಲೋಕದ ನದಿಯಲ್ಲಿ ಈಜ್ ಬರಲಿಲ್ಲ ಮುಳುಗೋಗ್ತೀಯ. ಈಜ್ ಬರಂಗಿದ್ರೆ ಒಂದು ಅರ್ಧ ಗಂಟೆ ಆದ್ರೆ ನಿನ್ಗೆ ಸುಸ್ತಾಗುತ್ತೆ. ಆದರೆ ಈ ನದಿಯಲ್ಲಿ ಆ ರೀತಿ ಇಲ್ಲ. ಈ ನದಿಯಲ್ಲಿ ಆ ರೀತಿ ಇಲ್ಲ. ಈ ನದಿಯಲ್ಲಿ ನೀನು ಎಷ್ಟು ಮುಳುಗಿರ್ತೀಯೋ ಅಷ್ಟು ದಿನ ಹೊಸದನ್ನು ನೀನು ಕಾಣಲಿಕ್ಕಾಗಿ ಹೋಗ್ತೀಯ. ದೇವರ ಆತ್ಮನು ನನಗೆ ಒಂದು ಆಲೋಚನೆಯನ್ನು ತಿಳಿಸಿಕೊಟ್ಟನು. ನಾನು ಇದನ್ನು ಹೇಳ್ತೇನೆ. ದೇವರ ಆತ್ಮನ ಹೇಳದನು, ನೀನು ಬುದ್ಧಿ ಮಂಡಲವನ್ನು ಬಿಟ್ಟು ಆತ್ಮನ ಮಂಡಲವನ್ನು ಪ್ರವೇಶಿಸು. ನಿನ್ನ ಲೆಕ್ಕಾಚಾರದ ಮಂಡಲವನ್ನು ಬಿಟ್ಟು ಪವಿತ್ರಾತ್ಮನ ನದಿಯಲ್ಲಿ ನೀನು ಮುಳುಗು.
ನಿನ್ನ ಜೀವನದಲ್ಲಿ ಅನೇಕ ಪ್ಲಾನ್ಗಳನ್ನ ಮಾಡ್ತಾ ಇದ್ರೆ, ಹಂಗ್ ಮಾಡಬೇಕು, ಹಿಂಗ್ ಮಾಡಬೇಕು, ಅದ್ ಮಾಡಬೇಕು, ಇದು ಮಾಡಬೇಕು ಅಂತ ದೇವರು ಹೇಳ್ತಾನೆ. ಅದನ್ನು ಸ್ವಲ್ಪ ಪಕ್ಕಕ್ಕೆ ಹಾಕಿ ಒಂದು ಸಾರಿ ನನ್ನ ನದಿಯಲ್ಲಿ ಮುಳುಗು. ದೇವರ ಆತ್ಮನ ಹೇಳಿದಂತ ಕಾರ್ಯ ಪ್ರತಿದಿನ ಹೊಸ ಕಾರ್ಯಗಳು ಕಾಣತಕ್ಕಂತೆ ನಾನು ಮಾಡ್ತೀನಿ ಎಂದು. ದೇವರ ಆತ್ಮನು ವಿಶೇಷವಾಗಿ ಆರ್ಥಿಕವಾದಂಥ ವಿಷಯದಲ್ಲಿ ಭಾರಪಟ್ಟಂತ ಜನರಿಗೆ ದೇವರು ಹೇಳಿದ ಆಲೋಚನೆ, ನೀವು ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀರಾ, ಲೆಕ್ಕಾಚಾರಗಳು ಮಾಡ್ತಾ ಇದ್ದೀರಾ, ಕೂಡಿಸ್ತಾ ಇದ್ದೀರಾ, ಕಳೀತಾ ಇದ್ದೀರಾ. ದೇವರ ಆತ್ಮನ ಹೇಳ್ತಾರೆ, ನನಗೆ ಅದೆಲ್ಲ ಬೇಡ, ಸ್ವಲ್ಪ ಪಕ್ಕಕ್ಕೆ ಹಾಕಿ ನನ್ನ ಜನರಿಗೆ ಮುಳುಗೋದು ಕೇಳು, ನನ್ನ ಜನರಿಗೆ ಮುಳುಗೋದು ಕೇಳು. ಇವತ್ತು ಅನೇಕ ಕಾರ್ಯಗಳು ನಿನ್ನನ್ನು ಗಾಯಪಡಿಸ್ತಾ ಇದೆಯಲ್ಲ, ಮುಳುಗೋದು ಕೇಳು. ಇದುವರೆಗೂ ನನ್ನ ಜನರು ಕಾಣದಿರುವಂತ ಹೊಸ ಹೊಸ ಕಾರ್ಯಗಳು ಪ್ರತಿ ತಿಂಗಳ ಕಾಣತಕ್ಕಂತೆ ನಾನು ಮಾಡುತ್ತೀನಿ ಎಂದು. ಇವತ್ತು ನನ್ನನ್ನು ಕೇಳೋ ದೇವರ ಮಕ್ಕಳೇ, ನಿಮ್ಮನ್ನೇ ನೀವು ಪವಿತ್ರಾತ್ಮನಿಗೆ ಒಪ್ಪಿಸಿಕೊಡೋದಕ್ಕೆ ಸಾಧ್ಯನಾ? ನಾನು ಕೇಳಿದೆ, ನಿಮ್ಮನ್ನೇ ನೀವು ಪವಿತ್ರಾತ್ಮನಿಗೆ ಒಪ್ಪಿಸಿಕೊಡೋಕೆ ಸಾಧ್ಯನಾ? ನಿಮ್ಮ ಬಿಸ್ನೆಸ್ ಅನ್ನ ಪವಿತ್ರಾತ್ಮನಿಗೆ ಒಪ್ಪಿಸಿಕೊಡೋಕೆ ಸಾಧ್ಯನಾ? ನಿನ್ನ ಹಣಕಾಸಿನ ವಿಷಯವನ್ನ ಪವಿತ್ರಾತ್ಮನಿಗೆ ಒಪ್ಪಿಸಿಕೊಡೋಕೆ ಸಾಧ್ಯನಾ? ನಿನ್ನ ಲೆಕ್ಕಾಚಾರವನ್ನು ಬಿಟ್ಟು ಸಂಪೂರ್ಣವಾಗಿ ನಿನ್ನನ್ನೇ ನೀನು ಪವಿತ್ರಾತ್ಮನಿಗೆ ಒಪ್ಪಿಸಿಕೊಡಕ್ಕೆ ಸಾಧ್ಯನಾ? ನಿನ್ನ ಆರ್ಥಿಕವಾದಂಥ ವಿಷಯದಲ್ಲಿ ಬಡದಂಥ ಎಲ್ಲ ರೋಗಗಳನ್ನ ವಾಸಿ ಮಾಡೋದಕ್ಕೆ ಔಷಧಿ ಈ ನದಿಯಲ್ಲಿ ಉಂಟು. ಜಸ್ಟ್ ಮಾಡಬೇಕಾದ ಕಾರ್ಯ ಧುಮುಕ್ಬೇಕಷ್ಟೇ. ಏನ್ ಮಾಡಬೇಕು? ಕಾರಣ ನೀವು ಬಂದಿರೋದು ದೇವರ ಸಿಂಹಾಸನ ಇರೋ ಸ್ಥಳದಲ್ಲಿ. ಆತ್ಮನಲ್ಲಿ ಮುಳುಗಿ ದೇವರನ್ನ ಸ್ತುತಿಸುವುದಕ್ಕಾಗಿ ಪ್ರಾರ್ಥನೆ ಮಾಡ್ರಿ. ದೇವರು ಇವತ್ತು ನಮ್ಮ ಸಭೆಗೆ ಈ ಮುಂದಿನ ಅಂಕಲ್ ಮುಖಾಂತರ ತಿಳಿಸಿದ ಆಲೋಚನೆ ಪ್ರಕಾರ ಈ ವರ್ಷ ಮುಗಿಯೋದ್ರೊಳಗಾಗಿ ದೇವರು ಅನೇಕರನ್ನ ಜನವರಿ 1ನೇ ತಾರೀಕು ಅನ್ನೋದು ಇದ್ರೆ, ದೇವರು ಕ್ರಿಸ್ತನ ಬರೋಣ ತಡವಾದ್ರೆ ಅನೇಕರನ್ನ ದೇವರ ಸಾಕ್ಷಿಯಾಗಿ ದೇವರು ನಿಲ್ಲಿಸ್ತಾನೆ. ನನ್ನ ದೇವರ ಅನೇಕರ ಜೀವನದಲ್ಲಿ ದೊಡ್ಡ ಕಾರ್ಯ ದೇವರು ಮಾಡಲಿಕ್ಕಾಗಿ ಹೋಗ್ತಾನೆ. ಇವತ್ತು ಅದು ಪರಾಕ್ರಮದಿಂದ ಅಲ್ಲ, ಅದು ಶಕ್ತಿಯಿಂದ ಅಲ್ಲ, ಅದು ಯೆಹೋವನ ಆತ್ಮನಿಂದಲೇ. ಮುಳುಗಬೇಕು. ಗಟ್ಟಿಯಾಗಿ ಹೇಳ್ರಿ, ಮುಳುಗಬೇಕು. ಗಟ್ಟಿಯಾಗಿ ಹೇಳ್ರಿ, ಮುಳುಗಬೇಕು. ಇವತ್ತು ಪವಿತ್ರಾತ್ಮನಿಂದ ದೂರ ಉಳಿಬಾರ್ದು, ಪವಿತ್ರಾತ್ಮನಿಂದ ದೂರ ಉಳಿಬಾರ್ದು. ಬುದ್ಧಿಯ ಆರಾಧನೆಯಲ್ಲಿ ನಿಲ್ಲಬಾರ್ದು, ಆತ್ಮನ ಆರಾಧನೆಯಲ್ಲಿ ಪ್ರವೇಶ ಮಾಡಬೇಕು. ಬುದ್ಧಿಯಲ್ಲಿ ಮಾತ್ರ ನಡೆಯೋರಾಗಬಾರ್ದು. ನೀನು ಇಡುವಂತ ಪ್ರತಿಯೊಂದು ಹೆಜ್ಜೆ ಅದು ಪವಿತ್ರಾತ್ಮನಿಂದ ಆಗಿರಬೇಕು. ದೇವರು ನಿನ್ನನ್ನು ಸ್ವಸ್ಥ ಮಾಡ್ತಾನೆ. ಎದ್ದು ನಿಂತ್ಕೊಳ್ಳೋಣ. ನಾವು ಅಲ್ಪ ನಿಮಿಷ ಆತ್ಮದಲ್ಲಿ ಸ್ತುತಿಸಿ ದೇವರನ್ನ ಆರಾಧಿಸ್ಲಿಕ್ಕಾಗಿ ಹೋಗೋಣ. ಎಷ್ಟು ಜನ ಹೇಳ್ತೀರ ನನಗೆ ಇವತ್ತೊಂದು ಆರ್ಥಿಕ ವಿಷಯದಲ್ಲಿ ಸ್ವಸ್ಥತೆ ಬೇಕು ಅಂತ? ಎಷ್ಟು ಜನ ಹೇಳ್ತೀರ ನನ್ನ ಭೌತಿಕವಾದ ವಿಷಯದಲ್ಲಿ ನನಗೊಂದು ಸ್ವಸ್ಥತೆ ಬೇಕು ಅಂತ? ನೀವು ಮಾಡಬೇಕಾದಂಥ ಒಂದೇ ಒಂದು ಕಾರ್ಯ, ಆತ್ಮದಲ್ಲಿ ತುಂಬಿ ದೇವರನ್ನ ಸ್ತುತಿಸಬೇಕು. ತಯಾರಾಗಿದ್ದೀರಾ? ಇವತ್ತೊಂದು ಒಡಂಬಡಿಕೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯನಾ? ದೇವರೇ, ಪವಿತ್ರಾತ್ಮನೇ, ನಿನ್ನನ್ನು ಬಿಟ್ಟು ನಾನು ಎಲ್ಲೂ ಹೋಗಲ್ಲ, ನೀನು ನಡೆಸೋ ದಾರಿಯಲ್ಲಿ ನಾನು ನಡೀತೇನೆ. ಅಲ್ಪ ನಿಮಿಷ ಬಾಯಿ ತೆರೆದು ಮಾತಾಡ್ರಿ, ಬಾಯಿ ತೆರೆದು ಮಾತಾಡ್ರಿ. ಕಣ್ಣುಗಳನ್ನು ಮುಚ್ಚಿ ಗಟ್ಟಿಯಾಗಿ ಅನ್ಯ ಭಾಷೆಯಲ್ಲಿ ಮಾತಾಡ್ರಿ. ಬಾಯಿ ತೆರೆದು ಅನ್ಯ ಭಾಷೆಯಲ್ಲಿ ಮಾತಾಡ್ರಿ. ನದಿಯಲ್ಲಿ ಮುಳುಗಬೇಕು. ನಾನು ಹೇಳಿದೆ ನದಿಯಲ್ಲಿ ಮುಳುಗಬೇಕು ಅಂತ. ಒಂದು 2 ನಿಮಿಷ ಗಟ್ಟಿಯಾಗಿ ಅನ್ಯ ಭಾಷೆಯಲ್ಲಿ ಮಾತಾಡ್ರಿ. ಇವತ್ತು ನಿನ್ನ ಜೀವನದಲ್ಲಿ ದೇವರೊಂದು ಅಭಿವೃದ್ಧಿಯನ್ನು ದೇವರು ಕೊಡಲಿಕ್ಕಾಗಿ ಬಯಸ್ತಾನೆ. ಮತ್ತೊಬ್ಬರಿಗಿಂತ ನೀನು ಹೆಚ್ಚಿನವನಾಗಿರ್ತಿ. ಇದೇನಾ ಮುಳುಗೋದು ಅಂದ್ರೆ? ನಾನು ಹೇಳಿದೆ, ಬುದ್ಧಿ ಮಂಡಲವನ್ನು ಬಿಟ್ಟು ಆತ್ಮನ ಮಂಡಲದಲ್ಲಿ ದೇವರಿಗೆ ಸ್ತೋತ್ರ ಮಾಡ್ರಿ. ಇದುವರೆಗೂ ನಿನ್ನ ಬಿಸ್ನೆಸ್ ಅಲ್ಲಿ ನಷ್ಟ ಕಂಡೆ, ಇದುವರೆಗೂ ನಿನ್ನ ಕುಟುಂಬ ಏನದು ಸಂಪಾದನೆ ಮಾಡಿದೆಲ್ಲ ತೂತು ಚೀಲಕ್ಕೆ ಹಾಕುವ ಹಾಗಿತ್ತು. ಆದರೆ ದೇವರು ಹೇಳ್ತಾನೆ, ಐ ಆಮ್ ಗೋಯಿಂಗ್ ಟು ಹೀಲ್ ಯು, ನಾನು ನಿನ್ನನ್ನು ಸ್ವಸ್ಥ ಮಾಡ್ತೇನೆ. ದೇವರು ಹೇಳ್ತಾನೆ, ನದಿಯಲ್ಲಿ ಮುಳುಗು. ಎಸ್, ಸ್ತುತಿಸ್ರಿ, ಮಾತಾಡ್ರಿ, ಅನ್ಯ ಭಾಷೆಯಲ್ಲಿ ಗಟ್ಟಿಯಾಗಿ ಮಾತಾಡ್ರಿ. ನದಿಯಲ್ಲಿ ಮುಳುಗ್ರಿ. ನಮ್ಮ ಸಭೆಯಲ್ಲಿ ಸಾಲ ತೆಗೆದುಕೊಳ್ಳೋರು ಇರೋದಿಲ್ಲ, ಸಾಲ ಕೊಡುವವರನ್ನ ದೇವರು ಅಭಿವೃದ್ಧಿ ಮಾಡ್ತಾನೆ. ನಮ್ಮ ಸಭೆಯೊಳಗಡೆ ಕೋಟ್ಯಾಧಿಪತಿಗಳನ್ನ ದೇವರು ಎಬ್ಬಿಸ್ತಾನೆ. ದೇಶಗಳಿಗೆ ಸಾಲ ಕೊಡುವವರಾಗಿ ದೇವರು ತನ್ನ ಜನರನ್ನು ಅಭಿವೃದ್ಧಿ ಮಾಡ್ತಾನೆ.
ಎಸ್, ಮುಳುಗ್ರಿ. ಚಪ್ಪಾಳೆ ಶಬ್ದ ಮಾತ್ರ ಅಲ್ಲ, ಅನ್ಯ ಭಾಷೆ ಮಾತಾಡ್ರಿ. ಅನ್ಯ ಭಾಷೆಯಲ್ಲಿ. ಬಾಯಿ ತೆರೆದು ಪವಿತ್ರಾತ್ಮನ ಬಳಿಯಲ್ಲಿ ಒಂದು ಒಡಂಬಡಿಕೆ ಮಾಡಿಕೊಳ್ಳ್ರಿ. ಪವಿತ್ರಾತ್ಮನ ಬಳಿಯಲ್ಲಿ ಒಂದು ಒಡಂಬಡಿಕೆ ಮಾಡಿಕೊಳ್ಳ್ರಿ. ಮಾತಾಡ್ರಿ. ಇನ್ನ ಗಟ್ಟಿಯಾಗಿ ನೀವಿಲ್ಲಿ ಸುತ್ತಿಸಬೇಕಾದ್ರೆ ಒಂದು ನದಿ ಇಲ್ಲಿ ಹರಿಯುತ್ತಾ ಇದೆ. ಎಸ್, ನಿನ್ನ ಕೈಗಳಲ್ಲಿ ಬಂಜೆತನ ಇಲ್ಲ, ನಿನ್ನ ಕುಟುಂಬಗಳಲ್ಲಿ ಬಂಜೆತನ ಇಲ್ಲ, ನಿನ್ನ ಶರೀರದಲ್ಲಿ ಬಂಜೆತನ ಇಲ್ಲ. ಮುಳುಗು ಪವಿತ್ರಾತ್ಮನಲ್ಲಿ. ನಿನ್ನ ಬಂಜೆತನ ನೀಗಿಸುವ ಔಷಧಿ ಪವಿತ್ರಾತ್ಮನಲ್ಲಿ ಉಂಟು. ನಿನ್ನ ಬಂಜೆತನವನ್ನು ನೀಗಿಸುವಂತ ಔಷಧಿ ಪವಿತ್ರಾತ್ಮನಲ್ಲಿ ಉಂಟು.